ದಯಮಾಡಿ ಮುಂದಿನ ವರ್ಷ ಪ್ರತಿ ವರ್ಷ ಇಂಥ ಕಾರ್ಯಕ್ರಮವನ್ನ ಮಾಡ್ಲಿಕ್ಕೆ ನನ್ನ ವೈಯಕ್ತಿಕವಾಗಿ ನಾನು ಧನ ಸಹಾಯವನ್ನು ನಾನು ಮಾಡ್ತೇನೆ ಅಂತೇಳಿ ಈ ಏನು ತಂಡದವರಿಗೆ ಆಯೋಜನೆ ಮಾಡಿದಿರಿ. ಈ ಕಾರ್ಯಕ್ರಮ ಪ್ರತಿ ವರ್ಷ ಮಾಡಬೇಕು. ಎಲೆ ಹಸಿರು, ಅಡಿಕೆ ಕಪ್ಪು, ಸುಣ್ಣ ಬಿಳಿ, ಮೂರು ಸೇರಿ ಬಾಯಿ ಒಂದಾಗುವ ಬರುವ ನೋಡ. ಪ್ರಣತೆ ಕಪ್ಪು, ಬತ್ತಿ ಬಿಳಿ, ಎಣ್ಣೆ ಹಳದಿ, ಮೂರು ಸೇರಿ ಬೆಳಕಾಗುವ ಭರವ ನೋಡ ಅಂತ ಹೇಳ್ತಾ ಕಡೆಗೆ ಒಂದು ಮಾತು ಹೇಳ್ತಾನೆ. ರೇವಣ ಸಿದ್ಧ ನೀನು ಸಿಂಧು, ನಾನು ಬಿಂದು, ಭಕ್ತಿ ಭಾಗೀರಥಿ, ಮೂರೂ ಸೇರಿ ಒಂದಾಗುವ ನಿಬ್ಬೆರ್ಗ ನೋಡ ಅಂತೇಳಿ. ಹೆಂಗಿರತ್ತೆ ಇವತ್ತು ಭಕ್ತಿ? ಏನಪ್ಪ ಭಾರಿ ದಿವಸ ಬರ್ತಾ ಇದೆಯಾ, ಅಮಾಸೆ ಗಂಟೆ ಬರ್ತೀಯ, 3 ತಿಂಗಳಿಂದ ಬರ್ತಾ ಇದೆಯಾ, ಹೆಂಗ ಪರವಾಗಿಲ್ಲ ಅಂತ ಕೇಳಿದ್ರೆ ಅವ್ನು ಭಾರಿ ಬುದ್ಧಿವಂತ. ಅವ್ನು ಏನಣ್ಣ ನಾ 3 ತಿಂಗಳಿಂದ ನಡ್ಕೊಂತ ಇದೀನಿ, ಒಂಚೂರು ಸುಖ ಇಲ್ಲ ಕಾರಣ ನಾನು ಕೇಳಿದ್ರೆ ಏನೂ ಆಗ್ತಾ ಇಲ್ಲ ಅಂತ. ಅವನಿಗಿಂತ ಕಲಿಯುವ ನಾನು ಪಡ್ಕೊಂಡಿದ್ದೆ. ನನ್ನ ಮಕ್ಕಳು ಈ ದೇವ್ ಸ್ವಲ್ಪ ವೀಕ್ ಕಳ್ಳ, ಆ ತೋಟದೊಳಗೊಂದು ದೊಡ್ಡ ದೇವ್ರ ಇಟ್ಕೊಳ್ಳ, ಅಲ್ಲಿ ಹೋಗಿ ನಾಳೆ ಹದ್ದಿ ಕೊಟ್ಟು ನಾಳೆ ಕೆಲಸ ಆಗುತ್ತೆ, ಅಲ್ಲಿ ಹೋಗ್ಲ ಅಂತಾನೆ. ಇದನ್ನು ಭಕ್ತಿ ಅಂತೀರಾ? ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ಶುಭ ಸಂಜೆ. ಈ ಶುಭ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸರ್ವರಿಗೂ ನನ್ನ ಆತ್ಮೀಯ ನಮಸ್ಕಾರ. ಶ್ರೀ ರೇವಣ ಸಿದ್ದೇಶ್ವರ ಸ್ವಾಮಿಯವರ ಆಶೀರ್ವಾದದೊಂದಿಗೆ ಸಿಂದಿಗೆರೆ ದೇವಸ್ಥಾನದ ಪವಿತ್ರ ಸನ್ನಿಧಿಯಲ್ಲಿ ಇಂದು ನಾವು ಐಸಿರಿ ಫೌಂಡೇಶನ್ ಹಾಗೂ ಲಯನ್ಸ್ ಕ್ಲಬ್ ಅವರ ಸಹಯೋಗದೊಂದಿಗೆ ಶ್ರಾವಣ ಮಾಸದ ಪ್ರವಚನ ಮಾಲಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ತಮಗೆಲ್ಲರಿಗೂ ಆದರದ ಸ್ವಾಗತ. ಮೊದಲು ವೇದಿಕೆಗೆ ಎಲ್ಲ ಅತಿಥಿಗಳನ್ನು ಬರಮಾಡಿಕೊಳ್ಳೋಣ. ಮೊದಲನೆಯದಾಗಿ ಚಟ್ನಳ್ಳಿ ಮಹೇಶ್ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತೇವೆ. ಹಾಗೆಯೇ ಶ್ರೀ ರೋಹನ್ ಭಾರ್ಗವಪುರಿ ಅವರನ್ನು ಸಹ ವೇದಿಕೆಗೆ ಆಗಮಿಸುತ್ತಾರೆ. ಊರಿನ ವಹಿವಾಟುದಾರರಾಗಿರುವಂತಹ ಪ್ರಕಾಶ್ ಕೊಟ್ಟಿಗೆಮನೆ, ಪರಮೇಶ್ ಸರ್, ರಾಜಶೇಖರ್ ಮಾಸ್ಟರ್, ಸೋಮಣ್ಣ ಗೌಡ, ಜಯಣ್ಣ, ರುದ್ರಪ್ಪ ತಾವೆಲ್ಲರೂ ವೇದಿಕೆಗೆ ಆಗಮಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಶ್ರಾವಣ ಮಾಸವೆಂದರೆ ಅದು ಕೇವಲ ಮಾಸವಲ್ಲ, ಭಕ್ತಿ, ಸಂಸ್ಕೃತಿ, ಸಾಂಪ್ರದಾಯಿಕ ಆಚರಣೆಗಳ ಸೊಬಗಿನ ಮಾಸ. ಈ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಒಂದಾಗಿ ಸೇರಿರುವುದು ನಿಜಕ್ಕೂ ಸಂತಸದ ಸಂಗತಿ. ಉಳ್ಳವರು ಶಿವಾಲಯ ಕಟ್ಟುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಒನ್ನ ಕಳಸವಯ್ಯ. ದೇವರನ್ನು ಕಾಣಲು ದೊಡ್ಡದಾದ ದೇವಾಲಯವನ್ನೇ ನಿರ್ಮಿಸಬೇಕೆಂದಿಲ್ಲ. ನಮ್ಮ ದೇಹವೇ ದೇವಾಲಯ, ಮನಸ್ಸೇ ದೇಗುಲ. ನಾವು ಮಾಡುವ ಒಳ್ಳೆ ಕೆಲಸವೇ ದೇವರ ಆರಾಧನೆ. ದೇವರನ್ನು ಪೂಜಿಸುವುದರ ಜೊತೆಗೆ ಒಳ್ಳೆಯ ಮನಸ್ಸಿನಿಂದ ಬದುಕುವುದು, ಸತ್ಯವನ್ನು ಪಾಲನೆ ಮಾಡುವುದು, ಇತರರ ಸಹಾಯ ಮಾಡುವುದೇ ನಿಜವಾದ ಭಕ್ತಿ. ಇಂತಹ ಮಹಾನ್ ವಿಚಾರಧಾರಣೆಗಳನ್ನು ತಿಳಿಸಿದ ಶರಣ ಬಸವಣ್ಣನವರ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ ಈ ಪವಿತ್ರ ಶ್ರಾವಣ ಸಂಜೆ ಕಾರ್ಯಕ್ರಮವನ್ನು ಆರಂಭಿಸುವ. ಮೊದಲನೆಯದಾಗಿ ಪ್ರಾರ್ಥನೆ. ಶ್ರೀ ರೇವಣ ಸಿದ್ದೇಶ್ವರ ಮಹಿಳಾ ಭಜನಾ ಮಂಡಳಿ ಸದಸ್ಯರು. ನಮೋ ರೇವಣ ಸಿದ್ದೇಶ್ವರ, ನಮೋ ನಮೋ ರೇವಣ ಸಿದ್ದೇಶ್ವರ, ನಮೋ ನಮೋ ರೇವಣ ಸಿದ್ದೇಶ್ವರ. ಸಿದ್ದೇಶ್ವರ ಸ್ವಾಮಿ ನಿನ್ನ ಧ್ಯಾನ ಮಾಡುವೆವು, ಧ್ಯಾನ ಮಾಡುವೆವು, ಧ್ಯಾನ ಮಾಡುವೆವು, ಧ್ಯಾನ ಮಾಡುವೆವು. ಆಧಾರ ನೀನೆಂದು ನಿನ್ನ
ಪ್ರಾರ್ಥನೆಯನ್ನು ನಡೆಸಿಕೊಟ್ಟಂತಹ ಶ್ರೀ ರೇವಣಸಿದ್ದೇಶ್ವರ ಮಹಿಳಾ ಭಜನಾ ಮಂಡಳಿ ಸದಸ್ಯರಿಗೆ ಧನ್ಯವಾದಗಳು. ಸಿಂದಿಗೆರೆಯ ಗ್ರಾಮಸ್ಥರ ಪರವಾಗಿ ಪ್ರೀತಿಯ ಆದರದ ಸ್ವಾಗತವನ್ನು ಕೋರುತ್ತೇನೆ. ವಯಸ್ಸಿನಲ್ಲಿ ಚಿಕ್ಕವರು, ಆದರೆ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಅವರ ಅಮೂಲ್ಯವಾದ ಸಮಯವನ್ನು ಹೆಚ್ಚು ಜನರ ಜೊತೆಯೇ ಕಳೆಯುತ್ತಿರುವ ಎಷ್ಟು ಯುವ ಜನತೆಯ ಸ್ಫೂರ್ತಿಯಾಗಿರುವ ಯುವ ಸಮಾಜ ಸೇವಕ ಶ್ರೀ ರೋಹನ್ ಭಾರ್ಗವ್ ಪುರಿ ಅವರಿಗೂ ಸಹ ಸಿಂದಿಗೆರೆ ಗ್ರಾಮಸ್ಥರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದ ಸಂಗೀತದ ಸೊಬಗನ್ನು ಹೆಚ್ಚಿಸಲು ಬಂದಿರುವ ಶ್ರೀಯುತ ಚಂದನ್ ಸರ್ ಇವರಿಗೂ ಸಹ ಸಿಂದಿಗೆರೆಯ ಗ್ರಾಮಸ್ಥರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಸಿಂದಿಗೆರೆಯ ವಹಿವಾಟುದಾರರಾಗಿರುವಂತಹ ಪರಮೇಶ್ ಅವರಿಗೂ ಸಹ ಸಿಂದಿಗೆರೆಯ ಗ್ರಾಮಸ್ಥರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ರಾಜಶೇಖರ್ ಮಾಸ್ಟರ್ ಅವರಿಗೂ ಸಹ ಸಿಂದಿಗೆರೆಯ ಗ್ರಾಮಸ್ಥರ ಪರವಾಗಿ ಸ್ವಾಗತವನ್ನು ಕೋರಿಸುತ್ತೇನೆ. ಜಯಣ್ಣ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ವಹಿವಾಟುದಾರರಾದ ರುದ್ರಪ್ಪ ಅವರಿಗೂ ಸಹ ಸಿಂದಿಗೆರೆ ಗ್ರಾಮಸ್ಥರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಇಲ್ಲಿ ಆಗಮಿಸಿರುವಂತಹ ಎಲ್ಲಾ ಸಿಂದಿಗೆರೆ ಗ್ರಾಮಸ್ಥರಿಗೂ ಹಾಗೂ ಪುಟಾಣಿ ಮಕ್ಕಳಿಗೂ ನನ್ನ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ಪ್ರೀತಿಯ ಆಧಾರದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಸುಂದರವಾದ ಪ್ರಾರ್ಥನೆಯನ್ನು ನಡೆಸಿಕೊಟ್ಟಂತಹ ಶ್ರೀ ರೇವಣಸಿದ್ದೇಶ್ವರ ಮಹಿಳಾ ಭಜನಾ ಮಂಡಳಿ ಸದಸ್ಯರಿಗೂ ಸಹ ಸ್ವಾಗತವನ್ನು ಕೋರುತ್ತಿದ್ದೇನೆ. ಶ್ರೀ ರೋಹನ್ ಭಾರ್ಗವ್ ಪುರಿ, ಅಧ್ಯಕ್ಷರು ಐಸಿರಿ ಫೌಂಡೇಶನ್ ಚಿಕ್ಕಮಗಳೂರು, ಇವರಿಂದ ಪ್ರಾಸ್ತಾವಿಕ ನುಡಿ. ಮೊದಲಿಗೆ ಮನಸ್ಸಿನಲ್ಲಿ ತಾಯಿ ಭಾರತಿ ಹಾಗೂ ತಾಯಿ ಭುವನೇಶ್ವರಿಯನ್ನ ನೆನೆಯುತ್ತಾ ಈ ಗ್ರಾಮದ ಆರಾಧ್ಯ ದೈವನಾದ ಶ್ರೀ ರೇವಣಸಿದ್ದೇಶ್ವರ ಸ್ವಾಮಿ, ಆಂಜನೇಯ ಹಾಗೂ ಗಣಪತಿ ಸ್ವಾಮಿ ಅನ್ನ ನೆನೆಯುತ್ತಾ ಸ್ವತಂತ್ರದ ಈ ವಿಶೇಷ ಮಾಸದಲ್ಲಿದ್ದೇವೆ. ಈ ದೇಶದ, ಈ ರಾಷ್ಟ್ರದ ನಿರ್ಮಾಣಕ್ಕಾಗಿ ತ್ಯಾಗ ಬಲಿದಾನ ಮಾಡಿದ ಅದೆಷ್ಟೋ ಸ್ವತಂತ್ರ ವೀರರು, ಲಕ್ಷಾಂತರ ಭಾರತೀಯ ಸ್ವತಂತ್ರ ಹೋರಾಟಗಾರರನ್ನ ಮನಸ್ಸಿನಲ್ಲಿ ನೆನೆಯುತ್ತಾ ವೇದಿಕೆ ಮೇಲೆ ಉಪಸ್ಥಿತರಿರುವ ಅಷ್ಟು ಗಣ್ಯಮಾನ್ಯರಲ್ಲಿ, ನಮ್ಮ ಸಿಂದಿಗೆರೆ ಗ್ರಾಮಸ್ಥರಲ್ಲಿ ಮತ್ತು ಸಹೋದರರು, ಸಹೋದರಿಯರು, ಅಣ್ಣಂದಿರು, ಅಕ್ಕಂದಿರು, ಅಪ್ಪಂದಿರು, ಅಣ್ಣಂದಿರು, ಅಮ್ಮಂದಿರು ಎಲ್ಲರಿಗೂ ಮತ್ತು ನನ್ನ ಪುಟಾಣಿ ಗೆಳೆಯರು ಎಲ್ಲರಿಗೂ ನನ್ನ ನಮಸ್ಕಾರಗಳು. ಬಂಧುಗಳೇ, ಸಿಂದಿಗೆರೆ ಇವತ್ತು ನಾವು ಶ್ರಾವಣ ಮಾಸದ ಒಂದು ಪ್ರವಚನ ಮಾಲಿಕೆಯ ಬಗ್ಗೆ ವಿಷಯದ ಕುರಿತಾಗಿ ಪ್ರಾಸ್ತಾವಿಕವನ್ನ ಹೇಳುವ ಮುನ್ನ ಸಿಂದಿಗೆರೆ ಹೇಗಾಗಿದೆ ಅಂದ್ರೆ ನನಗೆ ಮತ್ತೆ ನಮ್ಮ ಸಂಸ್ಥೆಗೆ ನಮ್ಮ ಚಿಕ್ಕಮಗಳೂರಲ್ಲಿರೋ ನಮ್ಮ ಹುಟ್ಟೂರು ಹಿರೇಮಗಳೂರು ಒಂದು ತವರು ಮನೆ ಅಂತ ಅಂದ್ರೂ ಸಿಂದಿಗೆರೆ ನಂಗೆ ಎರಡನೇ ತವರು ಮನೆ. ಅಷ್ಟು ಪ್ರೀತಿಯನ್ನ ಕೊಟ್ಟಿದ್ದೀರಾ ಸಿಂದಿಗೆರೆ ಜನದ ಎಲ್ಲರ ಪಾದಕಮಲಗಳಿಗೆ ನನ್ನ ನಮಸ್ಕಾರಗಳು, ಹಿರಿಯರ ಪಾದಕಮಲಗಳಿಗೆ. ಐಸಿರಿ ಫೌಂಡೇಶನ್ ಚಿಕ್ಕಮಗಳೂರು, ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ, ಲಯನ್ಸ್ ಕ್ಲಬ್ ಚಿಕ್ಕಮಗಳೂರು ಇವರ ಸಹಯೋಗದಲ್ಲಿ ಸಾಹಿತಿಗಳಾದಂತಹ ಚಕ್ನಳ್ಳಿ ಮಹೇಶಣ್ಣನವರ ಆಷಾಢ ಶ್ರಾವಣ ಮಾಸದ ಪ್ರವಚನ ಮಾಲಿಕೆಯ ಮನೆ ಮನದೆಡೆಗೆ ಶುದ್ಧ ನುಡಿಯ ನಡಿಗೆ ಎಂಬ ಅಭಿಯಾನದ 3ನೇ ವರ್ಷದ 17ನೇ ದಿನವನ್ನ ತಂದೆ ರೇವಣಸಿದ್ದೇಶ್ವರ ಸ್ವಾಮಿ ಅವರ ಈ ಒಂದು ಸನ್ನಿಧಾನದಲ್ಲಿ ನಾವು ಆಚರಿಸ್ತಾ ಇದೀವಿ. ಈ ಒಂದು ಅಭಿಯಾನಕ್ಕೆ ಚಾಲನೆ ಕೊಟ್ಟಿದೀವಿ. ಅದನ್ನೆಲ್ಲ ಸಾಕ್ಷಿಸಿ ನಮಗೆ ಒಂದು ಪ್ರೇರಣೆಯನ್ನ ತುಂಬೋಕೆ ನೀವು ಅಭಿಮಾನಿಗಳಾಗಿ ಒಂದು ಪ್ರೇಕ್ಷಕ ವರ್ಗರಾಗಿ ನೀವೆಲ್ಲರೂ ನಿಮ್ಮ ಸಮಯವನ್ನ ಮುಡುಪಿಯಾಗಿಟ್ಟಿದ್ದೀರಾ. ಅದಕ್ಕೆ ನಿಮ್ಮೆಲ್ಲರಿಗೂ ಒಂದು ಜೋರಾದ ಅಭಿನಂದನೆಗಳನ್ನ ನಿಮಗೆ ನೀವು ಕೊಡ್ಬೇಕು ಬಂಧುಗಳು. ಇನ್ನ ಈ ಕಾರ್ಯಕ್ರಮ ಇವತ್ತು 17ನೇ ದಿನ ಆಗಿದೆ. ಈ ಒಂದು ಸಂಸ್ಥೆಗಳ ಹೆಸರನ್ನೇ ನೀವು ನೋಡಿದಾಗ ಐಸಿರಿ ಫೌಂಡೇಶನ್ ಆಗಲಿ, ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ ಆಗಲಿ, ಲಯನ್ಸ್ ಕ್ಲಬ್ ಆಗಲಿ, ಇವು ಸಾಮಾಜಿಕ, ಸಾಂಸ್ಕೃತಿಕ, ಪರಿಸರ ಪರವಾದ ಶೈಕ್ಷಣಿಕ ವಿಚಾರಗಳನ್ನ ಆಧಾರಿತವಾದಂತಹ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವಂತಹ ಸಂಸ್ಥೆಗಳು. ಈ ಒಂದು ಸಂಸ್ಥೆಗಳ ಒಂದು ಇಚ್ಛಾಶಕ್ತಿಯ ನಿರ್ಣಯದ ಮೇಲೆಗೆ ಮತ್ತು ಆಯೋಜಕರ ಮತ್ತು ಅನೇಕ ಗ್ರಾಮಸ್ಥರ ಒಂದು ಇಚ್ಛಾಶಕ್ತಿಯ ನಿರ್ಣಯದ ಮೇರೆಗೆ ಈ ಅಭಿಯಾನವನ್ನ ನಾವು ಚಾಲನೆಯನ್ನ 3ನೇ ತಾರೀಕು ಆಗಸ್ಟ್ ನಮ್ಮ ಚಿಕ್ಕಮಗಳೂರಿನ ಕಲ್ಯಾಣ ನಗರದ ಮಲ್ಲಿನಾಥ್ ನಿವಾಸದಲ್ಲಿ ಆರಂಭಗೊಂಡು ಅಲ್ಲಿಂದ ಇವತ್ತು 17ನೇ ದಿವಸ ನಮ್ಮ ಅಭಿಯಾನ ಈ ಒಂದು ಜ್ಞಾನ ಗಂಗೆನೆ ಏನಂತೀವಿ ನಾವು, ಈ ಒಂದು ತತ್ವಾದರ್ಶಗಳ ಒಂದು ಜ್ಞಾನ ಸಾಗರ ಅಥವಾ ಜ್ಞಾನ ಗಂಗೆಯನ್ನ ಚಿಕ್ಕಮಗಳೂರಿನ ಅನೇಕ ಗ್ರಾಮಗಳಲ್ಲಿ, ಅದಲ್ಲದೆ ಹೊರ ತಾಲೂಕಿನಲ್ಲೂ ಮತ್ತು ಜಿಲ್ಲಾದ್ಯಂತ ಕೆಲವು ಕಡೆ ಕಡೂರಲ್ಲಿ ಮಾಡಿದ್ವಿ, ಮೊನ್ನೆ ಸಾಣೆಹಳ್ಳಿ ಹೊಸದುರ್ಗದಲ್ಲಾಯ್ತು, ಮುಂಬರೋ ದಿನದಲ್ಲಿ ಬೇರೆ ಬೇರೆ ಗ್ರಾಮಗಳಲ್ಲಿ ಮತ್ತೆ ಬೇರೆ ಬೇರೆ ತಾಲೂಕಲ್ಲೂ ಕೂಡ ನಡೀತದೆ. ಈ ಒಂದು ಜ್ಞಾನ ಗಂಗೆಗೆ ನೀವೆಲ್ಲರೂ ಸ್ಪಂದಿಸಿರೋದೇ ಒಂದು ವಿಶೇಷವಾದ ಭಾವನೆ ಅಂತ ನಾನಾದ್ರೂ ಭಾವಿಸಿದ್ದೀನಿ. ಇನ್ನು ನೀವು ಕೇಳ್ಬೋದು, ಇಲ್ಲಿ ಯಾವ ಒಂದು ವಿಚಾರವನ್ನ ಇಟ್ಕೊಂಡು ಈ ಕಾರ್ಯಕ್ರಮದ ಉದ್ದೇಶ ಏನು, ಇದರಿಂದ ನಿಮಗೆ ಏನ್ ಸಿಗುತ್ತೆ ಅಂತ ಕೇಳ್ಬೋದು.
ಈ ತರದ ಒಂದು ಕಾರ್ಯಕ್ರಮಗಳು ಅವಾಗವಾಗ ನಮ್ಮ ಸಂಸ್ಕೃತಿ, ನಮ್ಮ ಬೇರಿನ ಅರಿವನ್ನ ಮೂಡಿಸೋಕೆ, ಅದಕ್ಕೆ ನಾವು ಮತ್ತೆ ರಿವಿಸಿಟ್, ಅದಕ್ಕೊಂದು ಬಿಗಿಯಾದ ಆದರ್ಶನೀಯ ವಿಚಾರಗಳನ್ನ, ನಮ್ಮ ಹಿರಿಯರ ಪರಂಪರೆಯನ್ನ ನಾವು ಮತ್ತೆ ಮತ್ತೆ ಅಲ್ಲಿ ಪುನರುತ್ಥಾನ ನಮ್ಮಲ್ಲಿ ನಾವು ಕಂಡ್ಕೋಬೇಕಂದ್ರೆ ಈ ತರದ ಕಾರ್ಯಕ್ರಮಗಳು ಆಗ್ಬೇಕು ಅಂತ ಒಂದು ಉದ್ದೇಶದಿಂದ. ಈ ತರ ಕಾರ್ಯಕ್ರಮದಿಂದ ನೋಡಿ ಎಲ್ಲಾ ಕೋಮಿನ ಜನರು ನಮ್ಮ ಹಳ್ಳಿಯಲ್ಲಿ, ನಮ್ಮ ಗ್ರಾಮದಲ್ಲಿ ಸೇರ್ತಾರೆ, ತಂಡ ನಿರ್ಮಾಣ ಆಗುತ್ತೆ, ಅಲ್ಲೊಂದು ಶ್ರದ್ಧೆ ಇರುತ್ತೆ, ಮಕ್ಕಳೆಲ್ಲ ಸೇರ್ತಾರೆ, ಹಿರಿಯರ ಅನುಭವದ ನುಡಿಮುತ್ತುಗಳನ್ನ ಕೇಳ್ತೀವಿ, ಗಾಯಕರು, ಭಜನೆ, ಈ ತರದ ಒಂದು ಸಾಂಸ್ಕೃತಿಕ ಟಚ್ ಇರುತ್ತೆ. ಇನ್ನು ಒಂದು ಗಾಯಕರು ಬಂದಿರ್ತಾರೆ, ಅವರು ಒಂದು ಏನೋ ಒಂದು ದಿನಚರಿಯಲ್ಲಿ ಒಂದು ಬ್ರೇಕ್ ಬೇಕಾಗಿರುತ್ತೆ ನಿಮ್ಮೆಲ್ಲರಿಗೂ. ನೀವು ದಿನಕ್ಕೆ ರೈತಾಪಿ ವರ್ಗ ಹೆಚ್ಚಿರೋದ್ರಿಂದ ನಮ್ಮ ರಾಷ್ಟ್ರಕವಿ ಹೇಳಿದಂಗೆ ನೀವೆಲ್ಲ ನೇಗಿಲ ಯೋಗಿಗಳು, ಅಂದ್ರೆ ನಮ್ಮ ರೈತರು ನೇಗಿಲ ಯೋಗಿಗಳು. ಅವರು ದಿನ ಹಗಲು ರಾತ್ರಿ ಬೆವರನ್ನ ಇಳಿಸಿ ನಮಗೆ ಒಂದು ಬೆಳೆಯನ್ನ ಕೊಡ್ತಾರೆ, ದೇಶದ ಅಭಿವೃದ್ಧಿಗೆ ಕೆಲಸ ಮಾಡ್ತಾರೆ. ಅವರಿಗೆ ಈ ಒಂದು ವಿಚಾರ, ಈ ಒಂದು ಬ್ರೇಕ್, ಎಲ್ಲಾ ತರದ ಒಂದು ತತ್ವಾದರ್ಶಗಳು ನಿಮಗೆ ಸಮಯ ಕೊಡುವಂತ ಒಂದು ವಿಚಾರ ಇಟ್ಕೊಂಡು ಈ ಕಾರ್ಯಕ್ರಮ ಶುರುವಾಯಿತು. ಇನ್ನು ಈ ಕಾರ್ಯಕ್ರಮಕ್ಕೆ ಬಂದ್ರೆ ಏನಾಗುತ್ತೆ ಅಂತ ಕೇಳಿದ್ರೆ, ನಮ್ಮ ಪಂಚೇಂದ್ರಿಯಗಳು, ನಮ್ಮ ಕಣ್ಣಿಗೆ ನಾವು ಎಷ್ಟೋ ದಿನ ಆದ್ಮೇಲೆ ಸಿಕ್ಕಿರ್ತೀವಿ, ಮಕ್ಕಳನ್ನ ಲವಲವಿಕೆಯಿಂದ ಆಟ ಆಡ್ತಿರೋದನ್ನ ಕಣ್ಣಿಗೆ ಒಂದು ಮುದ ಕೊಡುತ್ತೆ. ಈ ಒಂದು ವೇದಿಕೆ, ಈ ದೇವಸ್ಥಾನದ ಒಂದು ಮಂಟಪ, ಇದು ಕಣ್ಣಿಗೆ ಒಂದು ಮುದ ಕೊಡುತ್ತೆ. ಇನ್ನ ಕಿವಿಗೆ ಕೇಳಕ್ಕೆ ಒಳ್ಳೆ ನುಡಿಗಳು, ಒಳ್ಳೆ ಹಾಡು, ಈ ತರದ ಒಂದು ಕಿವಿಗೆ ಒಂದು ಆಸ್ವಾದನೆ ಸಿಗುತ್ತೆ. ಅದಲ್ಲದೆ ನಾವು ಮೂಗಿಗೆ ಅಥವಾ ನಮ್ಮ ನಾಲಿಗೆಗೆ ಇದಾದ ನಂತರ ಒಂದು ಪ್ರಸಾದ ಇರುತ್ತೆ, ನಾವೆಲ್ಲರೂ ಅದನ್ನ ಆತಿಥ್ಯವನ್ನ ಸ್ವೀಕರಿಸ್ತೀವಿ. ಅದಲ್ಲದೆ ಈ ಶ್ರಾವಣ ಮಾಸ ಆಗಿರೋದ್ರಿಂದ ತಂಪು ತಂಗಾಳಿ ಆಗಿದೆ, ಅದಕ್ಕೆ ಒಂಚೂರು ಚಳಿ ಇದೆ ಈ ಸ್ಪರ್ಶಕ್ಕೆ, ಈ ಒಂದು ಚರ್ಮದ ಸ್ಪರ್ಶಕ್ಕೆ. ಸೊ ಪಂಚೇಂದ್ರಿಯಗಳಿಗೂ ಪಂಚಸಾಗಳು, ಅಲ್ಲಿ ನೀವು ವ್ಯಕ್ತಿತ್ವಗಳನ್ನು ನೋಡ್ಬೋದು. ಬಸವಣ್ಣನವರ ಸರ್ವರಿಗೂ ಕಾಯಕ ಧರ್ಮ ಅನ್ನುವ ಒಂದು ಕಾಯಕ ತತ್ವ ಅನ್ನುವ ಒಂದು ಸಂದೇಶ, ಕನಕದಾಸರ ಒಂದು ಸಾಮಾಜಿಕ ಬದ್ಧತೆಯ ಸಂದೇಶ, ಸ್ವಾಮಿ ವಿವೇಕಾನಂದರವರ ಸರ್ವಿಸ್ ಇಸ್ ದ ಮೋಟೋ ಆಫ್ ಲೈಫ್ ಅನ್ನೋ ಒಂದು ವಿಚಾರದ ಸಂದೇಶ, ಹಾಗೂ ರಾಷ್ಟ್ರಕವಿಗಳಾದಂತಹ ಕುವೆಂಪುರವರ ಸರ್ವ ಜನಾಂಗದ ಶಾಂತಿಯ ತೋಟ ಆಗಿರ್ಬೇಕು ಅನ್ನೋ ಒಂದು ಸಂದೇಶ, ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಸಮಾನತೆಯ ಒಂದು ಸಂದೇಶ. ಈ ಪಂಚಸಾಗಳು ನಮ್ಮ ಪಂಚೇಂದ್ರಿಯಗಳಿಗೆ ಹಿರಿಯರ ಅನುಭವದ ನುಡಿಮುತ್ತುಗಳನ್ನ ಕೇಳ್ತಾ ಒಳ್ಳೆಯ ಸಮಯವನ್ನ ಕಳೆಯೋದ್ರಿಂದ ನಮ್ಮ ಪರಂಪರೆ, ನಮ್ಮ ಈ ಭರತ ಭೂಮಿಯಲ್ಲಿ ಏನಿದೆ, ನಮ್ಮ ಒಂದು ಹಳ್ಳಿಯ ಸೊಗಡು, ನಮ್ಮ ಸಂಸ್ಕೃತಿ, ನಮ್ಮ ಕುಟುಂಬ, ನಮ್ಮ ಗ್ರಾಮ, ಈ ಒಂದು ಕತೆ, ಜಾನಪದ ವಿಚಾರಗಳು, ಇವನ್ನೆಲ್ಲ ತಿಳ್ಕೊಳಕ್ಕೆ ಈ ಕಾರ್ಯಕ್ರಮವನ್ನ ಆಯೋಜಿಸಿದ್ವಿ. ಇನ್ನ ನೀವು ಹೇಳೋದಾದ್ರೆ ಇದಕ್ಕೊಂದು ಗ್ರಾಮೀಣ ಟಚ್ ಅನ್ನು ಕೂಡ, ಆಹಾರ ಪರಂಪರೆಯನ್ನ ಉಳಿಸ್ಬೇಕು ಅಂತ ನಾವು ಚಟ್ನಳ್ಳಿ ಫುಡ್ಸ್, ಅನೇಕ ಆಯೋಜಕರು ಚಟ್ನಳ್ಳಿ ಫುಡ್ಸ್, ನೀವು ಕೇಳಿರ್ತೀರ ಅಣ್ಣವರ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ, ಕಿಲ್ಸಾ, ಮಾಲ್ದಿ, ಈ ನಿಪ್ಪಟ್ಟು, ಈ ಆಹಾರ ಪದ್ಧತಿ ನಮ್ಮ ಅಜ್ಜಿ ತಾತಂದ್ರು ಎಲ್ಲ ಅವ್ರ ಸಮಯದಲ್ಲಿ ಆರೋಗ್ಯಕರವಾದ ಆಹಾರ ತಿಂತಾರಲ್ಲ, ಆ ತರದ ಒಂದು ಆಹಾರ ಪದ್ಧತಿ ಕೂಡ ಇಲ್ಲಿಗೆ ಒಂದು ಪರಿಚಯ ಮಾಡ್ಬೇಕು ಅಂತ ಅದನ್ನು ಕೂಡ ಇಟ್ಕೊಂಡಿದ್ವಿ. ಅದಲ್ಲದೆ ಈ ಕಾರ್ಯಕ್ರಮದಲ್ಲಿ ಕೇವಲ ಒಂದು ಊರಿಗೆ ಸೀಮಿತ ಆಗದೆ ನಾವು ಮಲ್ಲೇದೇವರಹಳ್ಳಿಲಿ ನಮ್ಮ ಈ ಒಂದು ಜ್ಞಾನಗಂಗೆಯ ಒಂದು ನದಿಗೆ ಮಹಾನದಿಯಾಗಿ ಅಲ್ಲಲ್ಲಿನ ಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ್ರು. ಈ ತರ ಒಂದೊಂದು ಊರಲ್ಲಿ ಒಂದೊಂದ್ ತರ ಸ್ಪೆಷಲ್ ಟಚ್ ಕೊಟ್ಟಿದ್ದಾರೆ. ಸೊ ಇದು ಈ ಕಾರ್ಯಕ್ರಮದ ಉದ್ದೇಶ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಹಾಗೂ ಎಲ್ಲ ವಿಚಾರಗಳನ್ನ ವ್ಯಕ್ತಿತ್ವ, ಮನುಷ್ಯತ್ವ ಹಾಗೂ ಭಾರತೀಯತ್ವದ ಆದರ್ಶದ ಮೇರೆಗೆ ಈ ಕಾರ್ಯಕ್ರಮವನ್ನ, ಈ ಅಭಿಯಾನವನ್ನ ನಡೆಸ್ತಾ ಇದೀವಿ. ನೀವೆಲ್ಲರೂ ಇಷ್ಟು ಒಳ್ಳೆ ಸ್ಪಂದನೆ ಕೊಟ್ಟಿರೋದಕ್ಕೆ ನಾವು ಆಭಾರಿಯಾಗಿದ್ದೇವೆ, ನಮ್ಮ ಇಡೀ ತಂಡದವರು. ಇದು ಒಂದು ಪುಟ್ಟ ಮಾಹಿತಿ ಆಗಿತ್ತು ಪ್ರಾಸ್ತಾವಿಕ. ನೋಡಿ, ಇನ್ನ ಹಿರಿಯರ ಮಾತನ್ನ ಕೇಳೋಣ, ನಾವೆಲ್ಲರೂ ಕಾಯ್ತಿದ್ವಿ. ಒಂದಿಷ್ಟು ಸಮಯ ಒಳ್ಳೆ ಹಾಡನ್ನ ಕೇಳೋಣ. ಈ ಟಿವಿ, ಮೊಬೈಲ್ ಎಲ್ಲವನ್ನು ಸೈಡಿಗಿಟ್ಟು ನಾವೆಲ್ಲರೂ ಒಂದು ಸಾತ್ವಿಕ ಕ್ಷಣಕ್ಕೆ ಸಾಕ್ಷಿ ಆಗೋಣ ಅಂತ ಭಾವಿಸ್ತೀನಿ. ಸೊ ಹೋಗೋಗಿಂತ ಮುಂಚೆ ಜೆನ್ಸಿ ನಾವೆಲ್ಲರೂ ಇವತ್ತಿನ ಭಾರತದಲ್ಲಿದ್ದೀವಿ. ಒಂದು ಘೋಷಣೆ ಕೂಗ್ಬೋದಾ? ಎಲ್ಲರೂ ನಿಮ್ಮ ಶಕ್ತಿಯನ್ನ ತೋರಿಸ್ಬೋದಾ? ಹೌ ಇಸ್ ದ ಜೋಶ್ ಅಂತೀನಿ. ನೀವೆಲ್ಲರೂ ಜೈ ಹಿಂದ್ ಅಂತ ಬಲಗೈಯಿಂದ ಹೇಳ್ಬೇಕು. ಎಷ್ಟು ಜೋರಾಗಿ ಹೇಳ್ಬೇಕಂದ್ರೆ ಬೆಳವಾಡಿಲಿ ಇರೋರ್ ತನಕ ಗೊತ್ತಾಗಬೇಕು. ಓಕೆ, ನೋಡೋಣ ನಮ್ಮ ಸಿಂಗೇರಿಯಲ್ಲಿ ಜನಬಲ, ಧ್ವನಿ ಬಲ ಹೇಗಿದೆ ಅಂತ. ಸೊ ಎಲ್ಲರೂ ನಿಮ್ಮ ಬಲಗೈನ ಮುಷ್ಟಿನ ಗಟ್ಟಿ ಮಾಡಿ ಹಿಂಗ್ ಅನ್ಬೇಕು. ಹೌ ಇಸ್ ದ ಜೋಶ್ ಅಂತೀನಿ, ಜೈ ಹಿಂದ್ ಅನ್ಬೇಕು, ಸ್ವತಂತ್ರದ ಮಾಸ ಆಗಿರೋದ್ರಿಂದ. ಅಟ್ ದ ಕೌಂಟ್ ಆಫ್ 1, 2, 3. ಹೌ ಇಸ್ ದ ಜೋಶ್? ಹೌ ಇಸ್ ದ ಜೋಶ್? ಹೌ ಇಸ್ ದ ಜೋಶ್? ಜೈ ಹಿಂದ್, ಜೈ ಭಾರತ್. ಧನ್ಯವಾದಗಳು ಬಂದರೆ. ಕಾರ್ಯಕ್ರಮದ ಉದ್ದೇಶವನ್ನು ಸವಿಸ್ತಾರವಾಗಿ ತಿಳಿಸಿಕೊಟ್ಟಂತಹ ರೋಹನ್ ಸರ್ ಇವರಿಗೆ ಧನ್ಯವಾದ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಅತಿಥಿಗಳು ಉದ್ಘಾಟನೆ ಮಾಡಿಕೊಳ್ಳಬೇಕು.
ವಹಿವಾಟುದಾರರಾದಂತಹ ಪರಮೇಶನ್ ಅವರು ಈ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತನಾಡಬೇಕಾಗಿ ಕೇಳಿಕೊಳ್ಳಿ. ಶ್ರೀ ರೇವಣಸಿದ್ದೇಶ್ವರ ಸ್ವಾಮಿಯವರ ಪಾದಾರವಿಂದದಲ್ಲಿ ಪಾದಮುಟ್ಟಿ ಪ್ರಣಾಮಗಳನ್ನು ಅರ್ಪಿಸುತ್ತಾ ಇವತ್ತಿನ ಆಷಾಢ ಶ್ರಾವಣ ಸಂಜೆ ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮ ಆಯೋಜಕರು ಹಾಗೂ ನಿಮ್ಮೆಲ್ಲರ ನೆಚ್ಚಿನ ಜನಪದ ಸಾಹಿತಿ ಹಾಗೆ ಸಮಾಜ ಕಳಕಳಿರಂಥ ವ್ಯಕ್ತಿ, ಆ ವ್ಯಕ್ತಿ ಪ್ರತಿ ಊರಲ್ಲಿ ಒಬ್ಬೊಬ್ಬರು ಹುಟ್ಟಬೇಕು ಅಂತ ನನ್ನ ಅನಿಸಿಕೆ. ಯಾಕೆ ಬಂಧುಗಳೇ ಅಂದರೆ ಅವರು ಈ ಸಾಮಾಜಿಕವಾಗಿ ನೀವು ಚಟ್ನಳ್ಳಿ ಮಹೇಶಣ್ಣರು ಅಂದರೆ ಕೇಳಿದ್ದೀರಿ, ಕೆಲವರು ನೋಡಿಲ್ಲ, ಇವತ್ತು ವೇದಿಕೆ ಮೇಲೆ ನೋಡ್ತಾ ಇದ್ದೀರಿ. ಅವರು ಜನಪದ ಸಾಹಿತಿಗಳು ಕೂಡ ಆಗಿದ್ದಾರೆ, ಸಾಮಾಜಿಕ ಕಳಕಳಿಯಂಥ ವ್ಯಕ್ತಿ. ಆ ವ್ಯಕ್ತಿಗಳು ಕೂಡ ಇವತ್ತು ವೇದಿಕೆ ಮೇಲೆ ಬಂದಿದ್ದಾರೆ. ಈ ಚಟ್ನಳ್ಳಿ ಮಹೇಶಣ್ಣವರೇ ಹಾಗೂ ನಮ್ಮ ಹಿನ್ನೆಲೆ ಗಾಯಕರಾದ ಚಂದನ್ ಅವರೇ, ನಮ್ಮ ಬೃಹನ್ ಅವರೇ ಹಾಗೂ ನಮ್ಮ ಊರಿನ ವಹಿವಾಟುದಾರರಂಥ ರಾಜಶೇಖರ ಗೌಡ್ರೆ, ಜಯಣ್ಣನವರೇ ಹಾಗೂ ರುದ್ರಪ್ಪನವರೇ, ಇನ್ನೂ 2 ಜನ ವಹಿವಾಟುದಾರರು ಬರಬೇಕಾಗಿತ್ತು, ಸೋಮೇಗೌಡರು ಮತ್ತು ಪ್ರಕಾಶಣ್ಣವರು. ಅವ್ರಿಗೂ ಕೂಡ ನಾನು ಗ್ರಾಮದ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಇಲ್ಲಿ ನೆರೆದಿರ್ತಕ್ಕಂಥ ನನ್ನ ನೆಚ್ಚಿನ ಗ್ರಾಮಸ್ಥರುಗಳೇ ಹಾಗೂ ಮಕ್ಕಳೇ ಹಾಗೂ ಮಹಿಳೆಯರೇ, ಎಲ್ಲ ನನ್ನ ಊರಿನ ಹಿರಿಯ ಕಿರಿಯ ಬಂಧುಗಳೇ, ಈ ಕಾರ್ಯಕ್ರಮ ಈಗಾಗಲೇ ನಮ್ಮ ಬೃಹನ್ ಅವರು ಹೇಳಿದರು. ಈ ಕಾರ್ಯಕ್ರಮ ಪ್ರತಿಯೊಬ್ಬರು ಕೂಡ ಮೈಗೂಡಿಸ್ಕೋಬೇಕು. ಯಾಕಂದ್ರೆ ಈ ದೇಶ ಕಂಡಂತ ಮಹಾನ್ ನಾಯಕರುಗಳು ಹುಟ್ಟಿದ್ರು. ಮಾವೀರ ಹುಟ್ಟಿದ್ರು, ಬುದ್ಧ ಹುಟ್ಟಿದ್ರು, ಬಸವಣ್ಣ ಹುಟ್ಟಿದ್ರು, ಕನಕದಾಸ ಹುಟ್ಟಿದ್ರು, ಸ್ವಾಮಿ ವಿವೇಕಾನಂದ ಹುಟ್ಟಿದ್ರು, ಕುವೆಂಪು ಹುಟ್ಟಿದ್ರು, ಅಂಬೇಡ್ಕರ್ ಹುಟ್ಟಿದ್ರು, ಇನ್ನೂ ಮಹಾನ್ ನಾಯಕರುಗಳು ಹುಟ್ಟಿ ಈ ದೇಶ ಸುಭಿಕ್ಷವಾಗಿರುವಂತ ಆರೈಸಿ ಈ ದೇಶವನ್ನು ನಮ್ಮ ಕೈಗೆ ಕೊಟ್ಟು ಅವ್ರು ಹೋಗಿದ್ದಾರೆ. ಬಂಧುಗಳೇ, ಇತಿಹಾಸವನ್ನು ಮರೆತವನು ಇತಿಹಾಸವನ್ನು ಸೃಷ್ಟಿಸಲಾರ. ಇತಿಹಾಸ ಗೊತ್ತಿಲ್ಲದೆ ಅಂದ್ರೆ ಅವರು ಏನೂ ಮಾಡ್ಲಿಕ್ಕಾಗಲ್ಲ. ನಮ್ದು ಯಾವುದೇ ವಿಚಾರ ಇರ್ಬೋದು, ದೇಶದ ವಿಚಾರ ಇರ್ಬೋದು ಅಥವಾ ನಮ್ಮ ಜೀವನದಲ್ಲಿ ನಮ್ಮ ತಂದೆ ತಾಯಿಗಳು, ಊರಿನ ಪ್ರತಿಯೊಬ್ಬರು ಕೂಡ ನಾವು ಇತಿಹಾಸ ತಿಳ್ಕೊಂಡ್ರೆ ಮಾತ್ರ ಈ ಇಂಥ ಕಾರ್ಯಕ್ರಮಗಳನ್ನ ಮಾತಾಡಕ್ಕೆ ಆಗಲಿ, ಧೈರ್ಯ ತುಂಬಕ್ಕಾಗಲಿ, ಪ್ರತಿಯೊಬ್ಬರಿಗೂ ಇನ್ಸ್ಪೈರ್ ಆಗಕ್ಕಾಗಲಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ನಟೇಶ್ ಮತ್ತೆ ಅವರ ವೃಂದದವರಿಗೂ ನಾನು ನನ್ನ ವೈಯಕ್ತಿಕವಾಗಿ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕೆ ಬಂಧುಗಳೆಲ್ಲ, ನಾವು 5ನೇ ವರ್ಷ ಬೆಳವಣಿಗೆ ಕಾರ್ಯಕ್ರಮವನ್ನು ಮಾಡಿದಾಗ ನಾವು ಈ ಕಾರ್ಯಕ್ರಮ ಮಾಡಬೇಕು ಅಂತ ಬಂದ್ವಿ. ಅಷ್ಟೊತ್ತಿಗೆ ನಾವು ಬಗ್ಗೆ ಇದೇನು ಮಾಡಲಿಲ್ಲ. ದಯಮಾಡಿ ಮುಂದಿನ ವರ್ಷ ಪ್ರತಿ ವರ್ಷ ಇಂಥ ಕಾರ್ಯಕ್ರಮವನ್ನ ಮಾಡಲಿಕ್ಕೆ ನನ್ನ ವೈಯಕ್ತಿಕವಾಗಿ ನಾನು ಧನ ಸಹಾಯವನ್ನು ನಾನು ಮಾಡ್ತೇನೆ ಅಂತೇಳಿ ಈ ತಂಡದವರಿಗೆ ಆಯೋಜನೆ ಮಾಡಿದಿರಿ. ಈ ಕಾರ್ಯಕ್ರಮ ಪ್ರತಿ ವರ್ಷ ಮಾಡಬೇಕು. ಯಾಕೆ ಬಂಧುಗಳೇ, ಈ ಕಾರ್ಯಕ್ರಮದ ಸಾಮಾಜಿಕವಾಗಿ ಸಾಮರಸ್ಯವಾಗಿ ಮಾಡುವಂತ ಕಾರ್ಯಕ್ರಮ, ಪ್ರತಿಯೊಬ್ಬರು ಕೂಡ ತಿಳ್ಕೊಂಡು ಮುಂದೆ ನಡೆಯುವಂತ ಕಾರ್ಯಕ್ರಮ. ಬಂಧುಗಳೇ, ಇಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತ ಎಲ್ಲರಿಗೂ ನನ್ನ ಮಾತುಗಳನ್ನು ವಂದಿಸಿ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ ಮಾತಾ ಕಿ. ತಮ್ಮ ಅನಿಸಿಕೆಗಳನ್ನು ಹೇಳಿಕೊಂಡಂತಹ ಪರಮೇಶ್ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ಶ್ರೀ ರೇವಣಸಿದ್ದೇಶ್ವರ ಮಹಿಳಾ ಭಜನಾ ಮಂಡಳಿಯಿಂದ ಒಂದು ವಚನ ಗಾಯನ. ಶ್ರೀ ರೇವಣಸಿದ್ದೇಶ್ವರ ಸ್ವಾಮೀಜಿಯ ಪಾದಗಳಲ್ಲಿ ನಮಸ್ಕರಿಸುತ್ತಾ ಶ್ರಾವಣ ಸಂಜೆಯ ಕಾರ್ಯಕ್ರಮ ಈ ದಿವಸ ನಮ್ಮೂರಲ್ಲಿ ನಡೀತಾ ಇರೋದು ಒಂದು ಸಂತೋಷಕರ ದಿವಸ. ಐಸಿರಿ ಫೌಂಡೇಶನ್, ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ, ಲಯನ್ಸ್ ಕ್ಲಬ್ ಚಿಕ್ಕಮಗಳೂರು ಈಗಾಗಲೇ ಆಷಾಢ ಶ್ರಾವಣ ಮಾಸದ ಪ್ರವಚನ ಮಾಲಿಕೆ ಅಂತಕ್ಕಂಥದ್ದು ನಮ್ಮ ನಡೀತಾ ಇದೆ. ಇದರ ಒಂದು ಪ್ರವಚನವನ್ನು ನಮ್ಮ ಚಟ್ಟಂಗೇಶ್ವರ ಅವರು ತಿಳಿಸ್ಕೊಟ್ಟಿದ್ದಾರೆ. ನಾವು ಈಗಾಗಲೇ ಟಿವಿಗಳೆಲ್ಲ ನೋಡಿದ್ದೀವಿ, ಉದಯ ಟಿವಿಗಳಲ್ಲಿ ನೋಡಿದ್ದೀವಿ. ಅವ್ರು ಹೇಗೆ ಮಾತಾಡ್ತಾರೆ, ಅವರಲ್ಲಿರ್ತಕ್ಕಂಥ ಒಂದು ಜ್ಞಾನ ಸಂಪತ್ತು ನಾವು ತಿಳ್ಕೋಬೇಕಾಗಿದೆ. ಹಾಗೆ ಈ ಶ್ರಾವಣ ಸಂಜೆ ನಮ್ಮ ಐಸಿರಿ ಅಧ್ಯಕ್ಷರು ಹೇಳಿರು, 3ನೇ ತಾರೀಕಿಂದ ಹಿರೇಮಂಗಳೂರಲ್ಲಿ ಹೊರಟು ಜ್ಞಾನಗಂಗೆ ಈಗಾಗಲೇ 16 ಹಳ್ಳಿಗಳನ್ನು ದಾಟಿ ನಮ್ಮ ಊರಿಗೆ ಬಂದಿದೆ. ಆ ಜ್ಞಾನಗಂಗೆಯನ್ನ ನಾವು ಸ್ವೀಕರಿಸಿ, ಆ ಜ್ಞಾನಗಂಗೆಯಲ್ಲಿ ಏನು ಇದೆ ಅದನ್ನ ಸ್ವೀಕರಿಸತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಇಲ್ಲಿ ನಾವು ನಮ್ಮ ಮೊದಲ ನುಡಿಯಲ್ಲಿ ನಮ್ಮ ಅಧ್ಯಕ್ಷರು ಮಾತಾಡಿದ್ರು, ಏನಪ್ಪ ನಮ್ಮ ಸಂಸ್ಕೃತಿ, ನಮ್ಮ ದೇಶದ ನುಡಿಯ ಬಗ್ಗೆ, ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ತಿಳಿಸಿ
ಅದರಲ್ಲಿರ್ತಕ್ಕಂಥದ್ದನ್ನ ಏನಿದೆ ಈ ದಿವಸ ತಿಳಿಸ್ತಾ ಇದ್ದಾರೆ. ಅದರ ಉದ್ದೇಶವನ್ನು ಕೂಡ ತಿಳಿಸಿದ್ದಾರೆ. ಈ ಶ್ರಾವಣ ಸಂಜೆ ಅನ್ನತಕ್ಕಂಥದ್ದು ಈ ತಿಂಗಳು ಶಿವನಿಗೆ ಅರ್ಪಿತವಾಗಿರ್ತಕ್ಕಂಥ ತಿಂಗಳು. ನೋಡಿ, ದೇವರ ಗುಡಿಯಲ್ಲಿ ಪ್ರತಿ ದಿವಸ ನೋಡಿ ಶಿವನಿಗೆ ಪೂಜೆ ಬಹಳ ಒಂದು ಅರ್ಪಿತವಾಗಿರ್ತಕ್ಕಂಥ ಮಾಸ ಇದು. ಇದನ್ನು ಬಿಟ್ಟರೆ ಮುಂದೆ ಗಣಪತಿ ಬರುತ್ತೆ. ಹಾಗೆ ಈ ತಿಂಗಳಲ್ಲಿ ನಡೀತಾ ಇದೆ. ನಮ್ಮ ಸಂಸ್ಕೃತಿ ಏನಾಗಿದೆ, ನಾವು ಒಂಟಿ ಜೀವನವನ್ನು ಮಾಡ್ತಾ ಇದ್ದೀವಿ. ಆ ಸಂಸ್ಕೃತಿಯನ್ನ ನಾವು ಕೆಲವೊಂದು ಮರ್ತಿದ್ದೀವಿ. ಅಣ್ಣ, ತಮ್ಮ, ಚಿಕ್ಕಪ್ಪ, ದೊಡ್ಡಪ್ಪ ಎಂಬುದು ನಮಗೆ ಗೊತ್ತಿಲ್ಲ. ಪಕ್ಕದ ಮನೆಯಲ್ಲೇ ಗೊತ್ತಾಗಲ್ಲ, ಯಾರಿದ್ದಾರೆ ಅಂತ ಎದುರಿಗೆ ಬಂದರೂ ಗೊತ್ತಾಗಲ್ಲ. ಹಾಗೆ ಈ ಸಂಸ್ಕೃತಿಯನ್ನ ಹೇಗೆ, ಯಾವ ರೀತಿ ದೇಶದ ನಡೆಗೆ ಹೇಗೆ ಹೋಗ್ಬೇಕು ಅನ್ನೋದನ್ನ ತಿಳಿಸ್ಕೊಡಲಿದ್ದಾರೆ. ಮನದೆಡೆಗೆ ಶುದ್ಧಿ, ನುಡಿದೆಡೆಗೆ ಈ ಒಂದು ಅಭಿಯಾನ ನಡೀತಾ ಇರ್ತಕ್ಕಂಥದ್ದು ನಮಗೆ ಖುಷಿ ತಂದಿದೆ. ಈ ತಂಡದವರು ನಮ್ಮ ಊರಿನಲ್ಲಿ ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಅವರೆಲ್ಲರಿಗೂ ಕೂಡ ನಾವು ಗ್ರಾಮಸ್ಥರ ಪರವಾಗಿ ನಾನು ಸ್ವಾಗತ ಮತ್ತು ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೇನೆ. ಅಂತ ಒಂದು ಪ್ರವಚನ ಇಲ್ಲಿ ನಡೀತಾ ಇರೋದು ಖುಷಿಯಾಗಿದೆ. ಎಲ್ಲರೂ ಕೂಡ ಜ್ಞಾನಗಂಗೆಯನ್ನ ನೀವು ಸೇರಿಸಿ ಚೆನ್ನಾಗಿ ಅದನ್ನ ಅನುಪಾಲನೆ ಮಾಡಿ ಎಂಬತಕ್ಕಂಥ ನನಗೆ 2 ಮಾತುಗಳನ್ನ ಆಡ್ಬಿಟ್ಟು ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಭಗವಚ್ಚೇತನಕ್ಕೆ ಮಣಿದು ಈ ನೆಲದ ಅಧಿದೇವರಾಗಿರ್ತಕ್ಕಂಥ ರೇವಣಸಿದ್ದೇಶ್ವರ ಪಾದಂಗಳಲ್ಲಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗುಡಿಗೌಡರನ್ನು ಮೊದಲುಗೊಂಡು ರೋಹನ್, ಚಂದನು, ವಿಶೇಷವಾಗಿ ಪ್ರಾರ್ಥನೆ ಮಾಡಿದಂತ ನಮ್ಮ ಸಹೋದರಿಯರ ತಂಡ, ಇಂತಹ ಸಮಯದಲ್ಲಿ ಈ ರಸಗಳಿಗೆಯನ್ನು ಸಾಕ್ಷೀಕರಿಸಲಿಕ್ಕೆ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಅದ್ಭುತವಾದಂಥ ಗೀತೆ ಕೇಳೋ ಮುಖೇನ ನಿಮ್ಮ ಕರ್ಣಕ್ಕೆ, ಕಿವಿಗಳಿಗೆ ಒಂದು ಕರ್ಣಾನಂದ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ. ಪ್ರಾರಂಭದಲ್ಲಿ ಈಗಷ್ಟೇ ವಚನ ಗೀತೆ ಆಡಿ ಬಸವಣ್ಣವ್ರ ಕಲ್ಪನೆ ಹೆಂಗಿತ್ತಪ್ಪ ಅಂದ್ರೆ, ಇಡೀ ನಮ್ಮ ಕಿವಿನಲ್ಲಿ ಆ ಬಸವಣ್ಣವ್ರ ವಚನ ತುಂಬಬೇಕು ಅಂತೇಳಿ, ಆ ದೇವರ ನೆನವು ನಮ್ಮ ಮನಸ್ಸಲ್ಲಿ ತುಂಬಬೇಕು ಅಂತೇಳಿ, ಆ ಕಣ್ಣಿನಲ್ಲಿ ಅವ್ರ ನೆನವು ತುಂಬಬೇಕು ಅಂತೇಳಿ, ಇಡೀ ನಮ್ಮ ಈ ತನುವಿನ ತುಂಬ ಆ ದೇವರ ಧ್ಯಾನ ತುಂಬಬೇಕು ಅಂತಕ್ಕಂಥ ಆಶಯದಿಂದಲೇ ವಚನದಲ್ಲಿ ನಿಮ್ಮ ನಾಮಾಮೃತ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತ ತುಂಬಿ, ಇವೆಲ್ಲವನ್ನು ತುಂಬಬೇಕು ಅಂತಕ್ಕಂಥ ಆ ತುಂಬುವಿಕೆಯ ಉದ್ದೇಶದಿಂದಲೇ ಒಂದು ದೊಡ್ಡದನ್ನು ಕೊಡುಗೆ ಮಾಡ್ಲಿಕ್ಕೆ ತೀರ್ಮಾನ ಮಾಡಿದ್ರು. ಏನಪ್ಪ ಈ ಸಮಾಜಕ್ಕೆ ಕೊಡುಗೆ ಅಂದ್ರೆ, ಆ ತುಂಬುವಿಕೆಯ ಮುಖೇನ ಈ ಊರುಗಳಲ್ಲಿ, ಈ ಬೀದಿಗಳಲ್ಲಿ, ಕೇರಿಗಳಲ್ಲಿ ತುಂಬಿದ ಕೊಡುಗೆ ಜಾಸ್ತಿ ಆಗ್ಬೇಕು ಅಂತೇಳಿ. ಗೊತ್ತಾ ನಿಮಗೆ? ಹಿಂದೆ ನಮ್ಮ ಅಜ್ಜಿ ಒಂದು ಮಾತು ಹೇಳ್ತಾ ಇದ್ರು, ಮಗ ಅವನ ಹೆಂಗಣ ರಾಮಣ್ಣ ಅಂದ್ರೆ, ಅವನ ಹೆಂಗಣ ಪರಮೇಶ್ವರಣ್ಣ, ಹೆಂಗಣ ಆನಂದ ಅಂದ್ರೆ, ಅವನ ನಮ್ಮರು ತುಂಬಿದ ಕೊಡ ಕಣ್ಮಗ ಅಂತೇಳಿ, ಅಯ್ಯ ತಿಮ್ಮಕ್ಕ ಅವಳು ತುಂಬಿದ ಕೊಡ ಕಣ್ಮಗ ಅಂತೇಳಿ. ಬಂಧುಗಳೇ, ಇವತ್ತಂತ ತುಂಬಿದ ಕೊಡಗಳು ಇಲ್ಲ ಅರೆಬರೆ ಕೊಡಗಳಾಗಿರ್ತವೆ, ಇಲ್ಲ ಖಾಲಿ ಕೊಡಗಳಾಗಿರ್ತಾವಲ್ಲ, ಪುನಃ ಅದನ್ನ ತುಂಬತಕ್ಕಂಥ ಪ್ರಕ್ರಿಯೆ ಇದೆಯಲ್ಲ, ಅದು ಈ ಶ್ರಾವಣ ಸಂಜೆಯ ಮಹತ್ತರವಾದಂಥ ಉದ್ದೇಶ ಅಂತಕ್ಕಂಥದ್ದನ್ನ ಎಲ್ಲರೂ ಸೊಗಸಾಗಿ ಮಾತಾಡಿದ್ದಾರೆ. ನಮ್ಮ ಪರಮೇಶ್ವರಣ್ಣ ಆಗ್ಲಿ, ರಾಜಶೇಖರ್ ಆಗ್ಲಿ, ಕೂತಿರ್ತಕ್ಕಂಥ ಎಲ್ಲರೂ ಕೂಡ ಇದರ ಅದ್ಭುತವಾದಂತಹ ಪ್ರಾಸ್ತಾವಿಕತೆಯನ್ನು ಎಷ್ಟು ಚೆನ್ನಾಗಿ ಅವ್ರನ್ನ ನಿಮಗೆಲ್ಲ ವಿಷದಪಡಿಸಿದ್ದಾರೆ ಅಂದ್ರೆ ನನಗಂತೂ ಭಾರಿ ಖುಷಿ ಆಯ್ತು ಅಂತೇಳಿ. ನೋಡಿ, ಆಷಾಢ ಅಂತಕ್ಕಂಥದ್ದಿದೆ, ನಾವೆರಡೂ ಮಿಕ್ಸ್ ಮಾಡಿದ್ವಿ. ಆಷಾಢ ಶ್ರಾವಣ ಮಾಸದ ಪ್ರವಚನ ಮಾಲಿಕೆ ಅಂತೇಳಿ. ಯಾಕಂಗ್ ಮಾಡಿದ್ವಿ? ಆಷಾಢ ಅಂದ್ರೆ ಸ್ವಲ್ಪ ಸ್ಟ್ಯಾಗ್ನೆಟ್ ಆಗಿರುತ್ತೆ, ಇಡೀ ನಿಸರ್ಗ ಇದೆಯಲ್ಲ ಸ್ತಬ್ಧವಾಗಿಬಿಟ್ಟಿರುತ್ತೆ, ಯಾರು ಕೂಡ ಒಳ್ಳೆ ಕೆಲಸ ಮಾಡಲ್ಲ, ಶುಭಾರಂಭ ಮಾಡಲ್ಲ, ಆಷಾಢ ಗ್ರಹಣ ಅಂತಾರೆ, ಮದುವೆ ಮಾಡಲ್ಲ, ಗೃಹ ಪ್ರವೇಶ ಮಾಡಲ್ಲ, ಎಲ್ಲ ನಿಮ್ಗೆ ಗೊತ್ತಿರ್ತಕ್ಕಂಥದ್ದೇ. ಆಷಾಢ ಕಳೆದ ತಕ್ಷಣ ಏನ್ ಬರುತ್ತೆ, ಶ್ರಾವಣ ಬಂದ್ಬಿಟ್ರೆ ನಿಸರ್ಗದಲ್ಲಿ ಒಂದು ಚದುವು ಪ್ರಾರಂಭ ಆಗ್ಬಿಡುತ್ತೆ. ನಾವೆಲ್ಲ ಶುಭಾರಂಭಗಳು ಕೂಡ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತವೆ, ದೇವಾಲಯಗಳು ಬಸ್ಗಳು ಸ್ಟಾರ್ಟ್ ಆಗ್ತವೆ, ಅಲ್ಲಲ್ಲಿ ಪೂಜೆಗಳು ಪ್ರಾರಂಭ ಆಗ್ತವೆ, ಅಲ್ಲಲ್ಲಿ ಪ್ರಯೋಗಗಳು ಪ್ರಾರಂಭ ಆಗ್ತವೆ. ಇದು ಕಳೆದ ತಕ್ಷಣ ನೆಕ್ಸ್ಟ್ ಹಬ್ಬಗಳ ರಾಧಾರಿ ಅದೊಂದು ಸೀರೀಸ್. ಇಲ್ಲಿ ಗೌರಿ ಹಬ್ಬ ಬರುತ್ತೆ, ಗಣೇಶ ಹಬ್ಬ ಬರುತ್ತೆ, ಮಹಾನವಮಿ ಬರುತ್ತೆ, ದೀಪಾವಳಿ ಬರುತ್ತೆ, ರೈಟ್ ಅಂದ್ರೆ ಒಂದು ಚಲನಶೀಲತೆ ಬರುತ್ತಲ್ಲ. ಹಾಗಾಗಿ ನಮ್ಮ ಪೂರ್ವಜರು ಈ ಶ್ರಾವಣದಲ್ಲಿ ಇಂಥ ಸಾತ್ವಿಕವಾದಂಥ ಕಾರ್ಯಕ್ರಮಗಳು ಆಗಬೇಕು ಅಂತೇಳಿ ಶ್ರಾವಣದ ಅನುಷ್ಠಾನ ಅಂತೇಳಿ ಸ್ವಾಮೀಜಿಗಳು ಮಠದಲ್ಲಿ ಪ್ರವಚನ ಮಾಡ್ತಾರೆ. ಇಷ್ಟೆಲ್ಲ ಮಾಡ್ತಾರಲ್ಲ, ಅದಾದ್ಮೇಲೆ ಬರ್ತಕ್ಕಂಥದ್ದೇ ಮುಂದಿನ ಭಾದ್ರಪದ ಅಂತೇಳಿ. ನೀವು ಈ ಶ್ರಾವಣದಲ್ಲಿ ಏನಾದ್ರೂ ಒಳ್ಳೆ ಸುದ್ದಿಗಳು, ಒಳ್ಳೆ ಸಂಗತಿಗಳು, ಒಳ್ಳೆ ಕೀರ್ತನೆಗಳು ನಿಮ್ ಕಿವಿ ಬಿದ್ದು ಬಿಟ್ರೆ, ನಿಮ್ ಮನಸ್ಸೇಂದ್ರ ಮುದುವಾಗ್ಬಿಟ್ರೆ, ಮುಂದೆ ಬರ್ತಕ್ಕಂಥ ಭಾದ್ರಪದ ಇದೆಯಲ್ಲ, ಆ ಭಾದ್ರಪದ ಅಂದ್ರೆ ಭದ್ರವಾದಂತ ಪಾದವೃತ್ಯ ಅಂತೇಳಿ. ನಿನ್ನ ಜೀವನಕ್ಕೊಂದು ನೆಲೆ ಸಿಗುತ್ತೆ ಅಂತೇಳಿ, ಜೀವನಕ್ಕೊಂದು ಬೆಲೆ ಸಿಗುತ್ತೆ ಅಂತೇಳಿ ನಮ್ಮ ಎಲ್ಲ ಪೂರ್ವಜವಾದಂತ ಸಾತ್ವಿಕ ಪರಂಪರೆ ಇಂಥ ಶ್ರಾವಣ ಮಾಸದಲ್ಲಿ ಕಾರ್ಯಕ್ರಮ ಹಾಕಿ ಬಂದಿತ್ತಲ್ಲ, ಇದರಲ್ಲೇ ನಮ್ದೇನು ಭಾರಿ ವಿಶೇಷ ಇಲ್ಲ.
ಏನ್ ಮಾಡ್ತೀವಿ ನಾವು ನೋಡಿ, ಇಲ್ಲಿರ್ತಕ್ಕಂಥ ಸಾಮರಸ್ಯದ ಬದುಕಿನಲ್ಲಿ ಒಂದು ದೊಡ್ಡ ಸತ್ಯ ಇದೆ ಅಂತೇಳಿ ಅವರೆಲ್ಲ ಮಾಡ್ತಿದ್ವಲ್ಲ. ಯಾಕೆ ದೇವಾಲಯದ ಮುಂಭಾಗದಲ್ಲಿ ಸೇರಿದೀವಿ ಅಂದ್ರೆ ಬಂದ್ರೆ ನಿಮ್ಗೆ ಗೊತ್ತಿದೆ ಆ ರೇವಣ ಸಿದ್ದೇಶ್ವರನ ಶಕ್ತಿ ಏನು ಅಂತೇಳಿ. ಒಳಗಡೆ ಇರ್ತಕ್ಕಂಥ ಆ ಭಕ್ತಿಯ ಆ ಶಕ್ತಿ ಏನು, ಆ ದೇವರದ್ದು ಅಂತಕ್ಕಂಥದ್ದು ಇದೆಯಲ್ಲ, ನನ್ನಿಂದ ಮಾತಿಂದ ಹೇಳೋದಲ್ಲ. ಇಲ್ಲಿ ಇರ್ತಕ್ಕಂಥ ನಾವು ನೀವೆಲ್ಲ ಅದನ್ನು ಅನುಭವಿಸಿದೀವಿ ಅಂತೇಳಿ. ಹೆಂಗ್ ಅನುಭವಿಸಿದೀವಿ ನೋಡಿ, ಅಲ್ಲೆಲ್ಲೋ ಬೀದಿಲಿ ನಿಂತ್ಕೊಂಡು ಹೊರಗೆ ನಿಂತ್ಕೊಂಡು ಮಾತಾಡೋದಿದೆಯಲ್ಲ, ಅದು ಮಾತಷ್ಟೇ. ಆದ್ರೆ ಸ್ವಾಮಿ ಸನ್ನಿಧಿಯಲ್ಲಿ ಮಾತಾಡೋದಿದೆಯಲ್ಲ, ಅದು ಮಾತಲ್ಲ ಸರ್. ಅದೇನದು? ಅದೊಂದು ಮಂತ್ರ ಅಂತೇಳಿ, ಅದೊಂದು ವಚನ ಅಂತೇಳಿ, ಅದೊಂದು ಭರವಸೆ ಅಂತೇಳಿ. ಹೇಗಿರುತ್ತೆ ದೈವಿ ಶಕ್ತಿ? ನಾನು ಸಹಜವಾದಂತ ಒಂದು ಉದಾಹರಣೆ ಕೊಡ್ತಿರ್ತೀನಿ. ಯಾರೋ ನಮ್ಮ 1000 ರೂಪಾಯಿ ಕೊಡ್ಬೇಕಾಗಿತ್ತಪ್ಪ, ನೀವು ಕೇಳಿ, ಕೊಡಲ್ವೇ ಅಂದ್ರೆ ಕೊಡ್ತೀನಿ ತಡಿ ಅಂತಾರೆ. ನೀವು ದಬಾಸ್ ಕೇಳಿ, ಹೋಗಲೇ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ಕೊಂತೀಯ ಅಂತ ಅನ್ನೋದು. ಕೊಟ್ಟದ್ ಕೊಡಂಗಿ ಇಸ್ಕೊಂಡ ನೀರು ಭದ್ರ. ನಾವೇನ್ ಮಾಡ್ತೀವಿ, ಇನ್ನೇನು ಮಾಡೋಕ್ಕಾಗಲ್ಲಪ್ಪ, ಕೊಟ್ಟಿಲ್ಲ ಅಂತೇಳಿ ಬಂದು ನಮ್ಮ ಸ್ವಾಮಿ ದೇವಸ್ಥಾನ ಹೇಳ್ಬಿಟ್ಟು ಸುಮ್ಮನೆ ಬಿಟ್ಟಿದ್ರೆ, ಈ ತಡಿ ಮರಿ ಅಲ್ತಂಕ ಕರಿತೀವಿ, ಒಂದು ವಾರ ಬಿಟ್ಟು ಕೊಡ್ತೀನಿ ಅಂತ. ಏನ್ ಮಾಡ್ತು ಆ ದೇವಸ್ಥಾನ? ನಮ್ಮ ಒಳ್ಳೆ ಇರ್ತಕ್ಕಂಥ ಸಾಕ್ಷಿ ಪ್ರಜ್ಞೆಯಿಂದ ಎಚ್ಚರಿಸ್ತ್ರಿ. ಯಾರು ಕೇಳದೆ ಇದ್ರು ಕೂಡ ನನ್ ಮಾಡೋ ಅನ್ಯಾಯ ದೇವ್ರು ನೋಡ್ತಾ ಇದ್ದಾನೆ, ಯಾರು ಕಣ್ ತಪ್ಪಿಸಿದ್ರು ದೇವ್ರು ಕಣ್ ತಪ್ಪಿಸ್ಲಿಕ್ಕೆ ಆಗಲ್ಲ ಅಂತಕ್ಕಂಥ ಆ ಸಾಕ್ಷಿ ಪ್ರಜ್ಞೆಯನ್ನ ಇಲ್ಲಿವರೆಗೂ ಹಿಡಿದಿಟ್ಟಿದ್ದೆ ನಮ್ಮ ದೈವಿ ಸಂಸ್ಕೃತಿ ಅಂತೇಳಿ, ನಮ್ಮ ದೇವಾಲಯ ಸಂಸ್ಕೃತಿ ಅಂತೇಳಿ, ಆ ದೇವರ ಶಕ್ತಿ ಅಂತೇಳಿ. ಒಳಗಡೆ ಇರ್ತಕ್ಕಂಥ ವಿಗ್ರಹದ ಶಕ್ತಿ, ಎದುರು ಕೂತಿರ್ತಕ್ಕಂಥ ಈ ಸಣ್ಣ ವ್ಯಕ್ತಿ, ಇವೆರಡರ ಮಧ್ಯೆ ಉದ್ಭವ ಇರ್ತಕ್ಕಂಥ ಭಕ್ತಿ ಇದೆಯಲ್ಲ, ಅದು ನನ್ನಂತೊಂದು ಮಾತಿಂದ ಹೇಳೋದಲ್ಲ, ಅದು ಅನುಭವಿಸ್ಬೇಕು. ಆ ಭಗವಂತ ಎದುರುಗಡೆ ಕೂತು ಆ ಭಗವಂತನ ಜೊತೆ ಮಾತಾಡ್ಬೇಕು. ಬಸವಣ್ಣವ್ರ ಆದಿಯಾಗಿ, ಅಲ್ಲಮ್ಮ ಪ್ರಭುದಿಯಾಗಿ, ಚನ್ನಬಸವಣ್ಣ ಆದಿಯಾಗಿ, ಸಿದ್ದರಾಮಣ್ಣ ಆದಿಯಾಗಿ ಎಲ್ಲ ದೇವ್ರ ಜೊತೆ ಸಂವಾದ ಮಾಡ್ತಿದ್ರು. ಯಾಕೆ ನಮ್ಮ ಅಜ್ಜಿ ಕೂತ್ಕೊಂಡು ನಮ್ಮ ಹನುಮಂತ ದೇವ್ರ ಮುಂದೆ, ರೇವಣ ಸಿದ್ದೇಶ್ವರ ಮುಂದೆ ಕೇಳ್ತಾಳಲ್ಲ, ಯಾಕಪ್ಪ ಯಾಕೆ ಒಳಗೆ ಅಂತೀಯ? ನಾನೇನು ಸಿಮಗಿದ್ ಕೇಳಿದ್ದೇನೆ, ನನಗೆ ಆಗುತ್ತೆ ಅಂದ್ರೆ ಆಗುತ್ತೆ, ಆಗಲ್ಲ ಅಂದ್ರೆ ಆಗಲ್ಲ ಅಂದ್ರು. ಏನ್ ಭಾರಿ ಕೇಳಿಲ್ಲ ನೋಡಪ್ಪ, ನನ್ನ ಮಗಳಿಂದ ಕಡೆ ಕೊಡ್ತಾ ಇದೀನಿ, ಒಳ್ಳೇದಾಗುತ್ತೋ ಬೇಡವಾ? ಇಷ್ಟು ಕೊಡೋಕ್ ನೀನ್ 3 ದಿವಸ ಅಂತೀಯಾ? ಏನ್ ಸಂಭಾಷಣೆ ಅಲ್ವಾ? ಏನ್ ಚೆನ್ನಾಗಿ ದೇವ್ರ ಹತ್ರ ಮಾತಾಡ್ತಾರಲ್ವಾ? ಇದು ಬಂಧುಗಳೇ, ಇದು ಭಕ್ತಿಯ ನೈಜತೆ ಅಂತೇಳಿ, ಇದು ಜಾನಪದರ ಭಕ್ತಿ ಅಂತೇಳಿ. ಅದು ಹೇಗಪ್ಪ ಅಂದ್ರೆ ನಮ್ಮ ಕವಿ ತುಂಬಾ ಚೆನ್ನಾಗಿ ವರ್ಣನೆ ಮಾಡ್ತಾನೆ. ಅದೊಂದು ವಿಶೇಷ, ಅದೊಂದು ಪವಾಡ ಅಂತೇಳಿ ನಾವು ಬಾಯಿ ಹೇಳಕ್ ಆಗಲ್ಲ. ಕವಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದ್ರೆ, ಎಲೆ ಹಸುರು, ಅಡಕೆ ಕಪ್ಪು, ಸುಣ್ಣ ಬಿಳಿ, 3 ಸೇರಿ ಬಾಯಿ ಕೆಂಪಾಗುವ ಬರವ ನೋಡ. ಏನ್ ವಿಚಿತ್ರ ಅಲ್ವಾ? ನಾವ್ ಎಲೆ ನೋಡಿ ಹಸಿರ್ರಿ, ಆ ಸುಣ್ಣ ಬೆಳ್ಳಗಿರುತ್ತೆ, ಅಡಿಕೆ ಕಪ್ಪಗಿರುತ್ತೆ, ಹಾಕೊಂಡು ಜಗದ್ ಬಿಡಿ ಬಾಯಿ ಕೆಂಪಗಾಗ್ಬಿಡುತ್ತಲ್ವಾ? ಆ ಸೃಷ್ಟಿ ವೈಚಿತ್ರ ಅಲ್ವಾ ಅಂತೇಳಿ. ಎಲೆ ಹಸುರು, ಅಡಕೆ ಕಪ್ಪು, ಸುಣ್ಣ ಬಿಳಿ, 3 ಸೇರಿ ಬಾಯಿ ಒಂದಾಗುವ ಬರವ ನೋಡ. ಪ್ರಣತೆ ಕಪ್ಪು, ಬತ್ತಿ ಬಿಳಿ, ಎಣ್ಣೆ ಹಳದಿ, 3 ಸೇರಿ ಬೆಳಕಾಗುವ ಬರವ ನೋಡ ಅಂತ ಹೇಳ್ತಾ ಕಡೆ ಒಂದು ಮಾತಾಡ್ತಾನೆ. ರೇವಣ ಸಿದ್ಧ, ನೀನು ಸಿಂಧು, ನಾನು ಬಿಂದು, ಭಕ್ತಿ ಭಾಗೀರಥಿ, 3 ಸೇರಿ ಒಂದಾಗುವ ನಿಬ್ಬೆರಗ ನೋಡ ಅಂತೇಳಿ. ಈ ದೇವರ ಬಗ್ಗೆ ನಮಗೆ ಬೆರಗಷ್ಟೇ, ಒಂದು ಸೋಜಿಗ ಅಷ್ಟೇ. ಪ್ರಾಯಶಃ ಎಲ್ಲೂ ಇಲ್ಲದೆ ಇರ್ತಕ್ಕಂಥ ನಮ್ಮ ಪುಂಡಾಟಿಕೆ ಆಗ್ಲಿ, ನಮ್ಮ ದುರಭ್ಯಾಸಗಳಾಗ್ಲಿ, ಅವು ದೇವಾಲಯದ ಜಾಗದಲ್ಲಿ ಆಗ್ಬಾರ್ದು. ಇದೊಂದು ಪವಿತ್ರವಾದಂತ ಸ್ಥಾನ ಅಂತಕ್ಕಂಥ ನಮ್ಮ ಒಳಗಡೆನ ಸಂಯಮದ ಪ್ರಜ್ಞೆಯನ್ನ ಇಲ್ಲಿವರೆಗೂ ಹಿಡಿದಿಟ್ಟಿರ್ತಕ್ಕಂಥದ್ದೇ ಈ ದೇವರ ಸನ್ನಿಧಿ. ಆ ದೇವರ ಸನ್ನಿಧಿ ನಮ್ಮ ನಿಮ್ಮ ಸಮಾಗಮ ಆಗಿದೆ ಅಂದ್ರೆ ಇದಕ್ಕಿಂತ ರಸಗಳಿಗೆ ಮತ್ತೊಂದಿಲ್ಲ ಅಂತೇಳಿ. ನೋಡಿ ಗಮನಿಸಿ, ನಿಮ್ಗೆ ಹೇಗಿರುತ್ತೆ ಸಾಮಾನ್ಯ ಇವತ್ತಿನ ಕಾಲದಲ್ಲಿ ನಾನು 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 ಅಂತಕ್ಕಂಥ ಅಹಂಕಾರ ಇರುತ್ತಲ್ಲ, ಆ ಅಹಂಕಾರಕ್ಕೆ ಎಡೆ ಮಾಡಿಕೊಡದೆ ಇರ್ತಕ್ಕಂಥ ಜಾಗ ದೇವಸ್ಥಾನ ಅಂತ ಖಚಿತವಾಗಿ ಹೇಳ್ಬೋದಲ್ವಾ? ನಾವು ಹೆಂಗೆ ಹೇಳ್ತೀವಿ? ಈಗ ರೇವಣ ಸಿದ್ದೇಶ್ವರ ದೇವಸ್ಥಾನ ಭಾರಿ ಜೋರಾಗಿ ಕಟ್ಟಿದೀವಿ, ಒಳಗಡೆ ವೆಂಟಿಲೇಷನ್ ಇದೆ, ಗಾಳಿ ಬೆಳಕು ಬರುತ್ತೆ, ತುಂಬಾ ಚೆನ್ನಾಗಿ ಕಟ್ಟಿದ್ವಿ. ಸರಿ, ನೀವು ಸ್ವಲ್ಪ ಹಳೆಯ ದೇವಸ್ಥಾನಗಳು ಕಲ್ಪನೆ ಮಾಡ್ಕೊಳ್ಳಿ, ಹೆಂಗಿರ್ತವೆ? ಅಲ್ಲೆಲ್ಲ ಕೊತ್ತಲಮ್ಮ ಅಂತಲೋ ಕರಳಮ್ಮ ಅಂತಲೋ ದೇವಸ್ಥಾನ ವಾದಗಳಿರ್ತಾವೆ ಇರ್ತವೆ. ನೀವು ಸುಮ್ಮನೆ ಗಮನಿಸಿ, ಆ ದೇವಸ್ಥಾನ ಹೆಂಗಿರ್ತವೆ? ಒಳಗಡೆ ಸ್ವಾಮಿ ಇರುತ್ತೆ, ಯಾವುದೋ ದೇವತೆ ಇರುತ್ತೆ, ಅದೊಂದು ಗರ್ಭಗಣ ಇರುತ್ತೆ. ನೀವು ಬಕ್ಕೊಂಡು ಹೋಗ್ಬೇಕು ಆ ದೇವಸ್ಥಾನದೊಳಗೆ ಅಲ್ವಾ? ಈ ಬಾಗಿಲು ಹೆಂಗಿರುತ್ತೆ? ಒಳ್ಳೆ ಕಿಟಕಿ ಹೆಂಗಿರುತ್ತೆ? ಹಳೆ ಕಾಲ ದೇವಸ್ಥಾನ ಕಲ್ಪನೆ ಮಾಡಿ. ಏಣ ನಮ್ಮ ಹಳೆ ಕಾಲ ಜನಕ್ಕೆ ಸ್ವಲ್ಪ ಬುದ್ಧಿ ಇಲ್ಲ ಕಣ. ಅದ್ ಏನ್ ದೇವಸ್ಥಾನ ಕಟ್ಟಿರೋಣ ಹಳೆ ಕಾಲ, ಒಳ್ಳೆ ಬಕ್ಕೊಂಡು ಹೋಗ್ಬೇಕಣ್ಣ, ಒಳ್ಳೆ ಬಾಗಿಲು ಒಳ್ಳೆ ಕಿಟಕಿಟಾಗಿ ಇಟ್ಟಿದ್ದಾರೆ ಅಂದ್ರೆ ನಮ್ಮ ಸಿನಿಗೆರೆ ಯಜಮಾನ್ರು ಒಂದು ಅದ್ಭುತವಾದ ಉತ್ತರ ಕೊಡ್ತಾರೆ ಗೊತ್ತಾ ನಿಮ್ಗೆ? ಏನಂತಾರೆ ಮಗ, ನಮ್ ಜನ ಏನ್ ತಿಳುವಳಿಕೆ ಇಲ್ದಾರಲ್ಲ ಕಣಲೇ, ಯಾಕೆ ಆ ದೇವಸ್ಥಾನದ ಬಾಗಿಲು ಸಣ್ಣಗಿಟ್ಟಿದ್ದಾರೆ ಅಂದ್ರೆ ಈ ಶರೀರದೊಳಗಡೆ ಒಂದು ಅಹಂಕಾರ ಅಂತಿದೆ. ಹೇಗಿರುತ್ತೆ ಅಹಂಕಾರ? ಎಲ್ಲ ನನ್ನಿಂದಲೇ, ನಾನು ಬಿಟ್ರೆ ಏನೂ ಇಲ್ಲ ಅಂತಕ್ಕಂಥ ಜಂಬ ಇರುತ್ತಲ್ಲ, ಇದನ್ನ ನೋಡಿ ಗಮನಿಸಿ. ನಿಮಗೆ ತೆನೆ ಹೊತ್ತಂತ ಭತ್ತ ಕೂಡ ಬಾಗುತ್ತೆ, ಗೊನೆ ಹೊತ್ತಂತ ಬಾಳೆ ಕೂಡ ಬಾಗುತ್ತೆ. ಆದ್ರೆ ಏನೇನು ಇಲ್ಲದೆ ಇರ್ತಕ್ಕಂಥ ಈ ಡಂಬದ ಶರೀರ, ಜಂಬದ ಶರೀರ ಸುಮ್ನೆ ಬೀಗುತ್ತೆ. ಆ ಬೀಗ್ತಾ ಇರ್ತಕ್ಕಂಥ ಶರೀರ ಕಡೇ ಪಕ್ಷ ದೇವಸ್ಥಾನದ ಬಾಗಿಲಿಗೆ ಬಂದಾಗಲಾರು ಸ್ವಲ್ಪ ತಗ್ಗಿ ಬಗ್ಗಿ ನಡೀಲಿ ಅಂತೇಳಿ ನಮ್ಮ ಹಿರಿಯರು ಸ್ವಲ್ಪ ಬಾಗಿಲು ಸಣ್ಣ ಇಟ್ಟಿರ್ತಾರೆ ಅಂತೇಳಿ. ಏನು ಲೋಕನೀತಿ ಅಲ್ವಾ? ಏನು ಅದ್ಭುತವಾದಂತ ಒಂದು ಫಿಲಾಸಫಿ ಅಜ್ಜನ ಕಲ್ಪನೆಯಲ್ಲಿದೆ. ಇದು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಗೊತ್ತಾ? 98% ತೆಗಿತಾರೆ, 97% ತೆಗಿತಾರೆ, ರ್ಯಾಂಕ್ ತೆಗೆದಿದ್ದಾರೆ. ತಪ್ಪೇನಿಲ್ಲ, ಅದೆಲ್ಲ ಕಲ್ಪನೆ ಮಾಡ. ಅವ್ರು ಇಂಜಿನಿಯರ್ ಆಗ್ಲಿ, ಡಾಕ್ಟರ್ ಆಗ್ಲಿ, 98% ಎಲ್ಲ ತೆಗಿಲಿ. ಆದ್ರೆ ನಾನು ಪೋಷಕರಲ್ಲಿ ಒಂದು ವಿನಂತಿ ಮಾಡ್ತೀನಿ. ಅದೇನು ಅಂದ್ರೆ, ನಾವ್ ಯಾವಾಗ ಅಂಕ 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 ಅಂತೇಳಿ ಅಂಕಕ್ಕೆ ಒತ್ತು ಕೊಡ್ತಾ ಇದೀವಲ್ಲ, ಒತ್ತು ಕೊಡಿ, ತಪ್ಪೇ ಇಲ್ಲ. ಟ್ಯೂಷನ್ ಕಳಿಸಿ 2 ಲಕ್ಷ ಕಟ್ಟಿ, 3 ಲಕ್ಷ ಕಟ್ಟಿ
ಎಕ್ಸ್ಪರ್ಟಿ ಕಳಿಸಿ. ನಾನು ಅದನ್ನೇ ತಪ್ಪು ಅಂತ ಹೇಳ್ತಾ ಇಲ್ಲ. ಅದು ಒಂದು ಜವಾಬ್ದಾರಿ ಹೆತ್ತವ್ರ ಮೇಲಿದೆ. ಏನು ಅಂದ್ರೆ ಅಂಕ 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 ಅಂತೇಳಿ ಅಂಕಕ್ಕೆ ಏನ್ ಪ್ರಾಶಸ್ತ್ಯ ಕೊಡ್ತೀರೋ ಅದ್ರ ಜೊತೆಗೆ ನಮ್ಮ ಮಕ್ಕಳನ್ನ ಸ್ವಲ್ಪ ಹೆಂಗ್ ಅಂಕೆ ಇಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಅಂತೇಳಿ. ನಮ್ಮ ಅಜ್ಜಿ ಹೇಳ್ತಾಳೆ ಅಲ್ವಾ, ಮಗ ಒಂಚೂರು ಅಂಕೆ ಇಲ್ದಂಗೆ ಆಡತ್ಕಂಡ್ ಮಗ ಅಂತ, ಅದೊಂಚೂರು ಅಂಕೆ ಇಡು ಅಂತಾಳೆ. ಏನ್ ಅಂಕೆ ಅಂದ್ರೆ ಒಂದು ಶಿಸ್ತಿಗೊಳಪಡಿಸು, ಸಂಯಮಗೊಳಪಡಿಸು. ಈಗಾಗಲೇ ಹೇಳಿದ್ರಲ್ಲ, ಅಜ್ಜ ಅಂದ್ರೆ ಏನು, ಅಜ್ಜಿ ಅಂದ್ರೆ ಏನು, ಅತ್ತಿಗೆ ಅಂದ್ರೆ ಏನು, ನಾದಿನಿ ಅಂದ್ರೆ ಏನು, ಬಂಧು ಅಂದ್ರೆ ಏನು, ಬಾಂಧವ ಅಂದ್ರೆ ನಮ್ಮೂರು ಅಂದ್ರೆ ಏನು, ದೇವರು ಅಂದ್ರೆ ಏನು, ಉತ್ಸವ ಅಂದ್ರೆ ಏನು, ಪೊರೆವು ಅಂದ್ರೆ ಈ ಕಲ್ಪನೆಗಳು ಬರ್ಬೇಕಲ್ಲ. ಆ ಅಂಕಿ ಒಳಪಡಿಸ್ತಕ್ಕಂಥದ್ದು ಇದೆಯಲ್ಲ, ಅದು ಇವತ್ತಿನ ಸ್ಕೂಲ್ಗಳಲ್ಲಿ ಆಗ್ತಾ ಇಲ್ಲ ಸರ್, ಇವತ್ತಿನ ಅಕಾಡೆಮಿಕ್ ಓದಿದಲ್ಲಿ ಆಗ್ತಾ ಇಲ್ಲ. ಅದೇನ್ರ ಆಗ್ತಿದ್ರೆ ಅದಿಂತ ಸಂಗೀತದಿಂದ ಆಗುತ್ತೆ ಅಂತೇಳಿ, ಇಂಥ ಸಂಘ ಸಂಸ್ಥೆಗಳ ಜನಪರ ಕಾಳಜಿಯಿಂದ ಆಗುತ್ತೆ ಅಂತೇಳಿ, ನಾವು ಶ್ರಾವಣದಲ್ಲಿ ಮಾಡ್ತಕ್ಕಂಥ ಪರ್ಯದಿಂದ ಆಗುತ್ತೆ ಅಂತೇಳಿ, ನಾವು ಊರಲ್ಲಿ ಮಾಡ್ತಾ ಇರ್ತಕ್ಕಂಥ ರೇವಣ ಸ್ಟೇಷನ್ ಜಾತ್ರೆಯಿಂದ ಆಗುತ್ತೆ ಅಂತೇಳಿ. ಇಂಥವಕ್ಕೂ ಕೂಡ ಆ ಮಕ್ಕಳಿಗೆ ನಿಜವಾದಂತ ಸಾಮಾಜಿಕವಾದಂತ ಒಂದು ಪಾಠ ಬೇಕಲ್ಲ. ಆ ಪಾಠ ಕೊಡ್ತಕ್ಕಂಥ ಲೋಕಶಾಲೆ ಇದೆಯಲ್ಲ, ಅದು ಈ ಬಯಲು ಶಾಲೆ ಅಂತೇಳಿ. ನಾವು ಗೋಡೆ ಮಧ್ಯೆ ಕಲಿತಕ್ಕಂಥದ್ದು ಅಷ್ಟೇ ಶಿಕ್ಷಣ ಅಲ್ಲ ಸರ್, ಈ ಬಯಲಲ್ಲೂ ನಾವು ಒಂದು ಕಲಿಬೇಕಲ್ಲ. ಆ ಕಲಿಲಿಕ್ಕೆ ಪೂರಕವಾದಂತ ವಾತಾವರಣವನ್ನ ಈ 3 ವರ್ಷದಿಂದ ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ ಅಂತೆ. ನಾನು ಆಗ ಹೇಳ್ತೀನಿ, ಮಾರ್ಕ್ಸ್ 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 ಮಾರ್ಕ್ಸ್, ಯಾರನ್ನ ಕೇಳಿ 96 97 98 ಇಲ್ಲಿ ತಪ್ಪೇನಿಲ್ಲ. ಆದ್ರೆ ನಾನೊಂದು ವಿನಂತಿ ಮಾಡ್ತೀನಿ, ಮಾರ್ಕ್ಸು ಮಾರ್ಕ್ಸು ಮಾರ್ಕ್ಸ್ ಅಂತೇಳಿ ಏನು ಮಾರ್ಕ್ಸಿಗೆ ಆದ್ಯತೆ ಕೊಡ್ತೀರೋ ಅಷ್ಟೇ ಆದ್ಯತೆಯನ್ನ ಮುಂದೊಂದು ದಿವಸ ಸಮಾಜದಿಂದ ನನ್ನ ಮಗನ ಮೇಲೆ ಕೆಟ್ಟ ರಿಮಾರ್ಕ್ಸ್ ಬರಬಾರ್ದು, ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತೀವಿ ಅಂತಕ್ಕಂಥ ನೈತಿಕವಾದಂತ ಪ್ರಜ್ಞೆ ನಿಮ್ಮೊಳಗೆ ಜಾಗೃತ ಆಗ್ಬೇಕು ಅಂತೇಳಿ ಏನ್ ಮಾಡಿದೀವಿ ಮಕ್ಕಳಿಗೆ ನಾವು ಲಾಭದ ವಿಚಾರನ ತುಂಬಾ ಚೆನ್ನಾಗಿ ತಲೆ ತುಂಬಿಟ್ಟಿರ್ತೀವಿ. ಗೊತ್ತಾ ನಿಮಗೆ ಹೆಂಗ್ ತುಂಬಿರ್ತೀವಿ? ನೀವು ಪ್ರಾರಂಭದಿಂದಲೇ ಶುರು ಮಾಡ್ತೀವಿ. ಹೆಂಗ್ ಶುರು ಮಾಡ್ತೀವಿ? ಇದು ಇಂಗ್ಲಿಷ್ ಮೀಡಿಯಂಗೆ ಹಾಕಿದ್ರೆ ಲಾಭನೋ, ಕನ್ನಡ ಮೀಡಿಯಂಗೆ ಹಾಕಿದ್ರೆ ಲಾಭನೋ, ಅಥವಾ 2 ಲಕ್ಷ ರೂಪಾಯಿ ಡೊನೇಷನ್ ಕಟ್ಟೋದಿದೆ ಆ ಸ್ಕೂಲ್ಗೆ ಹಾಕಿದ್ರೆ ಲಾಭನೋ, 1 ಲಕ್ಷದಕ್ಕೆ ಲಾಭನೋ, ಇತ ಟೌನ್ಗೆ ಹಾಕಿದ್ರೆ ಲಾಭನೋ, ಅದು ಇಲ್ಲಿ ಹಾಕಿದ್ರೆ ಲಾಭನೋ, ಮುಂದೆ ಸೈನ್ಸ್ ಲಾಭನೋ, ಆರ್ಟ್ಸ್ ಲಾಭನೋ, ಇಂಜಿನಿಯರಿಂಗ್ ಲಾಭನೋ, ಡಾಕ್ಟರ್ ಲಾಭನೋ, IAS ಲಾಭನೋ, APS ಲಾಭನೋ, ಲಾಭ 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 ಅನ್ನೋದು ನಮ್ಮ ಮಕ್ಕಳ ಮನಸ್ಸಿಗೆ ತುಂಬಿ 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 ಅವು ಬೆಳೆ ನಿಂತ್ಕೊಂಡ ಮೇಲೆ ಅವು ಯೋಚನೆ ಮಾಡ್ತೇವೆ. ಈ ವಯಸ್ಸಾಗಿರ್ತಕ್ಕಂಥ ಮುದುಕಿ ಇಟ್ಕೊಂಡು ನನಗೇನು ಲಾಭ ಅಂತೇಳಿ ಯೋಚನೆ ಮಾಡ್ತಿದ್ದೇವೆ ಅಂತ ವಿಚಿತ್ರವಾದಂತ ಟರ್ನಿಂಗ್ ವ್ಯವಸ್ಥೆಗೆ ಈ ಸಮಾಜ ತಿರುಗಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರಾಯಶಃ ದುಡ್ಡಷ್ಟೇ ಪ್ರಮುಖವಾದಲ್ಲ, ಆಸ್ತಿ ಅಷ್ಟೇ ಪ್ರಮುಖವಾದಲ್ಲ, ಅವೆಲ್ಲವೂ ಕೂಡ ಒಂದು ಸರ್ಟನ್ ಸಿಸ್ಟಮ್ ಅಷ್ಟೇ. ಅದನ್ನೇ ಚಂದ ನಿಮ್ ಎದುರಿಗೆ ಹಾಡಂತ ಹೇಳಿದ್ದು. ಯಾರಾದ್ರೂ ಈ ಜಗತ್ತಿನಲ್ಲಿ ಅಣ್ಣ 1 ಕೋಟಿ ರೂಪಾಯಿ ದುಡ್ಡು ಬಿಟ್ಟಿದ್ದೆ ಕಣ, ನಾನು ಹೋಗ್ಬೇಕಾದ್ರೆ 50 ಲಕ್ಷ ತಾಂಡೋದು ಅಂತ ಯಾರು ಹೇಳಿದಾರ? ಅಣ್ಣ ಹೆಚ್ಚು ಕಮ್ಮಿ ಒಂದು ಅರ್ಧ ಕೆಜಿ ಬಂಗಾರ ಮಾಡಿಸಿದ್ದು ಕಣ, ಅದರಲ್ಲಿ ಒಂದು 100 ಗ್ರಾಮ್ ನನ್ನ ಜೊತೆಗೆ ತಾಂಡೋದ್ರು ಅಂತ ಯಾರು ಹೇಳಿದ ತಾನೆ? ಯಾರು ಕೂಡ ಆಸ್ತಿ ತಾಂಡೋದಿಲ್ಲ ತಾನೆ? ಆಗಿ ದೇವರು ಮಗಳಾಡ್ತಿ. ಭಗವಂತನ ಆಶೀರ್ವಾದ ಮಂಗಳಾರತಿ ಮುಖೇನ ನಮ್ಗೆಲ್ಲ ಸಿಕ್ಕಿರ್ತಕ್ಕಂಥದ್ದು ತುಂಬಾ ಒಂದು ಭಕ್ತಿಯ ಉತ್ತುಂಗದ ಗಳಿಗೆಯಲ್ಲಿ ನಾವೆಲ್ಲ ನಿಂತಿದ್ದೀವಿ ಅಂತ ಹೇಳ್ತಾ, ನಿಜ ಅದೇ ವಿಶೇಷ ಅಂತೇಳಿ. ಯಾವ್ದಪ್ಪ ಈ ಭಕ್ತಿ ಮಹತ್ವ ಅಂದ್ರೆ, ನೋಡಿ ನಾವೇನ್ ಭಾರಿ ಹೊತ್ತೇನು ದೇವಸ್ಥಾನದಲ್ಲಿ ಇರಲ್ಲ, ಎಷ್ಟೊತ್ತಿರ್ತೀವಿ? ಒಂದು ಅರ್ಧ ಗಂಟೆ, ಒಂದು 15 ನಿಮಿಷ 20 ನಿಮಿಷ ಇರ್ತೀವಲ್ಲ. ಆ ಒಂದು 15-20 ನಿಮಿಷ ದೇವಸ್ಥಾನಕ್ಕೆ ಬಂದು ಆ ಸನ್ನಿಧಿನಲ್ಲಿ ಆ ದರ್ಶನ ಪಡೆದು ಹೋಗ್ತೀವಿ ಅಂದ್ರೆ, ಆ ದೇವ್ರೇನ್ ಬಯಸ್ತಾನಪ್ಪ ಅಂದ್ರೆ ನೀನು ದೇವರಾಗ್ಬಿಡ್ಬೇಕು ಅಂತೇಳಿ. ಪ್ರಾಯಶಃ ದೇವಾಲಯದ ಆತ್ಯಂತಿಕ ಉದ್ದೇಶನೇ ದೇವಸ್ಥಾನದೊಳಗೆ ಯಾರ್ಯಾರು ಬರ್ತಾರೆ ಅವರೆಲ್ಲ ದೇವರಂತ ಮಕ್ಕಳಾಗಬೇಕು ಅಂತೇಳಿ, ಆ ದೇವರಂತ ಜನ ಆಗಬೇಕು ಅಂತೇಳಿ ಅಂತ ದೈವಿ ನಗರವನ್ನ, ದೈವಿ ಊರನ್ನು ನಿರ್ಮಾಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈ ರೇವಣ ಸಿದ್ದೇಶ್ವರನ ಕೃಪೆ ಅತ್ಯಂತ ಹೆಚ್ಚಾಗಿ ಈ ಗ್ರಾಮದಲ್ಲಿ ಇದೆ ಅಂತಕ್ಕಂಥ ಸತ್ಯವನ್ನು ಅರ್ಥ. ಆ ಭಕ್ತಿ ಅದು ಕಪಟತನದ ಭಕ್ತಿ ಆಗ್ಬಾರ್ದು, ತೋರಿಕೆಯ ಭಕ್ತಿ ಆಗ್ಬಾರ್ದು. ಅದು ಹೆಂಗಿರ್ಬೇಕ ಭಕ್ತಿ ಅನ್ನೋದ್ರ ಬಗ್ಗೆ ಬಸವಣ್ಣರು ಅತ್ಯಂತ ಸೂಕ್ಷ್ಮವಾಗಿ ಒಂದು ಹೇಳ್ತಾರೆ. ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಆ ಭಕ್ತಿ ದೇವರು ಮತ್ತು ನನ್ನ ಮಧ್ಯೆ ಏನ್ ದಿವಸಗಟ್ಟಲೆ ನಾವೇನು ಪೂಜೆ ಮಾಡೋದು ಬೇಕಿಲ್ಲ. ಹೇಗೆ ಕಣಿಯ ಪೂಜಿಸಿ ಕಾಲವ ಕಳೆಯಬೇಡ, ಮಣಿಯ ನೆನೆಸಿ ಕಾಲವ ಕಳೆಯಬೇಡ, ಕ್ಷಣವಾದರೂ ನಿಜದ ನೆನವೇ ಸಾಕು, ಕ್ಷಣದೊಳಗಣ ಅರ್ಧವಾದರೂ ನಿಜದ ನೆನವೇ ಸಾಕು ಅಂತ ನಾವು ಬಂದ ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂದ್ರೆ, ನಮ್ಮ ಮತ್ತು ಭಗವಂತನ ಮಧ್ಯೆ ಇನ್ನೇನು ಬರಬಾರ್ದು. ಇಲ್ಲಪ್ಪ ನಾನು ಭಗವಂತನ ಜೊತೆ ಕೈ ಮುಗಿತಾ ಇದ್ದೀನಿ, ನಾಳೆ ಎಡೆಗುಂಟೆ ಹೊಡಿಬೇಕಾಯ್ತು, ನಾಳೆ ಕಳೆ ಕಿಳಿಬೇಕಾಯ್ತು, ಇನ್ನೇನು ಆಯ್ತು, ಒಂದು ದುಡ್ಡು ಕೊಡ್ತೀನಿ ಇದ್ದ ಕೊಟ್ಟಿರಲ್ಲ, ಇವೆಲ್ಲ ಸುಳಿದಾಡ್ಬಿಟ್ರೆ ನಿನ್ನ ಭಕ್ತಿಯ ಏಕಾಗ್ರತೆ ಅಲ್ಲಿ ಇಲ್ಲ ಅಂತೇಳಿ. ಆ ಭಗವಂತ ಮತ್ತು ನಮ್ಮ ಮಧ್ಯೆ ಇರಬೇಕಾದಂತ ಸಂಬಂಧ ಬಾಂಧವ್ಯ ಬಿಟ್ಟು ಏನೂ ಇರಬಾರ್ದು. ಹಂಗಿದ್ರೆ ಆ ಭಕ್ತಿ ಇಂತ ಏನ್ ಚೆನ್ನಾಗಿ ಒಂದು ಉದಾಹರಣೆ ಕೊಡ್ತಾರೆ ಬಸವಣ್ಣವರು ಅಂದ್ರೆ, ಅವ್ನು ಚಿಕ್ಕಮಂಗ್ಳೂರ್ಗೆ ಹೋಗ್ಬಿಟ್ಟಿಯಾನೆ, ಸಂತೆಗೆ ಹೋಗಿ 1,000 ರೂಪಾಯಿ ಚಪ್ಪಲಿ ತಂದ್ಬಿಟ್ಟಿಯಾನೆ, ಚಪ್ಪಲಿ ಹಾಕೊಂಡು ದೇವಸ್ಥಾನದ ಒಳಗಡೆ ಹೋಗಂಗಿಲ್ಲ, ದೇವಸ್ಥಾನದ ಒಳಗಡೆ ಬಿಟ್ಟು ಹೋಗ್ತಿದ್ದಾನೆ. ಅವ್ರ ಮನಸ್ಥಿತಿ ಹೆಂಗಿರುತ್ತೆ ಅಂತಕ್ಕಂಥದ್ದನ್ನ ಬಸವಣ್ಣ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದ್ರೆ,
ಹಾಗದ ಕೆರವ ಹೊರಗೆ ಕಳೆದು ಗುಡಿಗೆ ಹೋಗಿ ನಮಿಸುವ ಭಕ್ತನ ನೋಡಿರಾ? ಅದು ಹಾಗಂದ್ರೆ ಬೆಲೆ ಒಂದು 500,000 ರೂಪಾಯಿ ಕೊಡ್ತಂತಾನೆ, ಹೊರಗೆ ಬಿಟ್ಟು ಹೋಗಿದ್ದಾನೆ, ಒಳಗೆ ಕೈ ಮುಯ್ತಾ ಇದ್ದಾನೆ. ಅವ್ರ ಮನ್ಸು ಹೆಂಗಿದೆ? ಹಾಗದ ಕೆರವ ಹೊರಗೆ ಕಳೆದು ಗುಡಿಗೆ ಹೋಗಿ ನಮಿಸುವ ಭಕ್ತನ ನೋಡಿರಾ? ಆತನಿಗೆ ಹೊರಗಿನ ಕೆರದ ಧ್ಯಾನವಲ್ಲದೆ ಒಳಗಿನ ದೇವರ ಧ್ಯಾನವಿರೋದು ಕಾಣಕೂಡದ ಸಂಘ ಅಂತೆ. ಪ್ರಾಯಶಃ ಇಂಥದ್ದು ನಿರ್ಮಾಣದಲ್ಲಿ ನಮ್ಮ ಕಪಟವಾದಂಥ ಭಕ್ತಿ ಆ ಮಟ್ಟಕ್ಕೆ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಭಕ್ತಿ ಹೆಂಗಿರ್ಬೇಕು ಅಂದ್ರೆ, ನಮ್ಮ ಸಿದ್ಧಗೇರಿ ಯಜಮಾನ್ರು ಕೇಳಿ ಹೇಳ್ತಾರೆ, ಅಣ್ಣ ಆ ಒಂದು ಪಾದ ನಂಬಿಡಿದೀನಿ, ಹಾಲಗಾರವಾಗ್ಲಿ ನೀರಗಾರವಾಗ್ಲಿ ಅವನೇ ಗತಿ ಅವನೇ ಮತಿ ಅಂತಾರಲ್ಲ, ಅದು ಭಕ್ತಿಯ ಗಟ್ಟಿತನ ಅಂತೆ, ಅದು ಭಕ್ತಿಯ ಶ್ರೇಷ್ಠತೆ ಅಂತೇಳಿ. ಹೆಂಗಿರುತ್ತೆ ಇವತ್ತು ಭಕ್ತಿ? ಏನಪ್ಪ ಭಾರಿ ದಿವಸ ಬರ್ತಾ ಇದೆಯಾ, ಅಮಾಸೆ ಗಂಟ್ಲೆ ಬರ್ತೀಯ, 3 ತಿಂಗಳಿಂದ ಬರ್ತಾ ಇದೆಯಾ, ಹೆಂಗೆ ಪರವಾಗಿಲ್ಲ ಅಂತ ಕೇಳಿದ್ರೆ ಅವ್ನು ಭಾರಿ ಬುದ್ಧಿವಂತ. ಅವನು ಏನಣ್ಣ ನಾ 3 ತಿಂಗಳಿಂದ ನಡ್ಕೊಂತ ಇದ್ದೀನಿ, ಒಂಚೂರು ಸುಖ ಇಲ್ಲ ಕಾರಣ ನಾನು ಕೇಳಿದ್ರೆ ಏನೂ ಆಗ್ತಾ ಇಲ್ಲ ಅಂತಾನೆ. ಅವನಿಗಿಂತ ಕಡಿಮೆ ನಾನು ಬಿಡ್ಕೊಂಡೆ ನನ್ನ ಮಕ್ಕಳು, ಈ ದೇವ್ರು ಸ್ವಲ್ಪ ವೀಕ್ ಕಳ್ಳ, ಆ ತೋಟದೊಳಗೊಂದು ದೊಡ್ಡ ದೇವ್ರು ಇಟ್ಕೊಳ್ಳ, ಅಲ್ಲಿ ಹೋಗಿ ನಾಳೆ ಹಂದಿ ಕೊಟ್ಟು ನಾಳೆ ಕೆಲಸ ಆಗುತ್ತೆ ಅಲ್ಲಿ ಹೋಗ್ಲಾ ಅಂತಾನೆ. ಇದನ್ನು ಭಕ್ತಿ ಅಂತೀರಾ? ಇದನ್ನು ಭ್ರಮೆ ಅಂತೀವಿ. ಪ್ರಾಯಶಃ ಭಕ್ತಿ ಯಾವತ್ತೂ ಕೂಡ ಭ್ರಮೆಗೊಳಗಬಾರದು. ನಿಷ್ಕಲ್ಮಶವಾದಂತ ಗಟ್ಟಿಯಾದಂತ ಪಾದ ಹಿಡಿದು ಬಿಟ್ಟಿದೀವಿ ಅಂತಾರಲ್ಲ, ಅದನ್ನೇ ಬಸವಣ್ಣ ಹೇಳೋದು, ಎಲ್ಲ ನೀನೇ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗವೇ ನೀನು, ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಅಂತಾರಲ್ಲ, ಆ ರೀತಿ ಭಗವಂತನ ಮೇಲೆ ನಿಜವಾದಂತ ಸಾಮೀಪ್ಯ, ನಿಜವಾದಂತ ಭಕ್ತಿ ಇದ್ದಿದ್ದೆ ಆದ್ರೆ ಡೆಫಿನೆಟ್ ಆಗಿ ಓದಿತಾನೆ ನಾವು. ಹೆಂಗ್ ಓದಿತಾನೆ? ಬಸವಣ್ಣವ್ರು ಹೇಳ್ತಾರೆ, ನಂಬಿ ಕರೆದರೆ ಓ ಎನ್ನ ಶಿವನು, ನಂಬರು ನಚ್ಚರು ಬರಿದೆ ಕರೆಯವರು. ಸುಮ್ನೆ ಇದಾಗತ್ತೆ, ಆ ದೇವ್ರ ಇನ್ನೊಂದ್ ದೇವ್ರ ಇನ್ನೊಂದ್ ದೇವ್ರ ಹಂಗ ಹೋಗ್ತಿದ್ರು ದೇವ್ರು ಓದಿತಾನ? ನಂಬರು ನಚ್ಚರು ಬರಿದೆ ಕರೆಯವರು, ನಂಬಿ ಕರೆದರೆ ಓ ಎನ್ನನೇ ಶಿವನು ಅಂತ. ನಂಬಿಕೆ ಇಟ್ಟು ಕರೆ ಡೆಫಿನೆಟ್ ಆಗಿ ಅವ್ನು ಹೋಗ್ಬಿಡ್ತಾನೆ ಅಂತಕ್ಕಂಥ ಸತ್ಯದ ಅರಿವಾಗ್ಬೇಕು ಅಂದ್ರೆ ಆ ಜಾನಪದರ ಭಕ್ತಿ ಕಡೆ ಹೋಗ್ಬೇಕು, ನಮ್ಮ ಊರಲ್ಲಿ ಇರ್ತಕ್ಕಂಥ ಹಿರಿಯರ ಭಕ್ತಿ ಕಡೆ ಹೋಗ್ಬೇಕು. ಆ ಭಕ್ತಿಯ ನಿಜವಾದಂತ ಸಾಕ್ಷಾತ್ಕಾರಕ್ಕೆ ಈ ದೇವಾಲಯ ಪ್ರಾಂಗಣದಲ್ಲಿ ಇಂಥ ಕಾರ್ಯಕ್ರಮಗಳು ಆಗ್ತಾ ಇರ್ತಕ್ಕಂಥದ್ದು ನೋಡಿ ನಾವು ಅದ್ರ ಜೊತೆಗೆ ಇಂಥ ಒಂದು ಸಾಂಸ್ಕೃತಿಕವಾದಂತ ಸ್ಪರ್ಶ ಕೊಟ್ಟಿದ್ದೀವಿ ಅಂತೆ. ನಾನು ಹೇಳಿರ್ತೀನಿ, ಸಾಮಾನ್ಯವಾಗಿ ಊರಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ರೆ, ಇನ್ನೇನೋ ಮಾಡಬೇಕು ಅಂದ್ರೆ ಸಾಮಾನ್ಯ ಫಿಕ್ಷನ್ಗಳು, ಸಂಘರ್ಷಗಳು, ಕಷ್ಟಗಳು ಬರ್ತವೆ. ನಾನು ಹೇಳ್ತಿರ್ತೀನಿ, ನಮ್ಮಜ್ಜ ಆಗ್ಲಿ ನಿಮ್ಮಜ್ಜ ಆಗ್ಲಿ ನಮ್ಮಜ್ಜ ಅವರೆಲ್ಲ ಊರಲ್ಲಿ ಒಂದು ದೇವ್ರ ಕೆಲಸ ಆಗ್ತಾ ಇತ್ತು ಅಂದ್ರೆ ಭಾರಿ ಹೊಡೆದಾಡ್ಬಿಟ್ಟಿದ್ದು ನಾವು. ಏನಪ್ಪ ನನ್ನ ಹೆಸರು ಹಾಕ್ಸಿಲ್ಲ, ನನಗೆ ಉದಾರ ಹಾಕಿಲ್ಲ, ನನಗೆ ಸನ್ಮಾನ ಮಾಡಿಲ್ಲ, ಸರಿ ನೋಡ ಹೆಂಗ್ ಮಾಡ್ತೀನಿ ಅಂತಂದ್ರೆ ಅಂದಾನೇನ್ರಿ? ಏನ್ ಮಾಡ್ತಿದ್ದೆ ಹೇಳಿ ಮಗ, ನಮ್ಮ ಊರ ರೇವಣೇಶ್ವರ ಪುರ ಆಗ್ತಾ ಇದೆಯಪ್ಪ, ನಾನೇನ್ ಮಾಡ್ತೀನಪ್ಪ ಅಂದ್ರೆ ಸೀದಾ ಊರ್ ತುಂಬ ಒಂದು ಗಾಡಿ ಸೌದಿ ತರ್ತೀನಿ, ಇನ್ನೊಬ್ಬ ನಾನೊಂದು ಪಾತ್ರೆ ತರ್ತೀನಿ, ಅಣ್ಣ ನಾನು ಅಡಿಗೆ ಮಾಡ್ತೀನಿ, ಆಗ ನಾವು ನೀರುಳ್ಳಿ ಇಡ್ತೀವಿ, ನಾವು ಪಾತ್ರೆ ತೊಳಿತೀವಿ, ನಾವು ಊಟಕ್ಕೆ ಬಡಿಸ್ತೀವಿ. ಇದೆಲ್ಲದೂ ಆದ್ಮೇಲೆ ನಾವು ಅಣ್ಣ ಏನಾಗದೇ ಇದ್ರು ಪರವಾಗಿಲ್ಲ ಕಣ, ಜನ ಎಲ್ಲ ಊಟ ಮಾಡ್ತಾರ ಅಣ್ಣ, ಆ ಊಟ ಮಾಡಿದ ಎಲೆ ತೆಗೆದಾಕ್ತೀವಿ. ಆ ಮುಖೇನ ಭಗವಂತನ ಪ್ರೀತಿಗೂ ಪಾತ್ರ ಆಗ್ತೀನಿ, ಜನಗಳ ಪ್ರೀತಿಗೂ ಪಾತ್ರ ಆಗ್ತೀನಿ ಅಂತಕ್ಕಂಥದ್ದು ಇದೆಯಲ್ಲ, ಅದು ದೈವಿ ಸೇವೆ ಅಂತೇಳಿ, ಅದು ನಿಜವಾದಂತ ಜನಸೇವೆ ಅಂತೇಳಿ. ಅಂತ ಸೇವೆ ಕಡೆಗೆ ಜನ ಸಮುದಾಯವನ್ನು ತರಲಿಕ್ಕೆ ಇದಕ್ಕಿಂತ ದೊಡ್ಡ ಸ್ಕೂಲ್ಗಳು ನಿಮ್ಗೆ ಎಲ್ಲೂ ಸಿಗಲ್ಲ ಅಂತೇಳಿ ಈ ಪಾಠಶಾಲೆ ನಾವು ಕಲಿಬೇಕು ಅಂತೇಳಿ. ಏನು ಅಜ್ಜನ ಅನುಭವ ನಾನು ಇರ್ತಕ್ಕಂಥ ತಾಯಂದ್ರಿಗೆ ಹೇಳ್ತೀನಿ, ಸಾಮಾನ್ಯ ಎಲ್ಲ ಕಡೆ ಹೇಳ್ತೀನಿ. ನಿಮ್ಮ ಮನೇಲಿ ಸಣ್ಣ ಮಕ್ಕಳಿದ್ರೆ ಈ ಮಕ್ಕಳೆಲ್ಲ ದೇವ್ರು ಇದ್ದಂತಾನೆ ಒಪ್ಪಿರೋ ನೀವು? ಮಕ್ಕಳೆಲ್ಲ ದೇವ್ರೆ. ತೊಟ್ಲಲ್ಲಿ ಮಗು ಹೋಗ್ತಾ ಇದ್ರೆ ನಮ್ಮ ಅಜ್ಜಿ ಏನಂತಾಳೆ? ಮಗು ಹೋಗ್ತಾ ಇದೆ ಏನಲ್ಲ, ಮಗ ದೇವ್ರು ಹೋಗ್ತಾ ಇದೆ ಅಂತೇಳಿ. ಗೊತ್ತಾ ನಿಮಗೆ? ಆ ದೇವ್ರು ಬರ್ತಾ 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 ಏನಾಗ್ಬೇಕು ಹೇಳಿ? ದೊಡ್ಡ ದೇವ್ರು ಆಗ್ಬೇಕಲ್ವಾ, ಘನ ದೇವ್ರು ಆಗ್ಬೇಕಲ್ವಾ? ಹಂಗಾಗ್ತಾ ಇದೆಯಾ ಅಣ್ಣ? ಮಗಿನ ಒಳ್ಳೆ ದೇವ್ರು ಇದ್ದಂಗೆ ಇಟ್ಕೊಳ್ಳೋಣ, ಬರ್ತ ಹಿಂಗಾಡ್ತಲ್ಲ ಅಂದ್ರೆ ಯಾರ ಕಾರಣ? ಅದಕ್ಕೆ ಹೆತ್ತವ್ರ ಕಾರಣ, ತಂದೆ ತಾಯಿ ಕಾರಣ, ಪೋಷಕ ಕಾರಣ, ಪರಿಸರ ಕಾರಣ, ಗ್ರಾಮ ಕಾರಣ, ಎಲ್ಲೋ ಕಾರಣ ಆಗ್ತಾವಲ್ವಾ? ಆಗ್ತಾವ ಇಲ್ವ? ನೋಡಿ, ಕೆಟ್ಟ ಈ ಜಗತ್ತಲ್ಲಿ ಯಾರೂ ಹುಟ್ಟಿದಾಗಲೇ ಕೆಟ್ಟರಾಗಿ ಯಾರು ಹುಟ್ಟಿಲ್ಲ. ಈಗ ಪರಮೇಶ್ವರ ಹೇಳಿದ್ರು ಬುದ್ಧದ ಬಗ್ಗೆ, ಬಸವಣ್ಣವ್ರ ಬಗ್ಗೆ, ಅಂಬೇಡ್ಕರ್ ಬಗ್ಗೆ. ಹುಟ್ಟುವಾಗ ನಮಗೆ ಮನುಷ್ಯರೇ ಅವರು. ಮನುಷ್ಯರ ಮೇಲೆ ಏನ್ ಮಾಡಿದ್ರು ಅವ್ರು ಸಾತ್ವಿಕವಾದಂತ ಗುಣದ ಮುಖೇನ ದೇವರಾಗ್ಬಿಟ್ರಲ್ವಾ? ಎಲ್ಲ ದೇವರೇ, ಈ ಮಕ್ಕಳಿಗೆ ಒಂದು ದೇವರೇ. ಅವು ಆ ದೇವರಾಗಿ ಉಳಿಬೇಕು ಅಂದ್ರೆ ನಾವು ಕೆಡಿಸ್ಬಿಡ್ತೀವಲ್ವಾ? ಹೆಂಗ್ ಕೆಡಿಸ್ತೀವಿ? ಈ ಬಿಡಿಸಿದ್ರೆ ಕೆಟ್ಟದ್ದು ಗೊತ್ತಪ್ಪ. ಯಾವ್ದಾದ್ರು ಮಗ ತೊಟ್ಲಕ್ಕೆ ಬಿಡಿ ಕಚ್ಚಿಂಡೆ ಹುಟ್ಟಿದ್ದ ಇಲ್ಲ ತಾನೆ? ಯಾವ ಮಗದೊಂದು ಬಿಡಿ ಸಿಕ್ಕೊಂಡು ಹುಟ್ಟಿಲ್ಲ. ಮತ್ತೆ ಯಾರು ಕಲಿಸ್ತಾರು? ಒಬ್ಬ ಆಗ್ಲೆಲ್ಲ ಅವ್ನ ಅಪ್ಪನೇ ಮಗ ಒಂದು ಬಿಡಿ ಹಚ್ಕೊಂಬರ್ನ ಅಂತ ಕಳಿಸ್ಬಿಟ್ಟಿಯಾನೆ. ಅಪ್ಪ ಆಗ್ಲೆಲ್ಲ ಕೆಟ್ಟೋಗುತ್ತದಪ್ಪ ಅಂದ್ರೆ ಆ ಮದ್ದಿದ ಬಾಗ್ಲಿಗೆ ಬಂದಾಗ ಒಂದು ಬೆಳೆದ ಕರೆಕ್ಟಾಗಿ ಹತ್ಕೊಂಡಂತ ಇರ್ತಾನೆ. ಕಲಿಸಿರ್ತದ ಇಲ್ವ ನಿಮಗೆ? ಈಗ ಸುಳ್ಳು ಹೇಳೋದು ಕೆಟ್ಟದ್ದು ಗೊತ್ತಪ್ಪ. ಯಾವ್ದಾದ್ರು ಮಗ ಸುಳ್ಳು ಹೇಳ್ಕೊಂಡೆ ಹುಟ್ಟಿರುತ್ತ? ಇಲ್ಲ ಯಾವ್ದಾದ್ರು ಮಗ ಸುಳ್ಳು ಹೇಳ್ಕೊಂಡು ಹುಟ್ಟಿದ್ದೇನ್ರಿ? ಇಲ್ಲ, ನಾನು ಅಮೆರಿಕಕ್ಕೆ ಹೋದಾಗ ಹೇಳ್ತಾ ಇದ್ರು, ನಮ್ಮ ಮಕ್ಕಳಿಗೆ ಸುಳ್ಳಿನ ಪರಿಚಯ ಇಲ್ಲ ಕಣ, ಸುಳ್ಳು ಹೇಳೋದೇ ಇಲ್ಲ ಕಣ, ಸುಳ್ಳು ಅಂದ್ರೆ ಗೊತ್ತಿಲ್ಲ ಅಂದ್ರು. ಅಮೆರಿಕಾದಲ್ಲ ನಮ್ಮ ಮಕ್ಕಳಿಗೂ ಸುಳ್ಳು ಗೊತ್ತಿರಲ್ಲ. ಮತ್ತೆ ಯಾರು ಪರಿಚಯ ಮಾಡಿಸ್ತೀವಿ? ಒಬ್ಬ ಯಾರೋ ಒಬ್ಬ ಸಾಲ ಕೇಳೋದ ಬಂದ್ಬಿಟ್ಟಿರ್ತಾನೆ, ಮಗ ನಿಮ್ಮ ಅಪ್ಪ ಇದ್ದ ಅಂದ್ರೆ ಒಳಗಿಂದ ಇಲ್ಲ ಅಂತ ಹೇಳಿ ಇಲ್ಲ ಅಂತ ಹೇಳ ಅಂತ ನಾವು ಅಪ್ಪ ಹೇಳ್ತೈತಿ, ಅವ್ನು ಇಲ್ವಂತೆ ಅಂತೇಳಿ. ಫೋನ್ ಬಂದಾಗ ಗಮನಿಸ್ತೀವಲ್ಲ ನಮಗೆ, ಅಣ್ಣ ಫೋನ್ ಬಂದು ಅಪ್ಪಾಜಿ ಇಲ್ಲ ಅಂತ ಸೈನಿಕ ಅವ್ನು ಅಪ್ಪ ಕನ್ಫ್ಯೂಷನ್, ಏನಪ್ಪ ಇದ್ರು ಇಲ್ಲ ಅಂತಾರೆ. ಏನ್ ಸಂಗತಿ ಸಣ್ಣವೇ, ಆದ್ರೆ ವಿಕೃತವಾದಂತ
ಹೆಂಗೆ ಅವು ಪರಿಣಾಮ ಬೀರ್ತವೆ ಅನ್ನೋದಿದೆ, ಯೋಚನೆ ಮಾಡ್ಬೇಕಲ್ಲ. ಅದಕ್ಕೆ ನಾನು ಹೇಳ್ತೀನಿ, ಮಕ್ಳಿದಾವಲ್ರಿ, ಅವ್ ಯಾವತ್ತು ನಾವ್ ಹೇಳ್ದಂಗೆ ಕೇಳವಲ್ಲ. ಅವು ನಾವ್ ಹೆಂಗ್ ಮಾಡ್ತೀವೋ ಹಂಗ್ ಮಾಡ್ತೇವೆ. ಒಪ್ಕೊಂತೀರಾ? ನೀವು ತಾಯಂದ್ರೆ ಗಮನಿಸಿ, ನೀವೇನಾದ್ರು ಸುಮ್ಮನೆ ಊದ್ಗಡ್ಡಿ ಬಿಡೋಕೆ ಹೋಗಿ ಅದು ಊದ್ಗಡ್ಡಿ ಬಿಡುತ್ತೆ, ನೀವು ಆರತಿ ಬಿಡೋಕೆ ಹೋಗಿ ಅದು ಆರತಿ ಬಿಡುತ್ತೆ. ನೀವು ಎಲ್ಲರೂ ಹೋಗ್ಬೇಕಾದ್ರೆ ನಿಮ್ಮ ಅಜ್ಜಿಗೋ ನಿಮ್ಮ ಅತ್ತೆಗೋ ಮಗು ಅಡ್ಡ ಬೀಳಕ್ ನೋಡಿ, ಅದು ಅಡ್ಡ ಬೀಳಕ್ ಶುರು ಮಾಡುತ್ತೆ. ಇವಳು 25-30 ವರ್ಷ ಆದ್ರೂ ಅವ್ರ ಅತ್ತೆ ಕಾಲ ಗೊತ್ತಿಸ್ಲು ಅಡ್ಡ ಬಂದಿಲ್ಲ ಅಂದ್ರೆ ಈ ಮಗ ಹೆಂಗ್ ಅಡ್ಡ ಬೀಳತ್ರಿ? ಆ ಸಂಸ್ಕಾರ ಇಲ್ಲಿಂದ ಪ್ರಾರಂಭ ಆಗ್ಬೇಕದು. ನೋಡಿ, ನಾವು ತಿಳ್ಕೋಬೇಕಾದ ಸತ್ಯ ಅಂದ್ರೆ ಒಂದ್ ಮಗುಗೆ ಏನಾದ್ರು ಊಟ ಕೊಡೋದು ತಿಂಡಿ ಕೊಡೋದು ಒಂದು ಅರ್ಧ ಗಂಟೆ ಲೇಟ್ ಆದ್ರೆ ಒಂದ್ ಅರ್ಧ ದಿವಸ ಒಳಗ್ಬೋದಷ್ಟೇ, ಹಳ್ಳಿ ತಪ್ಪೇನಿಲ್ಲ. ಆದ್ರೆ ಸಂಸ್ಕಾರ ಕೊಡ್ತಕ್ಕಂಥದ್ದು ತಡ ಆದ್ರೆ ಜೀವಮಾನ ಇಡೀ ಹೇಳುತ್ತೆ ಅಂತಕ್ಕಂಥದ್ದು ಇದೆಯಲ್ಲ, ಆ ಪ್ರಜ್ಞೆ ನಿಮ್ಗೆ ಇರಬೇಕು, ನಮ್ಗೆ ಇರಬೇಕು ಅಂತೆ. ಹೇಗ್ ಕೊಡ್ಬೇಕು ಸಂಸ್ಕಾರ ಅಂದ್ರೆ ಗೊತ್ತಾಗಲ್ಲ ನಿಮ್ಗೆ. ಅದಕ್ಕೆ ನಾನು ಹೇಳ್ತಿರ್ತೀನಿ, ನಿಮ್ಮ ಮನೇಲಿ ಮಕ್ಳಿದ್ರೆ ಆ ಮಕ್ಳು ನಿಮ್ ಜೊತೆ ಮಲಗಿಸ್ಕೊಬೇಡಿತಾ ಇದ್ರೆ, ನಿಮ್ ಮನೇಲಿ ಒಂದು ಅಜ್ಜಿ ಇದ್ರೆ ಅಜ್ಜಿ ಜೊತೆ ಮಲಗಕ್ ಬಿಡಿ. ಆ ಅಜ್ಜಿ ಒಂದೇ ತಾಟಿ ಮೇಲೆ 2 ಗಂಡು ಮಕ್ಕಳನ್ನ ಮಲಗಿಸ್ಕೊಂಡು ಯಾವ್ದೋ ಒಂದು ಆತ್ಮದೇವದ ಬಸವಣ್ಣಂದು ಕೃಷ್ಣಂದು ರಾಮಾಯಣಂದು ಕತೆ ಹೇಳ್ತಾ ಆ ಮಕ್ಕಳನ್ನ ಬೆಳೆಸ್ಲಿ. ನಾನು ನಿಮಗೆ ಭರವಸೆ ಕೊಡ್ತೀನಿ, ಆ ಮಕ್ಕಳು ನಿಮ್ಮನೆಗಷ್ಟೇ ಇಲ್ಲ, ನಿಮ್ಮೂರಿಗಷ್ಟೇ ಇಲ್ಲ, ಈ ಭೂಮಿಗೆ ಸಾರ ಆಗ್ತಿರೋದು ಭೂಮಿಗೆ ಭಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಎಷ್ಟೋ ಕಡೆ ಇವತ್ತು ಭೂಮಿ ಭಾರ ಆಗ್ತಾ ಇರ್ತಕ್ಕಂಥ ಮಕ್ಕಳು ಹೆಚ್ಚಾಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಮಕ್ಕಳನ್ನ ಅಜ್ಜಿ ಸಂಪರ್ಕಕ್ಕೆ ಬರ್ಬೇಕು. ಏನು ಅಜ್ಜಿ ಅನುಭವದ ಗಣಿ ಗೊತ್ತಾ? ಇಲ್ಲಿ ಯಾರ ಕಾರಣ MA ಮಾಡಿದ್ರೆ ನಿಮ್ಮನ್ನು ಚಾಲೆಂಜ್ ಮಾಡ್ತೀನಿ ನಾನು. ಏನು ಅಜ್ಜಿಯಷ್ಟು ಅನುಭವ ಯಾರಿಗಾರು ಇದೆಯೇನ್ರಿ? ಅಜ್ಜಿದಷ್ಟು ಅನುಭವ ಯಾರಿಗಾರು ಇದೆಯಾ? ಒಳ್ಳೆ ನಮಗೆ ಸ್ಕೂಲ್ಗೆ ಓದಿದ್ಲ ಅವಳು, ನಮಗೆ MA ಮಾಡಿದ್ಲ ಅವಳು, ಅಥವಾ ಎಲ್ಲಿ ಅವಳು ತೂರ್ಬೇಕಾರೆ, ಕೇರ್ಬೇಕಾರೆ, ಕಣಸುಗಿ ಮಾಡ್ಬೇಕಾರೆ, ಜೋಳ ತೂರ್ಬೇಕಾರೆ ಅವಳು ಬಾಯಿಂದ ಬಂದಿರ್ತಕ್ಕಂಥ ಹಾಡು ಗಮನಿಸಿ ನಿಮಗೆ ಏನ್ ಚೆನ್ನಾಗಿ ಹೇಳ್ತಾಳಲ್ಲ ಅವಳು. ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ, ಆ ಅಜ್ಜಿ ಎಷ್ಟು ಬುದ್ಧಿವಂತರು ಅನ್ನೋದು ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ಯಾರ ನೋಡೋಣ ಕಟ್ಟಿ ನುಡಿಗಟ್ಟಿನ ಏನ್ ಚೆನ್ನಾಗಿ ಮಾತಾಡ್ತಾಳಲ್ಲ ಅಜ್ಜಿ. ಏ ಮಗ, ನೋಡಕ್ ಹಿಂಗಿದ್ಯಾ, ನಿನ್ನ ವಯಸ್ಸಿನಾಗೆ ನೆಲಗುದ್ ನೀರ್ ತರ್ಬೋದಪ್ಪ ಅಂತಾಳಲ್ವಾ? ನೀವು ಕೇಳಿದಿರ್ತಾರ? ಕೇಳಿದಿರ ಇಲ್ವಾ? ನಾವು ಕೇಳಿದ್ವ ಮಾತು. ಎಷ್ಟು ಅದ್ಭುತವಾದ ನುಡಿಗಟ್ಟಲ್ವಾ? ಮಾತಾಡಿ ನೋಡೋಣ, ಬಾರಿ ಓದಿರೋರು. ನಮ್ಮಲ್ಲೂ ಕಾಣ MA ಮಾಡ್ದ ನೀ ಕೇಳಿದೆ, ಏನ ಇವಜ್ಜಿ ಹಿಂಗೆ ಹೇಳುತ್ತೆ, ನೆಲಗುದ್ ನೀರ್ ತರ್ಬೋದು ನಿನ್ನ ವಯಸ್ಸಾಗೆ ಅಂದ್ರೆ ಅವನಂದ ಸೋಂದರಣ ಅವಜಿದು ಒಂದು ಮಾತಾಡೋಣ, ನೆಲಗುದ್ ನೀರ್ ತರದಂತೆ. ನಾನ್ ಮೊನ್ನೆ ಬೋರ್ವೆಲ್ ದಾರಿ ತಗೊಂಡು 400 ಅಡಿ ಹೊಡೆದ್ರೆ ನೀರ್ ಬಂದಿಲ್ಲ, ಅವಜಿದು ಒಂದು ಮಾತಾಡೋಣ, ನೆಲಗುದ್ ನೀರ್ ತರಕಾಗತ್ತೆ ಅಂದ. ಇಷ್ಟೇ ನಮ್ ಸೀಮಿತವಾದ ಜ್ಞಾನ. ಅಜ್ಜಿಗೂ ಕೇಳಿದೆ, ಏನಜ್ಜಿ ನೆಲಗುದ್ ನೀರ್ ತರೋದು ಅಂದ್ರೆ ಏನೇಂತ ಗೊತ್ತಾ ಅಜ್ಜಿ? ಏ ಮಗ, ಅವನಿಗಂತೂ ಅರ್ಥ ಆಗೋಲ್ಲ ಅಂದ್ರೆ ನಾಡಿ ತುಂಬಾ ಭಾಷಣ ಮಾಡ್ತೀನಿ, ನಿನಗೂ ಗೊತ್ತಾಗಲ್ವೇ? ನೆಲ ಗುತ್ತಿ ನೀರ್ ತರೋದು ಅಂದ್ರೆ ನೆಲ ಗುತ್ತಿ ನೆಲದೊಳಗಡೆ ನೀರ್ ತರೋದಲ್ಲ. ಹೆಂಗ್ ಗುದ್ದಬೇಕಪ್ಪ ನಿನ್ನ ವಯಸ್ಸಿನಾಗೆ ಅಂದ್ರೆ, ಈ ಗುದ್ದಿದ ತಕ್ಷಣ ಇಲ್ಲಿ ಕಿತ್ಕೊಂಡು ರಕ್ತ ಬಂದ್ಬಿಡ್ಬೇಕು. ಆ ರಕ್ತ ಬರ್ತಿದ್ದಂತ ನಿನ್ ಕಣ್ಣಾಗ ನೀರ್ ಬರ್ಬೇಕು ಕಣ್ ಮಗ, ಅದು ನೆಲ ಗುದ್ದು ನೀರ್ ತರೋದು ಅಂತೇಳಿ. ಏನ್ ಪ್ರಜ್ಞೆ ಅಲ್ವಾ? ಯಾವ ಯೂನಿವರ್ಸಿಟಿ ಕಲ್ಸ್ಕೊಟ್ಟಿರಿ ಇದನ್ನ? ಇದು ಅಜ್ಜನಲ್ಲಿ ಇರ್ತಕ್ಕಂಥ ಅಜ್ಜಿಯಲ್ಲಿ ಇರ್ತಕ್ಕಂಥ ಪ್ರಜ್ಞೆ. ನಾನು ಸಾಮಾನ್ಯವಾಗಿ ಅನೇಕ ಸಂದರ್ಭದಲ್ಲಿ ಲೋಕಾನುಭವದಿಂದ ನಾನು ನೋಡಿರ್ತಕ್ಕಂಥ ಸತ್ಯಗಳು ಹೇಳ್ತೀನಿ. ಏನಂತ ಸತ್ಯ? ನಿಜ. ಈಗ ಗಂಡ ಹೆಂಡತಿ ಏನೋ ಡಿಫ್ರೆನ್ಸ್ ಬರುತ್ತೆ, ಡೈವರ್ಸ್ ಆಗ್ತಾರೆ, ಅಣ್ಣ ಅಲ್ಲಿ ಡೈವರ್ಸ್ ಆಯ್ತು, ಇಲ್ಲಿ ಡೈವರ್ಸ್ ಆಯ್ತು ಅಂತ ಕೇಳ್ತೀವಲ್ಲ, ತುಂಬಾ ಚಿಂತಾಕ್ರಾಂತ ಆಗ್ಬಿಡ್ತೀವಿ ನಾವು. ಪ್ರಾಯಶಃ ನಮ್ಮಜ್ಜಿ ಆಗ್ಲಿ 40 ವರ್ಷ 50 ವರ್ಷ 60 ವರ್ಷ ಗಂಡ ಹೆಂಡತಿ ಒಟ್ಟಿಗೆ ಬದುಕಿದಾರಲ್ಲ, ಅದ್ಯಾಕೆ ಇವತ್ತು ಓದಿರ್ತಕ್ಕಂಥವ್ರಿಗೆ ಕಣ್ಣಿಗೆ ಕಾಣ್ತಾ ಇಲ್ಲ? ಯಾವ್ಯಾವ ವಿಚಾರ ಡೈವರ್ಸ್ ಗೊತ್ತಾ ನಿಮಗೆ? ಮೊನ್ನೆ ಒಂದ್ ಕಡೆ ನಾವು ಒಂದು ಸ್ವಾಮೀಜಿ ಜೊತೆ ಪಂಚಾಯತಿ ಮಾಡಿದ್ವಿ. ಆ ಮಗನ್ ಎಲ್ಲಿ ಸೇರಿಸ್ಬೇಕು ಅನ್ನೋ ವಿಚಾರಕ್ಕೆ ಇಬ್ರು ಗಲಾಟೆ, ಕಡೆಗೆ ಅಂತಿಮವಾಗಿ ಡೈವರ್ಸ್ ಅಪ್ಲೈ ಮಾಡ್ಬಿಟ್ಟಿದ್ದಾರೆ ಅಂತ. ಏನ್ ವಿಚಿತ್ರ ಅಲ್ಲ ಡೈವರ್ಸ್ ಅಂದ್ರೆ? ನಾವು ಸಾಮಾನ್ಯ ಹೊಸದಾಗಿ ಮದುವೆಯಾದಂತ ಸಂದರ್ಭದಲ್ಲಿ ನಾವು ಮೊದ್ಲಿನ ರೂಟಕ್ಕೆ ಅಂತ ಕರಿತೀವಿ, ಗೊತ್ತಾ ನಿಮಗೆ? ಅಣ್ಣ ಹೊಸದಾಗಿ ಮದುವೆ ಅಂದ್ರೆ ಮೊದ್ಲಿನ ರೂಟ್ ಇಟ್ಕೊಂಡಿದ್ವಿ ಬರ್ರಿ ಅಂತ. ನಿಜವಾದ ಗಟ್ಟೆ ಹೇಳ್ತೀನಿ ನಿಮಗೆ, ಬಾರಿ ಆಜುಬಾಜಲ್ಲೇ ಆಗಿರೋದು, ಯಾವ್ದೊಂದು ಬೇಡ. ನಾನು ಸೋಮವಾರ ಮದುವೆ ಆಗಿತ್ತು, ಬುಧವಾರ ಫೋನ್ ಮಾಡಿದೆ, ಅಣ್ಣ ಶುಕ್ರವಾರ ಮೊದ್ಲಿನ ರೂಟ್ ಇಟ್ಕೊಂಡಿದೀವಿ, ಇಬ್ರು ಬರಲಿ ಅಂತೇಳಿ. ಅವ್ನು ಆ ಕಡೆಯಿಂದ ಹೇಳ್ದ, ಸೋಮವಾರ ಮದುವೆ ಆಯ್ತು, ಇವತ್ತಲ್ಲಿ ಬುಧವಾರದಲ್ಲಿ ಡೈವರ್ಸ್ಗೆ ಅಪ್ಲೈ ಮಾಡಿದ್ದಾರೆ ಕಣ. 2 ದಿವಸಕ್ಕೆ ಒಂದು ಸಣ್ಣ ವಿಚಾರಕ್ಕೆ ಕ್ಲೋಸ್ ಫ್ರಿಕ್ಷನ್ ಮುಗಿದೋಯ್ತು ಅಂತೇಳಿ. ಆದ್ರೆ ನಮ್ಮಜ್ಜಿ, ನಾವು ಈ ಪಂಚಾಯತ್ಗಳು ಮಾಡೋ ನೋಡ್ತಿರ್ತೀವಲ್ಲ, ಯಾವ್ದಾದ್ರು ತಾಯಿ ಅಣ್ಣ ನನ್ನ ಮಗಳಿಗೆ ತಪ್ಪು ಅಂತ ಹೇಳಿರೋದು ನೋಡ್ಲೇ ಇಲ್ಲ, ಅಥವಾ ಯಾವ್ದಾದ್ರು ತಂದೆ ತಾಯಿ ನನ್ನ ಮಗನ್ ತಪ್ಪು ಅನ್ನೋದು ಹೇಳೇ ಇಲ್ಲ. ಅವ್ರ ಪರವಾಗಿ ಅವರೇ, ಇವ್ರ ಪರವಾಗಿ ಇವರೇ. ನಮ್ಮಜ್ಜಿ ಏನ್ ಹೇಳ್ತಾಳೆ, ಎಷ್ಟು ಜನ ತಾಯಿದ್ರಿ, ಇಲ್ಲ ನಾವೆಲ್ಲ ಆಗಲ್ಲ, ಅವ್ನ ಜೊತೆ ಬದುಕಾಗಲ್ಲ, ಕೊಡ್ಸ್ಬಿಡ್ರಿ. ನಮ್ ಡಾಕ್ಟರ್ ಜಗತ್ಗಳು ಬರೀರ್ ನೋಡಿ, ಸರಿ ಬಿಸಿಲು ಬಿಡದಂಗಳು ಬರೀಯೇ. ಇಂತಹ ವಿಷಾದದ ಸ್ಥಿತಿ ಅಂದ್ರೆ ಗ್ರಾಮ ವೈಸ್ ಲೆಕ್ಕ ಆ ಬಂಗಾರನ ಕಿತ್ಕೋಬೇಕು, ಅವ್ರು ಭಾರಿ ತೊಂದರೆ ಕೊಟ್ಟಿದ್ದ ಅಂತ ಎಲ್ಲವೂ ಆಗ್ತಾ ಇದೆ, ಅದು ಬೇರೆ ಪ್ರಶ್ನೆ. ಆದ್ರೆ ನನಗಾಗ ನೆನಪಾಗಿತ್ತು ಅಂದ್ರೆ ನಮ್ಮ ಅಜ್ಜಿ ಸತ್ವ. ಏನ್ ಸತ್ಯ ರೀ ಅಜ್ಜಿ? ಮಗಳಿಂದ ಮೊಮ್ಮಗಳಿಂದ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ಬೇಕಾದ್ರೆ ಏನಂತಾಳೆ ಅಜ್ಜಿ? ಏನಂತಾಳೆ ನೋಡುವ, ಗಂಡನ ಮನೆಗೆ ಹೋಗ್ತಾ ಇದೀಯಾ, ಹೊಸ ಜಾಗ, ಹುಷಾರಾಗಿರ್ಬೇಕಲ್ಲಿ. ಹೆಂಗಿರ್ಬೇಕು? ಅತ್ತೆಯ ಮನೆಯಲ್ಲಿ ಮುತ್ತಾಗಿ ಇರಬೇಕು, ಹೊತ್ತಾಗಿ ನೀಡಿದರೆ ಉಣಬೇಕು ನನ್ನ ಮಗಳೇ, ತವರಿಗೆ ಉತ್ತಮರ ಹೆಸರು ತರಬೇಕು ಅಂತೇಳಿ. ಏನ್ ತತ್ವೋಪದೇಶ ಅಲ್ವಾ? ಓದಿದ್ದ ನಮ್ಮ ಅಜ್ಜಿ ಕಾಲೇಜಲ್ಲಿ. ಇವತ್ತು ಸೋಕಾಲ್ಡ್ ಎಜುಕೇಟ್ಸ್ ಓದಿರ್ತಕ್ಕಂಥ ತಾಯಿ, ಓದಿರ್ತಕ್ಕಂಥ ತಂದೆ ಯಾರು ಹಿತೋಪದೇಶ ಮಾಡಿದ್ದಾರೆ ಮಗಳಿಗೆ? ಏನಂತಾಳೆ ಅವಳು? ಅಲ್ಲೂ ಜಾಸ್ತಿ ಮಾತಾಡಬೇಡ, ಸ್ವಲ್ಪ ತಕ್ಕಿ ಬಗ್ಗೆ ನಡಿಬೇಕು ಅಂತಾಳೆ. ಮಾತುಗಂಟಿ ಮಗಳಲ್ಲ, ತಾಟಗಿತ್ತಿ ಸೊಸೆ ಅಲ್ಲ, ತೂಪುರದ ಚಕ್ಕೆ ಒದಗಲ್ಲ ಮಗಳೇ,
ತವರಿಗೆ ಮಾತಾ ತಂದೋಳು ಮಗಳಲ್ಲ ಅಂತೇಳಿ ಈ ಪ್ರಜ್ಞೆ ಇರ್ಬೇಕಲ್ವಾ? ನಾನು ತವ್ರಿಗೆ ನೀನ್ ಹೆಂಗಿರ್ಬೇಕು ನೀನು ಅಂದ್ರೆ ಕೊಟ್ಟು ಗಂಡನ ಮನೆ ಹುಟ್ಟಿ ತವ್ರ ಮನೆ ಎರಡನ್ನೂ ಬೆಳಗ್ತಕ್ಕಂಥ ಸಾಕ್ಷಾತ್ ಕೈದಿವಿಗೆ ಆಗ್ಬೇಕು ಅಂತೇಳಿ ಹೇಳ್ಕೊಳ್ತಾಳಲ್ರಿ. ಇದಲ್ವ ಹಿತೋಪದೇಶ ಅಂತೇಳಿ. ಹೆಂಗಾಗಿದೆ ಇವತ್ತು ನಮಗೆ ಅಮೆರಿಕ ಹತ್ರ ಆಗ್ಬಿಟ್ಟಿದೆ, ಪಕ್ಕದ ಮನೆ ದೂರ ಆಗ್ಬಿಟ್ಟಿದೆಯಲ್ಲ. ಆದ್ರೆ ಮೊಮ್ಮಗಳು ಏನ್ ಹೇಳ್ತಾಳು ನೋಡ, ಜಾಕ್ ಹೋಗ್ತಿದ್ಯಾ ಗಂಡನ ಮನೆಗೆ ಅಂದ್ರೆ ಮಗಳೇ ದೊರೆ ಕೆಡಿಸ್ಕೊಂಡ್ರು ನೆರೆ ಕೆಡಿಸ್ಕೊಬೇಡ ಅಂತ ಗೊತ್ತಾನೆ. ಚೆನ್ನಾಗಿರ್ಬೇಕು ನೀನಲ್ಲಿ, ಹೆಂಗಿರ್ಬೇಕು ನೀನು? ನೆರೆಮಾನೆ ಶ್ರೀದೇವಿ ನೀನಾಗಿ ಬಾಳಮ್ಮ, ಮನೆಯೋಳು ಭೇದ ಬಗೆಬೇಡ, ಮಗಳೇ ತುಂಬಿದ ಮನೆಯ ಒಡಿಬೇಡ ಅಂತೇಳಿ ಹೇಳಿಯಲ್ಲ. ಇವತ್ತಿನಳು ಏನ್ ಬಯಸ್ತೀವಿ ನಾವು? ಇಲ್ಲ ನಾವು ಹೋಗ್ತಿದ್ದಂದ್ರೆ ಬೇರೆ ಆಗ್ಬೇಕು, ನನ್ನ ಮಗಳು ಒಳಿಯ ಬೇರೆನೇ ಇರಬೇಕು. ಈ ತರ ವಿಚಿತ್ರವಾದ ಕಾನ್ಸೆಪ್ಟ್ ಇದೆಯಲ್ಲ. ಈಗ ಗಮನಿಸಿ, ನಮ್ಮ ಜನಪದ ಸಂಸಾರದಲ್ಲಿ, ನಮ್ಮ ಜನಪದ ಕೌಟುಂಬಿಕವಾದ ಹಿನ್ನೆಲೆಯಲ್ಲಿ ಎಷ್ಟೊಂದು ರಸ ಅಡಿದೆಯಲ್ವಾ, ಎಷ್ಟೊಂದು ತತ್ವ ಅಡಿದೆಯಲ್ವಾ. ಪ್ರಾಯಶಃ ಹಿಂಗೆ ನಮ್ಮ ಅಪ್ಪು ನಮ್ಮ ಹೋಗಿ ಹೊಡಿತಿದ್ದ, ಗಂಡ ಹೆಂಡತಿ ಹೊಡೆದಾಡ್ತಿದ್ರು, ಗಲಾಟೆ ಆಗ್ತಿದ್ರು. ಅದು ಹೊಂದಾಣಿಕೆ ಹೆಂಗಿತ್ತು ನಿಮ್ಗೆ? ಹೆಂಗಿತ್ತು ಹೇಳಿ? ಅದೊಂದು ಜನಪದ ತಾಯಿ ಒಂದು ಗರ್ತಿ ಹಾಡು ಹೇಳ್ತಾಳೆ, ಎಷ್ಟು ಚೆನ್ನಾಗಿದೆಯಪ್ಪ ಅಂದ್ರೆ, ಮಡದಿಗೆ ಬಡಿದಾನ. ಸಾಮಾನ್ಯ ಹಿಂದೆಲ್ಲ ಹೊಡಿತಿದ್ರಲ್ಲ, ಈಗ ಯಾರು ಹೊಡೆಯಲ್ಲ, ಹೊಡಿಲೂಬಾರ್ದು, ಅದು ಬೇರೆ ಪ್ರಶ್ನೆ. ಮಡದಿಗೆ ಬಡಿದಾನ ಮನದಾಗೆ ಮುರುಗ್ಯಾನ. ಹೆಂಗಿತ್ತು ಗಂಡಂದು? ಯಾವ್ದೋ ಸಿಟ್ಟಲ್ಲಿ ಹೊಡೆದ್ಬಿಟ್ಟಿಯಾನೆ. ನಾ ಗೇಟ್ ಹೊಡೆದ ತಕ್ಷಣ ಅವಳೇ ಮಾಡಿಯಾಳೆ, ಅಪ್ಪ ನಿನ್ ಸವಾಸನೆ ಬೇಡ, ನಾನು ತವ್ರ ಮನೆಗೆ ಹೋಗಿ ನಿಂತೇಳಿ ಗಂಡು ಮುಡಿ ಕಟ್ಟಿಟ್ಟು ಹೊಡೆದ್ಬಿಟ್ಟಿಯಾಳೆ. ಹೊಡೆದ ತಕ್ಷಣ ಇವ್ನಿಗೆ ಫ್ಯೂಸ್ ಹೋಗ್ಬಿಟ್ಟಲ್ಲ, ಅಯ್ಯೋ ತಪ್ಪು ಮಾಡ್ಬಿಟ್ಟು ಅಂತೇಳಿ ಮನ್ಸಲ್ಲಿ ಮರುಗ್ತಾನಲ್ಲ. ಏನಂತಾನ ಅವನು? ಮಡದಿಗೆ ಬಡಿದಾನ ಮನದಾಗೆ ಮುರುಗ್ಯಾನ, ಒಳಗೋಗಿ ಸೆರಗಿಡಿದು ಕೇಳ್ಯಾನ, ನಾನೆಚ್ಚೋ ನಿನ್ ತವ್ರೆಚ್ಚೋ ಅಂತೇಳಿ. ಏನೋ ಸಿಟ್ಟಲ್ಲಿ ಹೇಳಿ ಹೊಡೆದ್ಬಿಟ್ಟಿನಿ. ಈಗ ಹೊಡೆದ್ಬಿಟ್ರೆ ಆಗತ್ತಾ? ಹಿಂಗ್ ಹೋಗ್ಬೇಡ ಪುಣ್ಯಾದ್ಗಿದ್ದಿ, ನಾನೆಚ್ಚೋ ನಿನ್ ತವ್ರೆಚ್ಚೋ ಅಂತೇಳಿ. ಅಲ್ಲಿವರೆಗೂ ಸಿಟ್ಟಾಗಿ ಹೊಡೆದ್ಬಿಟ್ಟು ಹೇಳ್ರಿ. ಅವಳೇನಂತಾಳೆ? ಎಲ್ಲಾರು ಉಂಟೇನ್ರಿ, ಹಸುವು ಕೊಟ್ಟಿಗೆ ಒಳಗ, ಶಿಶುವು ತೊಟ್ಟಿನ ಒಳಗ, ವಾರಿಗೆ ರಾಯ ಒಳವರ್ಗ ಇದ್ದಾರೆ, ಆ ಸಾಕಿದಂತವ್ರ ಮರೆತೇನು ಅಂತೇಳಿ. ಏನು ಹೊಂದಾಣಿಕೆ ಅಲ್ವಾ? ಕೊಡ್ತಾ ತಿಂದಾಳೆ, ಗಲಾಟೆ ಆಗಿದೆ, ಹೊರಟ್ಬಿಟ್ಟಿಳೆ. ಗಂಡ ಹಂಗೆ ಹೇಳಿದ ತಕ್ಷಣ ಕರಿ ಬಿಡ್ತಾನಲ್ರಿ. ಇದನ್ನು ಹೊಂದಾಣಿಕೆ ಅಂತಾರೆ, ಇದನ್ನು ಸಂಸಾರ ಅಂತಾರೆ, ಇದನ್ನು ಕುಟುಂಬ ಅಂತಾರೆ. ಅದಕ್ಕೆ ನಾನು ಇಲ್ಲಿ ಬಂದು ನೋಡಿದೆ, ಯಾವ ವಿಚಾರದಲ್ಲಿ ಮಾತಾಡ್ಬೇಕು ಇವತ್ತು ಅಂತೇಳಿ. ನಮ್ಮ ಸಂಸಾರ ಅಂದ್ರೆ ಅದು 36 63 ಅಂತೇಳಿ ನೋಡಿದ್ರೆ ಇನ್ವಿಟೇಷನ್ ಅಲ್ಲಿ ಹಾಕಿದೀನಿ. ನಮ್ಮ ಇನ್ನೊಂದು ಬೇಲೂರು ಕೃಷ್ಣಮೂರ್ತಿ ನಾಟಕ ಮಾಡಿದ್ರು, ಆ ಡ್ರಾಮಾ ಮಾಡಿದ್ವಿ ನಾವು. 36 ಅಂದ್ರೆ ಅದ್ರ ಮುಖ ಆ ಕಡೆ, ಇದ್ರ ಮುಖ ಈ ಕಡೆ. ಗೊತ್ತಾ ನಿಮ್ಗೆ? 3 ಆ ಕಡೆಗೆ ನೋಡ್ತಿರುತ್ತೆ, 6 ಈ ಕಡೆಗೆ ನೋಡ್ತಿರುತ್ತೆ. ಸಂಸಾರ ಅಂದ್ರೆ ಹಂಗಲ್ಲ, 63 ಅಂತೇಳಿ. ಒಬ್ರಿಗೊಬ್ರು ಮುಖಾಮುಖಿ ಆಗ್ತಿರ್ಬೇಕು ಅಂತೇಳಿ. ಗಂಡ ಹೆಂಡತಿ ಮಧ್ಯೆ, ಅತ್ತೆ ಸೊಸೆ ಮಧ್ಯೆ, ಅತಿನಾದ್ಯರ ಮಧ್ಯೆ, ಅಪ್ಪ ಮಕ್ಕಳ ಮಧ್ಯೆ ಮುಖಾಮುಖಿ ಆಗ್ತಾ ಅದೊಂದು ಸಾಮರಸ್ಯ ಇರಬೇಕು, ಅದೊಂದು ಸೂತ್ರ ಇರಬೇಕು, ಅದೊಂದು ಹೊಂದಾಣಿಕೆ ಇರಬೇಕು. ಅದನ್ನು ಸಂಸಾರ ಅಂತ. ಹೆಂಗ್ ಹೊಂದಾಣಿಕೆ? ನಾವು ಹೇಳ್ತಿದ್ವಲ್ಲ ಹಿಂದೆ, ನಾವು ಪ್ರೈಮರಿ ಸ್ಕೂಲಲ್ಲಿ ಓದ್ಬೇಕಾರೆ ಹೊಂದಿಸಿ ಬರೆಯಿರಿ ಅಂತ ಕೊಡೋರು. ಗೊತ್ತಾ ನಿಮ್ಗೆ? ಅದೆಲ್ಲೋ ಇರೋದು, ಇದೆಲ್ಲೋ ಇರೋದು, ಹಿಂಗ್ ಕಾಸಿ ಇದನ್ನ ಹೊಂದಿಸಿ ಬರೀತಿದ್ವಲ್ಲ. ಆ ಸುಮ್ನೆ ಎಲ್ಲ ಹಿಂದೆ ನಮ್ಮ ಶಿಕ್ಷಣ ತಜ್ಞರು ಮಾಡಿದ್ದು. ಹೆಂಗ್ ನೀನು ಓದ್ಬೇಕಾದ್ರೆ ಹೊಂದಿಸಿ ಬರೆಯಿರಿ ಇರುತ್ತೋ, ಬದುಕಿನಲ್ಲೂ ಕೂಡ ಹೊಂದಿಸಿ ಬದುಕಬೇಕು ನೀನು ಅಂತೆ. ಹೊಂದಾಣಿಕೆಯಿಂದ ಬರಬೇಕು ಅಂತಕ್ಕಂಥದ್ದು ಇದೆಯಲ್ಲ, ಅದು ಸಂಸಾರದ ನಿಜ ಯಶಸ್ಸಿನ ಸೂತ್ರ ಅಂತೆ. ಪ್ರಾಯಶಃ ಇವತ್ತಿನ ದಿನಮಾನದಲ್ಲಿ ಆ ಸಂಸಾರ ಅಂತಕ್ಕೆ, ಸಂಸಾರ ಅಂದ್ರೆ ಅದೊಂದು ಸ್ಪೆಷಲ್. ಅದು ಹೆಂಗೆ? ನಮ್ಮ ಕವಿ ಒಂದು ಮಾತು ಹೇಳ್ತಾರೆ, ಸಂಸಾರವೆಂಬುದೊಂದು ಹಲಸಿನ ಹಣ್ಣು ಕಾಣಿರೋ, ಕೈಗೆಣ್ಣೆ ಹೆಚ್ಚದಲ್ಲಿ ಬಿಚ್ಚಲು ಬಾರದು, ಬಾಯೊಳಿಟ್ಟು ಚಪ್ಪರಿಸಲು ಬಾರದು, ಅರಿವಿನ ಎಣ್ಣೆಯ ಹಚ್ಚಿ ಬಿಚ್ಚಿರೋ, ಮೆಲಿದರೆ ರುಚಿ, ಅಂಟಿನ ನಂಟು ಇಲ್ಲ, ಭವ ಬಾಧೆ ಇಲ್ಲ, ಅಂತಾದೊಡೆ ಸಂಸಾರದಲ್ಲೂ ಸುಖ ಉಂಟು ನೋಡ ಅಂತಾರೆ. ಏನ್ ಸಂಸಾರ ಅಂದ್ರೆ? ಸುಲ್ದಿರ್ತಕ್ಕಂಥ ಅಲಿಸ್ಟೆಂಟ್ ತಿಂತೀವಲ್ರಿ, ಆ ಅಲಿಸ್ಟೆಂಟ್ ರುಚಿ ಗೊತ್ತಾಗಬೇಕು ಅಂದ್ರೆ ಅಲಿಸ್ಟೆಂಟ್ ಬಿಡಿಸ್ಬೇಕಾದ್ರೆ ಸುಮ್ನೆ ಬಿಡಿಸಿರಾಗಲ್ಲ. ಕೈಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೋಬೇಕು. ಗೊತ್ತಾ ನಿಮಗೆ? ಆ ಹಚ್ಚಿಬಿಟ್ರೆ ನೋಡಪ್ಪ, ಅವಾಗ ಗಂಟಾಗಲ್ಲ, ಆ ಬಾಧೆ ಇರಲ್ಲ, ಅದು ತುಂಬಾ ಟೇಸ್ಟ್ ಇರುತ್ತೆ ಅಂತೇಳಿ. ಈಗಷ್ಟೇ ಈ ಸಂಸಾರ ಅಂತಕ್ಕಂಥ ಅಲಿಸ್ಟೆಂಟ್ ರುಚಿ ಗೊತ್ತಾಗಬೇಕು ಅಂದ್ರೆ ನೀನೊಂದು ಎಣ್ಣೆ ಹಚ್ಕೋಬೇಕು. ಎಣ್ಣೆ ಅಂದ್ರೆ ಮತ್ತೆ ಏನೇನೋ ಯೋಚನೆ ಮಾಡಬೇಡಿ ಅಂತೇಳಿ. ಯಾವ ಎಣ್ಣೆಪ್ಪ ಅಂದ್ರೆ ಅರಿವಿನ ಎಣ್ಣೆ ಅಂತೇಳಿ. ನೀವು ಬರೀ ಗಳಿಸೋದು, ಬಳಸೋದು, ಉಳಿಸೋದು ಇಷ್ಟೇ ಅಲ್ಲ, ಆ ಗಳಿಕೆ ಬಳಕೆ ಉಳಿಕೆಗಳ ಮಧ್ಯೆ ಕೊಂಚ ತಿಳುವಳಿಕೆಯನ್ನು ಕೊಟ್ಟಿದ್ದಾನಲ್ಲ, ಆ ತಿಳುವಳಿಕೆ ಅಂತಕ್ಕಂಥದ್ದನ್ನು ಅಪ್ಲೈ ಮಾಡೋಡು, ಆಗ ಸಂಸಾರದ ಸುಖ ಅಂತಕ್ಕಂಥದ್ದು ನಿನಗೆ ಕಾಣುತ್ತೆ ಅಂತೇಳಿ ನಾವೆಲ್ಲ ಸಾಹಿತ್ಯ, ಎಲ್ಲ ದರ್ಶನ ಅದನ್ನೇ ಸಾರಿದೆ. ಅದನ್ನ ತಿಳಿ ಹೇಳಿಕ್ಕೆ, ನಿಮ್ ಜೊತೆ ಹಂಚಿಕೊಳ್ಳಿಕ್ಕೆ ಇಂಥ ಕಾರ್ಯಕ್ರಮದಲ್ಲಿ ಬಂದು ನನಗೆ ತಿಳಿದಂತ 4 ಅನುಭವದ ಮಾತುಗಳನ್ನ ಹಂಚಿಕೊಳ್ತಾ ಇದ್ದೀನಿ. ಅನೇಕ ಜನ ಹೇಳಿದರು ಈ ಕಾರ್ಯಕ್ರಮದ ಯಶಸ್ಸು ಮಾತಾಡ್ತಕ್ಕಂಥ ನನ್ನಿಂದ ಅಲ್ಲ, ಹಾಡು ಹೇಳ್ತಕ್ಕಂಥ ಇವರಿಂದಲೂ ಅಲ್ಲ, ಅದೊಂದು ಸಣ್ಣ ಪಾರ್ಟ್. ಅವರಿಂದ ಒಂದು 10%, ನನ್ನಿಂದ ಒಂದು 10%. ಆದ್ರೆ ಡೆಫಿನೆಟ್ ಆಗಿ ಹೇಳ್ತೀನಿ, ಈ ಕಾರ್ಯಕ್ರಮದ ಯಶಸ್ಸಾಗ್ತಾ ಇರ್ತಕ್ಕಂಥದ್ದು ನಿಮ್ಮೆಲ್ಲರ ಆ ತೊಂದರೆಗಳನ್ನ, ಕೆಲಸಗಳನ್ನ, ಪಕ್ಷಗಳನ್ನ ಬಿಟ್ಟು 2 ಗಂಟೆ ನಮ್ಮ ಜೊತೆ ಕೂತಿದ್ದೀರಲ್ಲ, ನೀವೇ ಈ ಸಮಾರಂಭದ ಯಶಸ್ಸಿನ ಸುರುವಾರಿಗಳು. ನೀವೊಂದು ದೊಡ್ಡ ನಮಸ್ಕಾರ ನಾವು ಹೇಳಲೇಬೇಕು. ಮುಂದೊಂದು ದಿನ ಸಿದ್ಧಿಯರಲ್ಲಿ ಅವ್ರು ಹೇಳಿದಾಗೆ ಏನೋ ಒಂದು ಕಾರ್ಯಕ್ರಮ ಆಗ್ತಾ ಇದೆ, ಯಾರೋ ಸ್ವಾಮೀಜಿ ಬಂದಿದ್ದಾರೆ, ಯಾವುದೊಂದು ಹರಿಕತೆ ಆಗ್ತಾ ಇದೆ, ಇನ್ನೇ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಅಂದ್ರೆ ಮುಗಿಬಿದ್ದು ಬರ್ಬೇಕು. ಅದ್ರ ಜೊತೆಗೆ ನಿಮ್ಮ ಮಕ್ಕಳನ್ನು ಕರ್ಕೊಂಡ್ಬರ್ಬೇಕು ಅಂತೇಳಿ ಪ್ರಾಯಶಃ ಯಾವುದೇ ಶಾಲೆಯಲ್ಲಿ ಸಿಗದೇ ಇರ್ತಕ್ಕಂಥ ಲೋಕ ಶಿಕ್ಷಣ ಇದೆಯಲ್ಲ, ಜೀವನದ ಅನುಭವದ ಶಿಕ್ಷಣ ಇದೆಯಲ್ಲ, ಆ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ
ಆ ಹೆತ್ತವ್ರ ಪಾದ ತುಂಬಾ ದೊಡ್ಡದಾಗಿದೆ. ಅದು ಬಿಟ್ರೆ ಹಣ ಕಾಲ ಕೆಟ್ಟಬಿಟ್ಟಿದೆ, ಮಕ್ಳು ಕೆಟ್ಟಬಿಟ್ಟಿದಾವೆ ಅಂದ್ರೆ ಆ ಕೆಟ್ಟಿದಾವೆ ಅಂತ ಗೊಣಗೋದ್ರಲ್ಲಿ ಏನು ಅರ್ಥ ಇಲ್ಲ. ಆ ಕೆಟ್ಟಿರ್ತಕ್ಕಂಥ ಮಕ್ಕಳನ್ನ ಸರಿದಾರಿ ತರಲಿಕ್ಕೆ ತಾಯಿಯಾಗಿ ನನ್ನ ಪಾತ್ರೆ, ತಂದೆಯಾಗಿ ನನ್ನ ಪಾತ್ರೆ, ಮಾಸ್ಟರ್ ನನ್ನ ಪಾತ್ರೆ, ಒಬ್ಬ ಸದಸ್ಯನಾಗಿ ನನ್ನ ಪಾತ್ರ ಏನು ಅಂತೇಳಿ ಆ ಪಾತ್ರದ ಮಹತ್ವವನ್ನ ವಿವರಿಸಲಿಕ್ಕೆ ಇಂಥ ಸಮಾರಂಭಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ನಾವು ಬಳಕೆ ಮಾಡಿಕೊಡುತ್ತಾ ನಿಮ್ಮೂರಿಗೂ ಇವತ್ತು ಬಂದಿದ್ದೀವಿ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ ಅಂತಕ್ಕಂಥ ಆಶಯದ ಮಾತುಗಳನ್ನು ಹೇಳಿ ಕಡೆಗೆ ಒಂದು ಸಣ್ಣ ಕಥೆ ಹೇಳಿ ನಾನು ಮಾತು ಮುಗಿಸ್ತೇನೆ. ಇಂಥ ಕಥೆಗಳನ್ನು ಹೇಳಿ ಯಾವುದೇ ಟೆಕ್ಸ್ಟ್ ಅಲ್ಲಿ ಜನಪತ್ರ ಕಟ್ಟಿದಂತ ಕಥೆ, ಅದಕ್ಕೆ ನಾನು ಹೇಳಿದೆ ನಿಮ್ಮ ಅಜ್ಜಿ ಜೊತೆ ಕೂತು ಆ ಕಥೆಗಳು ಕೇಳಲಿ ಅಂತೇಳಿ. ಯಾವ್ದಾದ ಕಥೆ ಅಂದ್ರೆ ಒಂದು ಸಣ್ಣ ಕಥೆ, ಆ ಕಥೆ ಹೇಳಿ ನಾನು ಮಾತು ಮುಗಿಸ್ತೇನೆ. ನಿಮಗೆ ಗೊತ್ತಿದೆ ಇವತ್ತು ಹಿರಿಯರ ಬಾಳು ಅಂತಕ್ಕಂಥದ್ದು ಗೋಳಾಗ್ಬಿಟ್ಟಿದೆ ಅಂತೇಳಿ. ಯಾವ ಮಕ್ಕಳು ಕೂಡ ಅವ್ರ ಅಪ್ಪನ ಸಾಕ್ತಾ ಇಲ್ಲ, ಯಾರು ಕೂಡ ಅವ್ರ ಅತ್ತೆ ಸಾಕ್ತಾ ಇಲ್ಲ, ಅಜ್ಜಿ ಸಾಕ್ತಾ ಇಲ್ಲ. ವಯಸ್ಸಾದವ್ರ ಬಾಳಿಗೆಲ್ಲ ಸಿಕ್ಕಾಪಟ್ಟೆ ಗೋಳಾಗಿದೆ ಸರ್. ನಾವು ಈಗ ನಾಳೆ ನೆಕ್ಸ್ಟ್ ಭಾನುವಾರ ಜೀವನ ಸಿಂಧೆ ವೃದ್ಧಾಶ್ರಮಕ್ಕೆ ಹೋಗ್ತೀವಿ. ಆ ವೃದ್ಧಾಶ್ರಮದಲ್ಲಿ ಎಂತೆಂತರು ಬಂದಿದ್ದಾರಪ್ಪ ಅಂದ್ರೆ ಆ ಕಣ್ಣೀರಿನ ಕತೆ ಕೇಳ್ಬಿಟ್ರೆ ಮೈ ಜುಮ್ಮನ್ನು ಬಿಡುತ್ತೆ ಅಂತೇಳಿ 100-150 ಎಕರೆ ಕಾಫಿ ತೋಟ ಇದೆ ಸರ್. ಆ ಕಾಫಿ ತೋಟದ ಒಂದು ತಂದು ಸಮೇತ ಅಲ್ಲಿ ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಅಂತೇಳಿ ಆ ಅಜ್ಜಿಗಳು ಹೇಳ್ಬಾರ್ದು. ಪ್ರಾಯಶಃ ಎಲ್ಲವನ್ನೂ ಕೂಡ ಸಹಜವಾಗಿ ನೋಡ್ತಿದ್ದೀವಿ, ನಿಮಗೂ ಗೊತ್ತಿರ್ತಕ್ಕಂಥ ಸತ್ಯ ಅಂತೇಳಿ. ಈಗ ನಾನು ಹೇಳ್ತೀನಿ ಯಾವ್ದದು ನೋಡ್ರಿ, ನಾನು ನಮ್ಮ ಅಪ್ಪನ ಸಾಕಿದ್ರೆ ನನ್ನ ಮಗ ನನ್ನ ಸಾಕ್ತಾನೆ ಅಂತಕ್ಕಂಥ ಸತ್ಯ ಗೊತ್ತಾಗ್ಲಿಕ್ಕೆ PhD ಮಾಡ್ಬೇಕಾ, ಬಾರ್ಬರಿ ರಿಸರ್ಚ್ ಮಾಡ್ಬೇಕಾ? ಸಿದ್ಧಿ ಹೇಳೋದು ಒಂದು ಯಜಮಾನ ಕೂತಿರ್ತಾರೆ ಶಕ್ತಿ ಮೇಲೆ. ನೀವು ಅಜ್ಜನ ಹೋಗಿ ಕೇಳಿ, ಏನಜ್ಜ ಆ ತಿಮ್ಮಣ್ಣ 3 ಮಕ್ಕಳು ಓದಿಸಿದಾನೆ, 3 ಜನ ಒಳ್ಳೆ ಸಂಬಳ ತಾಂತಾರೆ, ದೊಡ್ಡ ದೊಡ್ಡ ಮನೆ ಕಟ್ಬಿಟ್ಟಿದ್ದಾರೆ. ಯಾಕಜ್ಜ ಒಬ್ಬರು ಅಜ್ಜನ್ ಸಾಕ್ತಾ ಇಲ್ಲ, ಎಲ್ಲೋ ತಿನ್ನುತ್ತೆ, ಎಲ್ಲೋ ಬಿದ್ಕೊಳತ್ತೆ, ಆ ನೋಡಿರಿ ಪಾಪ ಅನ್ಸುತ್ತೆ ಅಂದ್ರೆ ಆ ಅಜ್ಜ ನನಗೇನು ಭಾಷಣ ಮಾಡಲ್ಲ. ಒಂದೇ ಒಂದು ಮಾತು ಹೇಳುತ್ತಲ್ಲ, ಅವ್ರ ಅಪ್ಪಗೆ ಹಿಂಗ್ ಮಾಡ್ತಾ ಇದ್ರಲ್ಲ, ಕಾಲ ಹಿಂಗೆ ಇರಲ್ಲ ನೋಡ್ತಿರಲ್ಲ, ದೋಸೆ ಮುಚ್ಚೆ ಆಗ್ತಂಗೆ ಅಂತೇಳಿ. ಇದೇ ಸಿಂಧಿಯರಲ್ಲಿ ಗಾದೆ ಇದೆ ತಾನೆ. ಏನ್ ದೋಸೆ ಮುಚ್ಚೆ ಆಗ್ತಂಗೆ ಅಂದ್ರೆ ನಾವೇನ್ ಮಾಡಿದೀವು, ಡೆಫಿನೆಟ್ ಇದು ಖಚಿತವಾದ ತೀರ್ಮಾನ. ರೇವಣ ಸಿದ್ದೇಶ್ವರ ಸ್ವಾಮಿ ಇದ್ರ ಕಡೆ ಹೇಳ್ತಾ ಇದ್ದೇನೆ, ನಾವು ಒಳ್ಳೆ ಕೆಲಸ ಪುಣ್ಯದ ಕೆಲಸ ಮಾಡ್ತಾ ಹೋಗಿ ನಾವು ದೇವರ ಅಕೌಂಟ್ ಅಲ್ಲಿ ಡಿಪಾಸಿಟ್ ಮಾಡಿದಂಗೆ ಯಾವತ್ ಬೇಕಾದ್ರೂ ಬಿಡಿಸಬಹುದು. ಇಲ್ಲಪ್ಪ ಕೆಟ್ಟ ಕೆಲಸನೇ ಮಾಡ್ತಿದೀವಿ, ಅನ್ಯಾಯನೇ ಮಾಡ್ತಿದ್ದೀವಿ ಅಂದ್ರೆ ಆ ದೇವ್ರ ಹತ್ರ ಸಾಲ ತಗೊಂಡಂಗೆ ಬಡ್ಡಿ ಚಕ್ರಬಡ್ಡಿ ಸಮೇತ ತೀರಿಸಬೇಕಾಗತ್ತೆ ಅಂತೇಳಿ ಈ ಪ್ರಜ್ಞೆ ಜಾಗೃತ ಮಾಡ್ತಕ್ಕಂಥದ್ದು ದೈವಿ ಶಕ್ತಿ ಅಂತೇಳಿ. ಪ್ರಶಾಂತ ಯಜಮಾನ ನೀವು ಮನೆ ಕಟ್ತಾರೆ ನೋಡ್ಬೇಕು ನಿಮಗೆ ಅಂತೇಳಿ ಸರಿಯಾಗಿ ಮನೆ ಕಟ್ಟಿರ್ತಾರೆ. ನೀವು ಕೇಳಿ, ಅಣ್ಣ ಇದು ಅಟ್ಯಾಚ್ ಕಾರಣ, ಅಣ್ಣ ಇದು ಅಟ್ಯಾಚ್ ಕಾರಣ, ಅಣ್ಣ ಇದು ಅಟ್ಯಾಚ್ ಕಾರಣ. ಸರಿ ವಯಸ್ಸಾಗಿರೋ ನಿಮ್ಮ ಅಪ್ಪ ಇತ್ತಲ್ಲ ಅದು ಮಾತ್ರ ಡಿಟ್ಯಾಚ್, ಅದು ಇದು ಇಲ್ಲ, ಅದು ಎದುರು ಇದು ಇಲ್ಲ ಗೊತ್ತೇ ಇಲ್ಲ ಅಲ್ವ ನಿಮಗೆ. ಮನೆ ಮುಂದೆ ಒಂದು ದೊಡ್ಡದು ಕಟ್ಟಿಬಿಟ್ಟಿರ್ತಾರೆ, ಅದು ಗೊತ್ತಾದ. ಆ ನಾಯಿಗಳು ಎಷ್ಟಿರ್ತದೋ ಅದು ಹೆಚ್ಚು ಕಮ್ಮಿ ಅದೇ ಒಂದು 10/10 ಇರುತ್ತೆ, ದೊಡ್ಡದೇ ಕಟ್ಟಿಬಿಟ್ಟಿರ್ತಾರೆ. ಯಾಕೆ ಇರೋ ತನಕ ನಾಯಿ ಕಟ್ಟೋದು. ನಾಯಿ ಸತ್ತ ಮೇಲೆ ನಮ್ಮ ಅಪ್ಪಗೆ ಆಗುತ್ತೆ ಅನ್ನೋ ಪ್ಲಾನ್ ಅದು. ಅಂತ ನಾಯಿಗಳೊಳಗಡೆ ಕೊಟ್ಬಿಟ್ಟಿರೋ ಅಜ್ಜನ್ನ ಒಂದು ಮಣ್ಣಿನ ತಟ್ಟೆ ಕೊಟ್ಟಿದ್ದಾರೆ, ಮಣ್ಣಿನ ಲೋಟ ಕೊಟ್ಟಿದ್ದಾರೆ. ಯಾವ ಒಂದು ಚಿಕನ್ ಹಾಕೋರು ತಿನ್ನೋದು, ಪಾಪ ನೀರು ಕೊಟ್ಕೊಂಡು ಹಂಗೆ ಇತ್ತ ಅಜ್ಜ. ಆ ಅಜ್ಜಿಗೂ ಮೊಮ್ಮಗ ಇದೆ, ಗಂಡ ಹೆಂಡತಿ ಇಬ್ರು. ಇವ್ರು ಒಳ್ಳೆ ದುಡ್ಕೊಂಡವ್ರು, ದುಡ್ಡು ಮನೆ ಕಟ್ಟಿದ್ದಾರೆ, ಸಂಬಳ ತಂತಾರೆ, ಬೇಕು ಅಷ್ಟು ದುಡ್ಡಿದೆ. ಆ ಸಣ್ಣ ಹುಡುಗ 5ನೇ ಕ್ಲಾಸ್ ಹುಡುಗ ಅಜ್ಜನ್ ಕೇಳಿದ, ಯಾಕೆ ಹಿಂಗ್ ಮಾಡ್ತಾರೆ ನಮ್ಮ ಅಪ್ಪ ಅವ್ವ? ಅವ್ರು ನೋಡಿ ಒಳಗಡೆ ಟೇಬಲ್ ಮೇಲೆ ಕುತ್ಕೊಂಡು ಬಿಸಿ ಬಿಸಿಯಾಗಿ ಟೈಮ್ ಸರಿಯಾಗಿ ಊಟ ಮಾಡ್ತಾರೆ. ನೀನ್ ಇಲ್ಲಿ ಕುಡಿದು ಕೊಟ್ಬಿಟ್ಟಿದ್ದಾರೆ, ಯಾವ್ದೋ ಒಂದು ಮಣ್ಣಿನ ತಟ್ಟೆ ಕೊಟ್ಟಿದ್ದಾರೆ, ಮಣ್ಣಿನ ಊಟ ಕೊಟ್ಟಿದ್ದಾರೆ, ಯಾಕೆ ಹಿಂಗ್ ಮಾಡ್ತಾರೆ ತಾತ ಅಂತೇಳಿ. ತಾತ ಹೇಳ್ತು, ಮಗ ನನ್ನೇ ಬರ, ನನ್ ಗ್ರಾಚಾರ ಸದ್ಯ ಇಷ್ಟಾರು ಮಾಡಿದಾರಲ್ಲ ಬಿಡು ಮಗ ಅಂದಿದ್ದಕ್ಕೆ ಆ ಸಣ್ಣ ಹುಡುಗ ಹೇಳ್ತಾನೆ, ಒಂದು ಕೆಲಸ ಮಾಡ್ತಾತ, ನಾಳೆ ಅವ್ರು ಊಟಕ್ಕೆ ಹಾಕಕ್ ಬರ್ತಾರಲ್ಲ, ಈ ಮಣ್ಣಿನ ತಟ್ಟೆ ಊಟ 2 ಎತ್ತಾಗ ಹೊಡೆದಾಕ್ಬಿಡು, ಮುಂದದ್ದು ನಾನು ನೋಡ್ತೀನಿ ಅಂತೇಳಿ. ತಾತ ಗಾಬರಿ ಆಗ್ಬಿಡ್ತು. ಎಲ್ಲರೂ ಉಂಟೇನ್ ಮಗ, ಈ ಮಣ್ಣಿನ ತಟ್ಟೆ ಹೊಡೆದಾಕಿದ್ರೆ ನಿಮ್ಮ ಅಮ್ಮ ಸುಂದಿರ್ತಾಳ, ನಿಮ್ಮ ಅಪ್ಪ ಸುಂದಿರ್ತಾನ, ಬೇಡ ಕಡೆ ಸುಂದಿರ್ ಮಗ ಅಂದ್ರೆ ಸುಂದರ್ ಮಾಡ್ತದ, ನಾನು ಏನೋ ಮಾಡ್ತೀನಿ ಅಂತ. ಸಣ್ಣ ಹುಡುಗ ಅವನು. ಸರಿ ಬೆಳಿಗ್ಗೆ ಒಂದು ಚಿತ್ರಾನ್ನ ಇದ್ದು ಹಾಕಕ್ಕೆ ಬಂದ್ರು. ಬಂದ ತಕ್ಷಣ ನಿಮ್ಮ ಮೊಮ್ಮಗ ಹೇಳಿದ್ ನೆನಪಾಯ್ತಲ್ಲ, ಈ ಮಣ್ಣಿನ ತಟ್ಟೆ ಊಟ 2 ಎದ್ದಾಕ್ಬಿಡು. ಅವು 3 ಚೂರ ಆಗ್ಬಿಟ್ಟು ಆ ಹೊಡೆದೋದ ತಕ್ಷಣ ಈ ಗಂಡ ಹೆಂಡತಿ ಬಾರಿಸಿಟ್ಟು ಬಂದ್ಬಿಡ್ತು. ಆ ಗಂಡ ಹೆಂಡತಿ ಬೈಯಕ್ಕೆ ಅಂತ ಹೋಗೋದ್ರೊಳಗಡೆ ಈ ಹೇಳ್ಕೊಟ್ಟಿದ್ನಲ್ಲ ಸಣ್ಣ ಹುಡುಗ ಶುರು ಮಾಡ್ಬಿಟ್ಟ, ಏತದ ವಯಸ್ಸಾಗಿದೆಯಾ ನಿನಗೆ, ತಟ್ಟೆ ಹೊಡೆದಾಕ್ಬಿಟ್ಟಲ್ಲ, ನಿಂಗೆ ಜಾಸ್ತಿ ಆಯ್ತಾ ನಿನಗೆ, ನಿನಗೆ ಕೋಪ ಅಂತೇಳಿ ಯೂತ್ ಬೈಯಕ್ಕೆ ಶುರು ಮಾಡ್ಬಿಟ್ಟ. ಆ ಗಂಡ ಹೆಂಡತಿ ಗಾಬರಿ ಆಗ್ಬಿಡ್ತು. ತಡಿಯಲೇ ಇವತ್ತು ನಾ ವಿಚಾರಿಸ್ಕೊಂತೀವಿ, ತಡಿ ಮಗ ನೀನ್ ಯಾಕೆ ಹಿಂಗ್ ಮಾಡ್ತೀಯ ಅಂದ್ರೆ ಅಷ್ಟು ಸಿಸ್ಮಾತಿಕ್ರಪ್ಪ ನನಗೆ, ಎಂತ ಕೆಲಸ ಮಾಡೋ ವೆಚ್ಚ ಹೊಡೆದಾಕ್ಬಿಡಲ್ಲ, ತಡಿ ವಜ್ಜಿ ಮಾಡ್ತೀವಿ, ನಾ ವಿಚಾರಿಸ್ಕೊಂತೀವಿ, ತಡಿ ನೀನ್ ಯಾಕೆ ಸಿಟ್ಟು ಮಾಡ್ತೀಯ, ನೀನ್ ಯಾಕೆ ಮಾಡ್ತೀಯ, ಯಾಕೆ ಮಾಡ್ತೀಯ ಅಂದ್ರೆ ಅಷ್ಟು ಸಿಟ್ಕೋತೆ ಇದೆ ನನಗೆ. ಏನು ನೀವು ಮಾಡ್ಬಿಟ್ಟೆ ವೆಚ್ಚ, ನನಗೆ ಯಾಕೆ ಸಿಟ್ಕೋತೆ ಇದೆ ಅಂದ್ರೆ ನಾನೇನು ಯೋಚನೆ ಮಾಡಿದ್ದೇನೆ, ಒಂದು 25 ವರ್ಷ ಕಳೆದ ಮೇಲೆ ಇದೇ ತಟ್ಟೆ ಇದೇ ನೋಡ್ತಕ್ಕೆ ನಿಮ್ಗೆ ಊಟ ಹಾಕ್ಬೇಕು ಅಂತ ಮಾಡಿದ್ದೆ, ಈ ವಜ್ಜ ಅದೊಂದ್ಸರಿ ಹೊಡೆದಾಗ ಮತ್ತೊಂದು ಸರಿ ತರ ಮಾಡ್ಬಿಟ್ಟಲ್ಲ ಅಂತೇಳಿ. ಲಾಸ್ಟ್ ಪ್ರಿಕ್ ಹೆಂಗಿದೆ ಅಂತೇಳಿ, ಕೊನೆ ಪ್ರಿಕ್ ಅಂತೀವಲ್ಲ, ಏನ್ ಚೆನ್ನಾಗಿ ಚುಚ್ಚುತ್ತದೋ ಈ ಕತೆ. ಪ್ರಾಯಶಃ ಇದೆ ನಿಮ್ಮೂರ ಅಜ್ಜಿ ಹೇಳ್ತಕ್ಕಂಥ ದೋಸೆ ಮುಚ್ಚಂಗೆ ಕಣ್ಮಗ ಅಂತೇಳಿ. ಬಂಧುಗಳೇ, ಈ ಎಲ್ಲ ಸತ್ಯದ ಸಾಕ್ಷಾತ್ಕಾರ ಇದೆಯಲ್ಲ, ಅದನ್ನು ಈ ಬಯಲು ಜ್ಞಾನದಲ್ಲಿ ಮಾತ್ರ ತಿಳಿಬೇಕು ಅಂತೇಳಿ. ಆ ತಿಳುವಳಿಕೆ ದೃಷ್ಟಿಯಿಂದ ನಾನೇನೋ ಬಾರಿ ತಿಳಿದು ಬಿಟ್ಟು ನಿಮ್ಗೆ ಹೇಳಬೇಕು ಅಂತಲ್ಲ, ಇಂಥ ಕಾರ್ಯಕ್ರಮದ ಮುಖ್ಯ ನಾನು ನಿಮ್ಮಿಂದ ತಿಳಿತಕ್ಕಂಥದ್ದು ಕೂಡ ನನಗೊಂದು ಸುಯೋಗ ಅಂತಕ್ಕಂಥ ಕಾರಣಕ್ಕೋಸ್ಕರ ಇಂಥ ಕಾರ್ಯಕ್ರಮವನ್ನ ಇಲ್ಲಿ ಹಮ್ಮಿಕೊಂಡ್ವಿ. ವಾಸ್ತವವಾಗಿ ಇವತ್ತು ನಾನು ನಿಮ್ಮೂರಿಗೆ ಬರಬೇಕು ಬೇಡ ಬರೋದು ಇರುವಂತಕ್ಕಂಥ ಸ್ಥಿತಿ. 2:30 ಬೆಂಗಳೂರು ಬಿಟ್ಟು ನಾನು
2:30 ಬಿಟ್ಟು 6:45 7 ಗಂಟೆ ಒಳಗೆ ನಿಮ್ಮ ಊರಿಗೆ ಬಂದಿದ್ದೀನಿ ಅಂದ್ರೆ ನಾನು ಹೆಂಗ್ ಡ್ರೈವ್ ಮಾಡಿರ್ಬೇಕು, ನಾನು ಹೆಂಗ್ ಬಂದಿರ್ಬೇಕು ಅಂದ್ರೆ ಅದು ಗ್ರಾಮದ ಬಗ್ಗೆ ಇರ್ತಕ್ಕಂಥ ಸೆಳೆತ ಅಂತೆ. ನಾಳೆ ನನ್ನ ಬಂಧು ಉಳಿದಾರಲ್ಲ, ನನಗೆ ಬೇಕಾದವ್ರು ಇದ್ದಾರೆ, ನನ್ನ ಆತ್ಮೀಯರಲ್ಲಿ ಇದಾರಲ್ಲ, ಏನಣ್ಣ ನೀನು ನಮ್ಮೂರಿಗೆ ಕೈ ಕೊಟ್ಬಿಟ್ಟಣ ಅಂದ್ರೆ ಪ್ರಾಯಶಃ ಅದೊಂದು ರಿಮಾರ್ಕ್. ಅದು ಯಾವಾಗಲೂ ಸಿಗ್ದಾಗೆಲ್ಲ ಕೇಳ್ತಾರೆ ಆಗ್ಬಾರ್ದು. ಫಿಸಿಕಲಿ ನಮ್ಗೆ ಎಷ್ಟೇ ಸ್ಟ್ರೈನ್ ಆದ್ರೂ ಇದೊಂದು ತುಂಬಾ ಕಷ್ಟದ ಕೆಲಸ. ನಾವು 3 ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದೀವಿ. ವರ್ಷಕ್ಕೆ 30 ದಿವಸ ಗ್ರಾಮಗಳಿಗೆ ಹೋಗಿ ರಾತ್ರಿ 11 ಗಂಟೆ 12 ಗಂಟೆ 1 ಗಂಟೆ ಆಗುತ್ತೆ ಊರಿಗೆ ಹೋಗೋದು, ಮತ್ತೆ ಬೆಳಿಗ್ಗೆ 4 ನಮ್ಮ ಕೆಲಸ ಕೇಳಬೇಕು, ಮತ್ತೆ ಬೇರೆ ಕೆಲಸಗಳು. ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ ಒಂದು ಆತ್ಮಾನಂದ ಅಂತೇಳಿ. ಬಂದಿಡೆ ಸುಖ ಎಲ್ಲಿದೆ ಅಂದ್ರೆ ನೀವು ದುಡ್ಡು ಕೂಡಿಡೋದ್ರಲ್ಲ, ಅದನ್ನೇ ಚಂದ ಹಾಡಿತ್ತು ಅಂತೇಳಿ, ಅದನ್ನೇ ಅವ್ರ ಹಾಡುಗಳಲ್ಲಿ ಹೇಳಿತ್ತು ಅಂತೇಳಿ. ಈ ಸಾಹಿತ್ಯ ಹೇಳ್ತಕ್ಕಂಥದ್ದು ಹೋಗುವಾಗ ಯಾರು ಏನ್ ತಾಂಡೋಗಲ್ಲ. ನಮ್ಮ ಹಳ್ಳಿ ಕಡೆ ಹೇಳ್ತಾರಲ್ವಾ, ಏನ್ ಮಗ ಏನು ಇಲ್ಲ ಸತ್ತ ಬರೋ ಎರಡೇ, ಯಾವುದು ಒಂದು ಒಳ್ಳೇದು ಒಂದು ಕೆಟ್ಟದು ಅಂತೀವಲ್ವಾ. ಪ್ರಾಯಶಃ ಒಳ್ಳೇದ್ರ ಕಡೆ ಸಾಗ್ಬೇಕು ಅಂತಕ್ಕಂಥ ಸದಾಶಯದಿಂದಲೇ ಆ ರಿಸ್ಕ್ ತಾಂಡು ಬಂದ್ವಿ. ಇಲ್ಲಿ ಬಂದ ತಕ್ಷಣ ನೀವು ತೋರಿಸಿದಂತ ಪ್ರೀತಿ, ನೀವು ತೋರಿಸಿದಂತ ಸಂಯಮ, ಇಷ್ಟೊತ್ತಲ್ಲೂ ಕೂಡ ನಿಮ್ಮ ಸಭ್ಯತೆ ನೋಡಿ ನಾವು 4 ಗಂಟೆ ಪ್ರಯಾಣ ಡ್ರೈವ್ ಮಾಡ್ಕೊಂಡು ಬಂದಲ್ಲ, ಆ ಸೋಲೆಲ್ಲ ದಣಿವಾಗ್ಬಿಡ್ತು ಅಂತೆ, ಅದೆಲ್ಲ ಫ್ರೀ ಆಗ್ಬಿಟ್ಟೆ ಅಂತೆ. ಪ್ರಾಯಶಃ ಅಂತ ಅದ್ಭುತವಾದಂತ ಪ್ರೀತಿನ ನಾವು ತೋರಿಸಿದೀರ. ಇನ್ನು ಮುಂದೆ ಕೂಡ ಅದೇ ತರ ನಿಮ್ಮ ಸ್ಪಂದನೆ ಇರಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ಇದರಿಂದ ಅನೇಕ ಜನರ ಶ್ರಮ ಇದೆ. ಎಷ್ಟು ಜನ ಅಲ್ವಾ, ಇದೇ ಕಡಿಮೆ ಶ್ರಮನ ಏನ್ ಮಾಡಿದಾರೆ ಹೇಳಿ. ನಮ್ಗೊಂದು ಮೈಕ್ ಹಾಕಿದ್ದಾರೆ, ಸೌಂಡ್ಸ್ ಕೊಟ್ಟಿದ್ದಾರೆ, ಲೈಟ್ ಕೊಟ್ಟಿದ್ದಾರೆ, ಚೇರ್ ಹಾಕಿದ್ದಾರೆ. ಇದಾದ್ಮೇಲೆ ಒಂದ್ ಸಣ್ಣ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ ಅಂದ್ರೆ ಇದೊಂದು ಶ್ರಮ ಅಲ್ವಾ, ಏನ್ ಅದ್ಭುತ ಅಲ್ವಾ. ಇಂಥ ಶ್ರಮ ಹಾಕ್ತಾರಿಗೆ ಬಂದಿರ್ತಕ್ಕಂಥ ನಿಮಗೆ ಆ ಭಗವಂತ ಏನ್ ಮಾಡ್ಬೇಕಪ್ಪ ಅಂದ್ರೆ, ನಮ್ಮ ಅಜ್ಜಿ ಒಂದ್ ಮಾತು ಹೇಳ್ತಾಳೆ, ನಿಮ್ ಸಿಂಗೇರಿಯಲ್ಲಿ ರಾಗಿ ಬೀಸಕ್ಕೆ ಜೋಳ ಬೀಸಕ್ಕೆ ಅಂತ ಒಂದು ಕಲ್ಲಿಸ್ಕೊಂಬಂದಾಳೆ, ಗೊತ್ತಾ ನಿಮಗೆ? ಕಲ್ಲಿಸ್ಕೊಂಬಂದ್ ಹೇಳಲ್ಲ, ಮತ್ತೆ ಒಂದು 50 ಸೇರು ಒಂದು ಪದ ರಾಗಿ ಬೀಸ್ಕೊಂಡು ವಾಪಸ್ ಕಲ್ ಕೊಡ್ತಾಳಲ್ಲ, ಸುಮ್ನೆ ಕೊಡ್ತಾಳ ನಮ್ಮ ಅಜ್ಜಿ. 50 ಸೇರು ಒಂದ್ ಚೀಲ ರಾಗಿ ಬೀಸ್ಕೊಂಡು ವಾಪಸ್ ಕಲ್ ಕೊಡ್ಬೇಕಾದ್ರೆ ಒಂದು ಮಾತು ಹೇಳ್ತಾಳೆ ಅಜ್ಜಿ, ಏನಂತಾಳೆ? ಕಲ್ಲು ಕೊಟ್ಟವಾಗ ಎಲ್ಲಾ ಭಾಗ್ಯವೂ ಬರಲಿ, ಕಲ್ಲು ಕೊಟ್ಟವಾಗ ಎಲ್ಲಾ ಭಾಗ್ಯವೂ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ನನ್ನ ಮಗಳೇ ನಿನ್ನ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ ಅಂತೇಳಿ. ಏನ್ ಅಜ್ಜಿ ದೊಡ್ಡದಿಯಲ್ಲ, ಅದೇನ್ ಕಲ್ಲೇ ಸಾವುದಿಲ್ಲಪ್ಪ ಅದು. ಆ ಕಲ್ಲು ಕೊಟ್ಟಿದ್ಕೆ ಇಷ್ಟು ಥ್ಯಾಂಕ್ಸ್ ಹೇಳ್ತಾಳೆ ಅಂದ್ರೆ ಎಷ್ಟು ಋಣಭಾರ ಪ್ರಜ್ಞೆ ಅದು ನಮ್ಮ ಅಜ್ಜಿಗೆ ಅಂತೇಳಿ. ಹಾಗೆ ಇಷ್ಟೊಂದು ಪ್ರೀತಿ ತೋರಿಸ್ತಿದ್ದೀರಾ, ಇಷ್ಟೆಲ್ಲ ಶ್ರಮಪಟ್ಟಿರ್ತಕ್ಕಂಥ ನಿಮಗೂ ಕೂಡ ಆ ರೇವಣ ಸಿದ್ಧ ಒಳ್ಳೇದು ಮಾಡ್ಲಿ ಅಂತಕ್ಕಂಥ ಆಶಯವನ್ನು ಹೇಳಿ, ಪರಮೇಶ್ವರನ ನಮ್ಮ ಗುಡಿಗೌಡರು ಇಲ್ಲಿರ್ತಕ್ಕಂಥ ನೀವೆಲ್ಲ ಬಯಸ್ತೀರಿ. ನಾವು ಆ ರೇವಣ ಸಿದ್ದೇಶ್ವರಿ ನಿಮ್ಮ ಮುಖೇನ ಒಂದು ಪ್ರಾರ್ಥನೆ ಮಾಡ್ತೇನೆ. ಏನಪ್ಪ ಭಗವಂತ ಅಂದ್ರೆ, ನೀನ್ ಯಾರನ್ನ ಬೇಕಾದ್ರೂ ಪರೀಕ್ಷೆ ಮಾಡೋ ಮರೆಯ ದಮ್ಮಯ್ಯ ಅಂತ ನಮ್ಮ ರೈತರನ್ನ ಮಾತ್ರ ಪರೀಕ್ಷೆ ಮಾಡಬೇಡ ಅಂತೆ. ಹಾಗಾಗಿ ನೀನ್ ಏನ್ ಮಾಡ್ಬೇಕಪ್ಪ ಅಂದ್ರೆ, ಕಾಲಕ್ಕೆ ತಕ್ಕ ಮಳೆ ಕೊಡು, ಮಳೆಗೆ ತಕ್ಕ ಬೆಳೆ ಕೊಡು, ಬೆಳೆಗೆ ತಕ್ಕ ಬೆಲೆ ಕೊಡು. ಡೆಫಿನೆಟ್ ಆಗಿ ಇನ್ನೊಂದು 4-5 ದೇವಸ್ಥಾನ ಕಟ್ಟಿಸ್ತೀವಿ ಅಂತೇಳಿ, ಇನ್ನೊಂದು 101 ಸೇವೆ ಮಾಡ್ತೀವಿ ಅಂತೇಳಿ, ಇನ್ನೊಂದು ಬಿಳುಗುಡಿ ಸೇವೆ ಮಾಡ್ತೀವಿ ಅಂತೇಳಿ, ಇನ್ನೊಂದು ಪರ್ವೆ ಮಾಡ್ತೀವಿ ಅಂತೇಳಿ. ಅಷ್ಟು ನಿನ್ ಮೇಲೆ ಭಕ್ತಿ ಇರ್ತಕ್ಕಂಥ ನಿಜವಾದಂತ ಶ್ರಮಿಕ ವರ್ಗ ನಮ್ಮ ರೈತ ಸಮೂಹ ಅಂತೇಳಿ. ನಮ್ಮ ರೈತರು ಏನಾದ್ರು ಕೈ ಕಟ್ಟಿ ಕುತ್ಕೊಂಡ್ಬಿಟ್ರೆ ಬಾಕಿ ರೋಟಿಗೆಲ್ಲ ತಣ್ಣೀರ್ ಬಟ್ಟೆ ಅಷ್ಟೇ, ಹೌದಾನೆ? ಪ್ರಾಯಶಃ ರೈತನ ಬೆವರಿಂದ ಬಸ್ತು, ರಕ್ತ ಬಸ್ತು ಈ ನೆಲದಿಂದ ಬೆಳೆ ತೆಗಿತಾನಲ್ಲ, ಎಂ.ಟೆಕ್ ಬಂದ್ಬಿಟ್ಟಿದೆ ಅಲ್ವ, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ಏನ್ ಕಂಪ್ಯೂಟರ್ ಅನ್ನ ಬೇಯಿಸ್ತೀರಾ? ಎಲ್ಲರೂ ಕಂಡು ಹಿಡಿತೀರೇನ್ರಿ? ಯಾರು ಹೇಳಿದ್ರಣ್ಣ ಇದೇನ್ ಬೆಳೆಯಲ್ಲ, ರಾಗಿ ಬೆಳೆಯೋದೇ ಬೆಳಕಣ್ಣ, ಈ ಒಂದು ಹೊಸ ಮಿಷಿನ್ ಬಂದಿದ್ ಕಣ, ಒಂದು ಬಟನ್ ಓದಿಬಿಟ್ರೆ ರಾಗಿ ಮುದ್ದೆ ಬರ್ತವೆ ಅಂತ ಕಂಡು ಹಿಡಿತಾರೇನ್ರಿ? ಸಾಧ್ಯನೇ ಇರಲ್ವಾ? ನಾವು ರಾಗಿ ಬೆಳಿಬೇಕು ಅಂದ್ರೆ ನಾನು ಅದಕ್ಕೆ ಒಂದು ಉದಾಹರಣೆ ಕೊಡ್ತಿರ್ತೀನಿ. ನೀವೆಲ್ಲ ಜೆರಾಕ್ಸ್ ಮಿಷಿನ್ ನೋಡಿದಿರಲ್ವಾ? ನೋಡಿದಿರೇನ್ರಿ? ಅದು ವಿಜ್ಞಾನದಿಂದ ಬಂದಿರೋ ಲಾಭ. ಆ ಜೆರಾಕ್ಸ್ ಮಿಷಿನ್ ಏನ್ ಕೊಡುತ್ತೆ? ನಾವು ಒಂದು ಪೇಪರ್ ಕೊಟ್ಬಿಟ್ರೆ ಅಂತದೇ ಒಂದು ಪೇಪರ್ ಕೊಡುತ್ತೆ. ಇಷ್ಟ ತಾನೇ ಟೆಕ್ನಾಲಜಿ, ಇಷ್ಟ ತಾನೇ ವಿಜ್ಞಾನ. ನಾನು ಆ ಜೆರಾಕ್ಸ್ ಮಿಷಿನ್ ಚಾಲೆಂಜ್ ಮಾಡ್ತೀನಪ್ಪ, ಪೇಪರ್ ಕೊಟ್ಟರು ಪೇಪರ್ ಕೊಡೋದು ದೊಡ್ಡದಲ್ಲ, ನಾನು ಟೊಮೊಟೊ ಹಣ್ಣು ಕೊಡ್ತೀನಿ, ಕೊಡು ಅಂತದೇ ಟೊಮೊಟೊ ಹಣ್ಣ ಕೊಡುತ್ತಾ ಅದು? ಇಲ್ಲಲ್ವಾ? ಟೊಮೊಟೊ ಹಣ್ಣು ಬೇಕು ಅಂದ್ರೆ ನಾವೇ ಬೆಳಿಬೇಕು, ನಮ್ಮ ಬೆವರು ಅದ್ರ ಮೇಲೆ ಬೀಳಬೇಕು, ಆ ಮುಖೇ ನಮ್ಮ ಮೌಲ್ಯ ಹೊತ್ಕೊಂಡು ಬೆಳಿಬೇಕು. ಹಾಗಾಗಿ ಆ ರೈತನಿಗೆ ನಮ್ಮ ಕುವೆಂಪು ಹೇಳಿದ್ದು ಉಳುವ ಯೋಗಿಯ ನೋಡಲ್ಲಿ ಅಂತೇಳಿ. ಅಂತ ನೇಗಿಲ ಯೋಗಿಗಳ ನಾಡಾಗಿರ್ತಕ್ಕಂಥ ಈ ಸಿಂಧಿಗೆರೆ ಆ ಕೆರೆ ತುಂಬಲಿ, ಕೋಡ್ ಬೀಳಲಿ, ಆ ಕೋಡಿ ಪೂಜೆ ಮಾಡೋಣ, ಆ ಭಗವಂತನ ಕೃಪೆ ಸದಾ ಇರಲಿ ಅಂತಕ್ಕಂಥ ಆಶಯದ ಮಾತುಗಳನ್ನ ಹೇಳಿ ಇಷ್ಟೊತ್ತು ಕೂಡ ಇಷ್ಟೊಂದು ಸಂಯಮದಿಂದ ಕೂತು ಆಲಿಸಿದಂತ ನಿಮ್ಗೆಲ್ಲ ವಂದಿಸಿ, ಮತ್ತೊಮ್ಮೆ ಆ ರೇವಣ ಸಿದ್ಧನ ಪಾದಕ್ಕೆ ನಮಿಸಿ, ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯಮಾನ್ಯರಿಗೆಲ್ಲ ವಂದಿಸಿ ನನ್ನ ಮಾತಿ ಮಂಗಳಾಡ್ತೇನೆ. ನಮಸ್ಕಾರ. ಮಾತು ಎನ್ನುವುದು ಕೇವಲ ಶಬ್ದಗಳ ಸಮೂಹವಲ್ಲ, ಅದು ಮನಸ್ಸನ್ನು ತಲುಪಲು ಬಳಸುವ ಒಂದು ಶಕ್ತಿ. ಕೆಲವರ ಮಾತನ್ನು ಕೇಳಿ ಮುಗಿಸುತ್ತೇವೆ, ಆದರೆ ಕೆಲವರ ಮಾತು ಮುಗಿದ ಮೇಲೂ ಅದು ಮನಸ್ಸಿನಲ್ಲಿ ಹಾಗೆಯೇ ಉಳಿದು ಬಿಡುತ್ತದೆ. ಅಂತಹ ಮಾತಿನ ಶಕ್ತಿಯನ್ನು ಹೊಂದಿರುವ, ತಮ್ಮ ವಿಚಾರಪೂರ್ಣ ಮಾತುಗಳಿಂದ ಕೇಳುಗರನ್ನು ಚಿಂತನೆಗೆ ಹಚ್ಚುವ, ಸರಳ ಮಾತಿನಲ್ಲಿ ಆಳವಾದ ವಿಚಾರಗಳನ್ನು ಹಂಚಿಕೊಂಡ ನಮ್ಮ ಆತ್ಮೀಯ ವಾಗ್ಮಿಗಳಾದ ಶ್ರೀ ಮಹೇಶ್ ಸರ್ ಅವರ ಅಮೂಲ್ಯ ಮಾತುಗಳನ್ನು ಆಲಿಸುವ ಭಾಗ್ಯ ಇಂದು ನಮ್ಮೆಲ್ಲರದಾಗಿತ್ತು.
ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗಾಗಿ ಮೀಸಲಿಟ್ಟು ತಮ್ಮ ವಿಚಾರಧಾರೆಗಳಿಂದ ನಮ್ಮೆಲ್ಲರ ಮನಸ್ಸನ್ನು ಸ್ಪರ್ಶಿಸಿ ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು ಅರ್ಥ ಮತ್ತು ಮೆರಗನ್ನು ನೀಡಿದ್ದಕ್ಕಾಗಿ ಹೃದಯಪೂರ್ವಕ ಕೃತಜ್ಞತೆಗಳು. ತಮ್ಮ ಸಾಹಿತ್ಯದ ಪಯಣ ಸದಾ ಹೀಗೆ ಸಾಗಲಿ. ಸಮಾಜಕ್ಕೆ ನಿಮ್ಮ ಮಾತುಗಳು ಸದಾ ಸ್ಫೂರ್ತಿಯ ಬೆಳಕಾಗಲಿ ಎಂದು ದೇವರನ್ನು ಬೇಡುತ್ತಾ ಮತ್ತೊಮ್ಮೆ ನಿಮಗೆ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸಿ ಇಷ್ಟಪಡುತ್ತೇನೆ. ಕನ್ನಡದ ಸಬ್ಜೆಕ್ಟು ಅದ್ಭುತವಾದ ಕವಿಯತ್ರಿ. ನಿನ್ನ ಮಾತುಗಳ ಜೋಡಣೆ, ಪದ ಜೋಡಣೆ ನೋಡ್ರೆ ನಾನು ಯೋಚನೆ ಮಾಡೀನಿ, ಮುಂದೆ ಯಾವ್ದಾರೆಲ್ಲ ಕಾರ್ಯಕ್ರಮ ಆದ್ರೆ ಚಟ್ಟಳ್ಳಿ ಮಹೇಶನ ಉಪನ್ಯಾಸ ಬೇಡ, ನೀನೇ ಉಪನ್ಯಾಸಕ್ಕೆ ಫಿಟ್ ಅಂತ ಹೇಳಿ. ವೆರಿ ಗುಡ್, ತುಂಬಾ ಕೇಳ್ಬಿಟ್ಟು ತುಂಬಾ ಚೆನ್ನಾಗಿ ಮಾತಾಡಿದೆ. ನಿರೂಪಣೆ ಮಾತ್ರ ಒಂದು ಒಳ್ಳೆ ಮಾತಲ್ಲಿ ಹೇಳ್ತೀನಿ. ಟಿವಿಲೆಲ್ಲ ನೋಡ್ತಿರಲ್ಲ, ನಮ್ ಯಾರು ತುಂಬಾ ಸ್ಟಾರ್ ಇದ್ದಾಳೆ ಅನುಶ್ರೀ ಮಾಡಿದ್ಕಿಂತಲೂ ಚೆನ್ನಾಗಿ ನೀನು ನಿರೂಪಣೆ ಮಾಡ್ತೀನಿ ಅಂತ ಜಯ ಗುರು ಬಸವಣ್ಣ, ಜಯ ಗುರು ಬಸವಣ್ಣ, ಜಯ ಗುರು ಬಸವಣ್ಣ, ಜಂಗಮ ರೂಪನೆ ಬಸವಣ್ಣ, ಜಗದೋದ್ಧಾರಕ ಬಸವಣ್ಣ, ಜಂಗಮ ರೂಪನೆ ಬಸವಣ್ಣ, ಜಗದೋದ್ಧಾರಕ ಬಸವಣ್ಣ.
ಬೇಗನೆ ಬಾರೈ ಬಸವಣ್ಣ ಶರಣರ ಹೃದಯ ನಿವಾಸನೆ ಅಣ್ಣ ಬೇಗನೆ ಬಾರೈ ಬಸವಣ್ಣ ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಜಯ ಗುರು ಜಗದ್ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ನಾನಮ್ಮ ಎಂದೆಂದಿಗೂ ಕೈ ಬಿಡಬೇಡಮ್ಮ ಎಂದೆಂದಿಗೂ ಕೈ ಬಿಡಬೇಡಮ್ಮ ಮುದ್ದು ಮಕ್ಕಳು ನಾವಮ್ಮ ಹೆತ್ತಿ ಹಾಡಿಸಿ ನೀವಮ್ಮ ಮುದ್ದು ಮಕ್ಕಳು ನಾವಮ್ಮ ಹೆತ್ತಿ ಹಾಡಿಸಿ ನೀವಮ್ಮ ಶಾರದ ಮಾತೆ ನಮ್ಮಮ್ಮ ಓದು ಬರಹವ ನೀಡಮ್ಮ ಬ್ರಹ್ಮಣ ರಾಣಿಯು ನೀನಮ್ಮ ವೀಣಾ ಪಾಣಿಯ ಶಾರದಮ್ಮ ಬ್ರಹ್ಮಣ ರಾಣಿಯು ನೀನಮ್ಮ ವೀಣಾ ಪಾಣಿಯ ಶಾರದಮ್ಮ ಮುದ್ದು ಮಕ್ಕಳು ನಮ್ಮಮ್ಮ ಎತ್ತಿ ಆಡಿಸಿ ನೀನಮ್ಮ ಮುದ್ದು ಮಕ್ಕಳು ನಾವಮ್ಮ ಎತ್ತಿ ಆಡಿಸಿ ನೀವಮ್ಮ ಶಾರದ ಮಾತೆ ನಮ್ಮಮ್ಮ ಓದು ಬರಹವ ನೀಡಮ್ಮ ಶಾರದೆ ಮಾತೆ ನಮ್ಮಮ್ಮ ಓದು ಬರಹವ ನೀಡಮ್ಮ ಧನ್ಯವಾದಗಳು. ರೇವಣ ಸಿದ್ದೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ನಡೀತಿರುವಂಥ ಈ ಕಾರ್ಯಕ್ರಮ ನಮ್ಮ ಚಟ್ನಳ್ಳಿ ಮಹೇಶ್ ಅಣ್ಣವರು ಫಸ್ಟಿನ ದಿವಸ ರೋಹನ್ ಅವರು ಫೋನ್ ಮಾಡಿ ಕೇಳಿದ್ರು ಈ ಕಾರ್ಯಕ್ರಮವನ್ನು ಮಾಡೋದು ಹೆಂಗೆ ಅಂತ ನನಗೆ ಕೇಳಿದ್ರು. ಸಿಂದಗಿರಿಯಲ್ಲಿ ಮಾಡಬೇಡ ಅಂತ ಅಣ್ಣ ಅಂತ ನನಗೆ ಕೇಳಿದ್ರು. ನನ್ನ ಅಣ್ಣ ಅಂತ ಪ್ರೀತಿಯಿಂದ ರೋಹನ್ ಕರೀತಾನೆ. ಆಯ್ತಪ್ಪ ಮಾಡೋಣ, ಅದ್ರ ಬಗ್ಗೆ ತೊಂದರೆ ಇಲ್ಲ. ಅಣ್ಣ ಎಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಕಾರ್ಯಕ್ರಮ ಅಂತ ಕೇಳಿದ್ರು. ಅವಾಗ ದೇವಸ್ಥಾನದ ಆವರಣದಲ್ಲಿ ಮಾಡಿದ್ರೆ ಕಾರ್ಯಕ್ರಮ ಚೆನ್ನಾಗಿ ಬರುತ್ತೆ, ಅಲ್ಲೇ ಮಾಡೋಣ ಅಂತ ನಾನು ಅವನ ಹತ್ರ ಹೇಳಿದಾಗ ಚಟ್ನಳ್ಳಿ ಮಹೇಶ್ ಅಣ್ಣವರು ನಿಮ್ಮ ಬಗ್ಗೆ ಏನೋ ಒಂದು ಮಾತಾಡ್ಬೇಕಂತ ನಿಮ್ಮ ಹತ್ರ ಅಣ್ಣ ಅಂತಂದಾಗ ಚಟ್ನಳ್ಳಿ ಮಹೇಶ್ ಅಣ್ಣವ್ರು ಕೇಳಿದ್ರು, ಅಲ್ಲ ಕಣೋ ನಿಮ್ಮೂರದ್ದು ಒಂದು ಸ್ವಲ್ಪ ಭಾರಿ ಭಯ ನನಗೆ, ಅಲ್ಲಿ ಏನು ಅಹಿತಕರ ಘಟನೆಗಳು ಏನು ಆಗ್ದಂಗೆ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡೋ ಚೈತನ್ಯ ನಿನ್ನಲ್ಲಿ ಇದೆಯಾ ಅಂತ ಒಂದು ಕ್ವಶನ್ ಕೇಳಿದ್ರು. ಆ ಕ್ವಶನಿಗೆ ನಾನು ಹೇಳಿದೆ, ಅಣ್ಣ ನಮ್ಮ ರೇವಣ ಸಿದ್ದೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಯಾವುದೇ ಕಾರ್ಯಕ್ರಮ ಯಶಸ್ವಿ ಆಗಿದೆ ಹೊತ್ತು ಯಾವುದು ಅಲ್ಲಿ ಅಹಿತಕರ ಏನು ನಡೆದಿಲ್ಲ, ಕಾರ್ಯಕ್ರಮ ಮಾಡೋಣ, ಅದಕ್ಕೆ ನಾನು ಸಂಪೂರ್ಣ ಸಹಕಾರ ಕೊಡ್ತೀನಿ ಅಂತ ಹೇಳಿದಾಗ ಅವ್ರು ಒಪ್ಪಿ ನನಗೆ ಆತ್ಮಪೂರ್ವಕವಾಗಿ ನನಗೆ ಖುಷಿ ತಂದಿದೆ ಅಂತ ನಾನು ನಿಮ್ಮ ಮೂಲಕ ಹೇಳ್ತೇನೆ. ನಂದೊಂದು ಅನಿಸಿಕೆ ಇಲ್ಲಿ ಹೇಳ್ಬೇಕು ಅಂತಿದ್ದೆ ಅಣ್ಣ. ಈ ಮಕ್ಕಳಿಗೆ ಈಗ ನನ್ನ ಮಗಳು ಟ್ಯೂಷನ್ ಮಾಡ್ತಾಳೆ, ಏನು LKG ಇಂದ ಇತ್ತು 4th ಸ್ಟ್ಯಾಂಡರ್ಡ್ ಮಕ್ಕಳಿಗೆ. ಆ ಸಣ್ಣ ಮಕ್ಕಳಿಗೆ ಈಗ ಯಾಕೆ ಅವಳಿಗೆ ವಿದ್ಯಾಭ್ಯಾಸ ಕಲಿಸ್ಕೊಡಪ್ಪ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ಆ ಚಿಕ್ಕ ಮಕ್ಕಳನ್ನ ಒಳ್ಳೆ ದಾರಿಗೆ ಇವಳು ಕಲಿಸಿದ್ದ ಶಕ್ತಿ ಇವಳು ಅವರ ದೇವರಿಗೆ ಪಾಠ ಹೇಳ್ಕೊಡೋಂಥ ಶಕ್ತಿ ಇವಳಿಗೆ ಕೊಟ್ಟಿದ್ದಾನೆ. ಆ ದೇವರ ಮಕ್ಕಳಿಗೆ ಪಾಠ ಹೇಳ್ಕೊಡೋ ಶಕ್ತಿ ಇವಳಿಗಿದೆ ಅಂದ್ರೆ ಆ ಮಕ್ಕಳಿಗೆ ಬುದ್ಧಿ ಕಲ್ತಿದ್ರೆ ಮುಂದೆ ದೊಡ್ಡರಾದಾಗ ಆ ತಿಳುವಳಿಕೆ ಸ್ಟಾರ್ಟಿಂಗ್ ಮಕ್ಕಳಿಗೆ ಬುದ್ಧಿ ಹೇಳೋದು ಅಷ್ಟು ಸುಲಭವಾದ ರೀತಿ ಅಲ್ಲ. ಆ ಮಕ್ಕಳನ್ನ ತಿದ್ದರೆ ಆ ಮಕ್ಕಳನ್ನ ತಿದ್ಬೇಕಾದ್ರೆ ಇಲ್ಲಿ ಪೇರೆಂಟ್ಸ್ಗಳಿಗೆ ಒಂದು ಎರಡು ಮಾತು ಹೇಳ್ತೀನಿ. ಮಗು ಊಟ ಮಾಡಲಿಲ್ಲ ಅಂತ ನೀವು ಮೊಬೈಲ್ ಒಂದು ಬಳಕೆನ ಮಕ್ಳ ಕೈಲಿ ಮೊಬೈಲ್ ಕೊಟ್ಟರೆ ಊಟ ಮಾಡ್ತಾರೆ ಅಂತ ಮೊಬೈಲ್ಗಳ ಮಕ್ಕಳಿಗೆ ಕೊಡ್ತೀರಾ? ದಯವಿಟ್ಟು ಯಾರೇ ಆಗಲಿ ಮಗು ಹೊಟ್ಟೆ ಹಸ್ತಿದೆ ಅಂತ ಊಟ ಮಾಡಲಿಲ್ಲ ಅಂತ ಬೇಜಾರಾದ್ರೂ ಬರಲ್ಲ, ಅರ್ಧ ಗಂಟೆ ಬಿಟ್ಟ ಮೇಲೆ ಅದು ಹೊಟ್ಟೆ ಹಸ್ದಾಗ ಮತ್ತೆ ಊಟ ಕೇಳುತ್ತೆ, ಮೊಬೈಲ್ ಕೊಡೋದು ಊಟ ಮಾಡುತ್ತೆ. ಮಕ್ಳಿಗೆ ಮೊಬೈಲ್ ತೋರಿಸಿ ಊಟ ಕೊಡಬೇಡಿ ಅಂತ ನಾನು ಈ ಮೂಲಕ ಈ ಸನ್ನಿವೇಶದಲ್ಲಿ ನಾನು ಭಕ್ತಿಪೂರ್ವಕವಾಗಿ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ತಾ ಇದ್ದೀನಿ. ಈ ಕಾರ್ಯಕ್ರಮ ಯಾವುದೇ ಕಾರಣಕ್ಕೂ ಇದು ಬರೀ ಸುಮ್ಮನೆ ನಮ್ಮ ನಿಮ್ಮ ವಿಶ್ವಾಸ ಸಂಬಂಧ ಬೆಳೆಸಂತ ಕಾರ್ಯಕ್ರಮ ಅಲ್ಲ. ಇದು ಈ ಸಂಬಂಧ ಎಲ್ಲಿ ತನಕ ಇರುತ್ತೆ ಅಂದ್ರೆ ಇದು ಮುಂದಿನ ವರ್ಷ ಈ ಶ್ರಾವಣ ಮಾಸದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ ಅಂದ್ರೆ ಮತ್ತೆ ನಮ್ಮೂರಿಗೆ ಬರುತ್ತೆ ಅಂದ್ರೆ ಈಗ ಇವನೇನೋ ಇದೊಂದು ಕಾರ್ಯಕ್ರಮ ಆಯೋಜನೆ ಮಾಡಿದ ಅಂತ ಪರಮೇಶ್ವರ ನನಗೆ ಒಂದು ಥ್ಯಾಂಕ್ಸ್ ಹೇಳ್ತು. ನಮ್ಮ ಊರಿನ ವಹಿವಾಟುದಾರರು ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾದ್ರೆ ಪರಮೇಶ್ವರ ಅಂತಾರು ವಹಿವಾಟುದಾರಗಳು ಎಲ್ಲರ ಸಹಕಾರ ಕೊಡದಲ್ಲೇ ನಾವು ಈ ವೇದಿಕೆನ ಇಲ್ಲಿ ನಿಲ್ಸಕ್ ಆಗ್ತಿರ್ಲಿಲ್ಲ. ಅವರು ನಮ್ಮ ಊರಿನ ಮುಖ್ಯ 6 ಜನ ವಹಿವಾಟುದಾರರು ಕೇಳಿದಾಗ ಆಯ್ತಪ್ಪ ಇದೊಂದು ಕಾರ್ಯಕ್ರಮ ಮಾಡಂತ ಅನುದಾನ ಕೊಡೋ ಹೊತ್ತಿಗೆ ಇಲ್ಲಿ ಆಯೋಜನೆ ಮಾಡಕ್ಕಾಯ್ತು. ಅವ್ರೆಲ್ಲರಿಗೂ ನಾನು ಈ ಮೂಲಕ ನನ್ನ ಭಕ್ತಿಪೂರ್ವಕ ನಮನಗಳನ್ನು ತಿಳಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಚಟ್ನಳ್ಳಿ ಮಹೇಶಣ್ಣವರು ನನ್ನ ಮಗಳ ಬಗ್ಗೆ ಒಂದು ಆಶೀರ್ವಾದ ಮಾಡಿದ್ದಾರೆ. ಅವ್ರ ಆಶೀರ್ವಾದ ನನ್ನ ಮಗಳಿಗೆ ಸದಾಕಾಲ ಹಿಂಗೆ ಇರ್ಲಿ ಅಂತ ನಾನು ಕೇಳ್ಕೊಂತ ಇದ್ದೀನಿ. ಮತ್ತೆ ಈಗ ನಮ್ದು ಲಾಸ್ಟ್ ಫೈನಲ್ ಈಗ ವಂದನಾರ್ಪಣೆ ಎಂದೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸೋಣ. ಮಾತಾಡಕ್ ನನಗೆ ಇನ್ನೂ ಹೆಚ್ಚು ವಿಷಯಗಳು ಇದಾವೆ, ನಾನು ಮಾತಾಡ್ಬೇಕು ಅಂತ ಆಸೆ ಇದೆ. ಮುಂದಿನ ದಿನಗಳಲ್ಲಿ ನನಗೆ ಅವಕಾಶ ಸಿಗುತ್ತೆ ಅಂತ ಇಷ್ಟಕ್ಕೆ ಮುಟುಕುಗೊಳಿಸಿ ಮುಂದಿನ ದಿನ ಕಾರ್ಯಕ್ರಮಗಳಲ್ಲಿ ನಾನು ಹೆಚ್ಚು ಮಾತಾಡ್ತೀನಿ. ನನಗೆ ಮಾತಾಡೋ ಶಕ್ತಿ ಪರಮಾತ್ಮ ರೇವಣ ಸಿದ್ದೇಶ್ವರ ಇನ್ನೂ ಕರುಣಿಸ್ಲಿ ಅಂತ ಕೇಳ್ಕೊಂತ
ಈ ಕಾರ್ಯಕ್ರಮದಲ್ಲಿ ನಮ್ಮ ವಹಿವಾಟುದಾರರಾದಂಥ ಪರಮೇಶ್ ಅವರಿಗೆ ಈ ಕಾರ್ಯಕ್ರಮದ ನಿಮ್ಮೆಲ್ಲರ ಪರವಾಗಿ ವಂದನೆಗಳೊಂದಿಗೆ ಒಂದು ಕಿರುಕಾಣಿಕೆಯ ಮೂಲಕ ಅವರಿಗೆ ನಾವು ವಂದನೆಗಳನ್ನ ತಿಳಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಊರಿನ ಮತ್ತೊಬ್ಬರು ವಹಿವಾಟುದಾರರು ಮಾಸ್ಟರ್ ಶ್ರೀ ರಾಜಶೇಖರ್ ಅವರಿಗೆ ಕಿರು ಕಾಣಿಕೆಯೊಂದಿಗೆ ವಂದನೆಗಳನ್ನ ಅರ್ಪಿಸ್ತಾ ಇದ್ದಾರೆ. ಅದೇ ರೀತಿ ಇನ್ನೊಬ್ರು ವಹಿವಾಟುದಾರರಾದಂಥ ನಮ್ಮ ಜೈನ್ ಅವರು, ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮದ ಪರವಾಗಿ ವಂದನೆಗಳೊಂದಿಗೆ ಕಿರುಕಾಣಿಕೆಯೊಂದಿಗೆ ವಂದಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ತಂದೆಯ ತಮ್ಮ ಆದಂತಹ ರುದ್ರಪ್ಪನವರು, ನಮ್ಮ ಸ್ವಂತ ಚಿಕ್ಕಪ್ಪ, ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದು ನನಗಂತೂ ಭಾರಿ ಸಂತೋಷವಾಯಿತು. ಯಾಕೆಂದ್ರೆ ನಾನು ಹುಟ್ಟಿದ್ರಿಂದ ನಮ್ಮ ಚಿಕ್ಕಪ್ಪನ ಒಂದು ವೇದಿಕೆ ಮೇಲೆ ನೋಡದೆ ಒಂದು ಸಂತೋಷ ಇವತ್ತು ನನಗಿದೆ. ಆ ಸಂತೋಷದಿಂದ ನಾನು ಅವರಿಗೆ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಅದೇ ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಇಷ್ಟೊತ್ತು ನಮ್ಮ ಜೊತೆಗೆ ಮನರಂಜನೆಯನ್ನು ಕೊಟ್ಟಂತ ಚಂದನ್ ಸರಿಗೂ ಸಹ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ, ನಮ್ಮ ಗ್ರಾಮಸ್ಥರ ಪರವಾಗಿ ವಂದನೆಗಳೊಂದಿಗೆ ಕಿರುಕಾಣಿಕೆಯೊಂದಿಗೆ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದು ಚಟ್ನಳ್ಳಿ ಮಹೇಶ್ ಅಣ್ಣವರು, ಅವರು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಕ್ಕೆ ನಮ್ಮ ಗ್ರಾಮಸ್ಥರ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ಕಿರುಕಾಣಿಕೆಯೊಂದಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಇದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ಈ ಕಾರ್ಯಕ್ರಮದ ರೂವಾರಿ ಯಾರಪ್ಪ ಅಂದ್ರೆ ರೋಹನ್ ಭಾರ್ಗವಪುರಿ ಅಂತ. ಈ ಹುಡುಗನ ನಾನು ಜಾತ್ರೆಯಿಂದ ಅವನಿಗೆ ಸಂಬಂಧ ಬೆಳಕಂತು. ಜಾತ್ರೆಯಲ್ಲಿ ಅಣ್ಣ ನಿಮ್ಮೂರಲ್ಲಿ ಒಂದು ವಿಡಿಯೋಸ್ ಮಾಡ್ತೀನಿ ಜಾತ್ರೆ ಪ್ರಯುಕ್ತ, ನಂದೊಂದು ಚಾನಲ್ ಇದೆ, ಆ ಚಾನಲ್ ಸಬ್ಮಿಟ್ ಮಾಡ್ತೀನಿ, ನಿಮ್ಮೂರಲ್ಲಿ ಬಂದು ವಿಡಿಯೋಸ್ ಮಾಡ್ಬೋದ ಅಂತ ಕೇಳ್ಕೊಂಡಾಗ, ಬಾರಪ್ಪ ಅದ್ರ ಬಗ್ಗೆ ಏನಿಲ್ಲ ಮಾಡು ಅಂತಂದಾಗ, ಅವತ್ತಿಂದ ಬೆಳೆದಂತ ನಂಟು ಹಿಂಗೆ ಮುಂದೆ ಕಂಟಿನ್ಯೂ ಆಗಿ ನಡ್ಕೊಂತ ಹೋಗ್ಲಿ. ಅವನು ಯಾವತ್ತು ನನಗೆ, ಯಾರು ಇದುವರೆಗೂ ನನಗೆ ಈ ತಮ್ಮನ ರೂಪದಲ್ಲಿ ಅಣ್ಣ ಅಂತ ಕರೆಯೋರಿರ್ಲಿಲ್ಲ. ನನಗೆ ಅಂತ ಅಣ್ಣ ಅಂತ ಕರೆಯೋನು ನನ್ನ ಜೊತೆಲಿ ಒಬ್ಬ ತಮ್ಮ ಹುಟ್ಟಿದಾನೆ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಅಣ್ಣ ಅಂತ ಕರೆಯೋರು ಯಾರು ಇಲ್ಲ. ನಾನೆಲ್ಲರಿಗೂ ಒಂದೊಂದ್ಸರಿ ಕೇಳ್ತಾ ಇರ್ತೀನಿ, ನನಗೆ ಯಾರು ಅಣ್ಣ ಅನ್ನೋರು ಇಲ್ವಲ್ಲ, ತಮ್ಮಗಳು ಇದ್ದಾರೆ, ಇದ್ರೂ ಒಂದೊಂದ್ಸರಿ ಅಣ್ಣ ಅಂತ ಪ್ರೀತಿಯಿಂದ ಅಣ್ಣ ಅಂತ ಬಂದು ತಪ್ಪಂತಲ್ಲ, ಅದಕ್ಕೆ ಬೇರೆ ಕಟ್ಟಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೆ ಈ ಮಾತು ಅವನಿಗೆ ಹೇಳ್ತೇನೆ. ಆ ಹುಡುಗ ಸಮಾಜ ಸೇವೆಯಲ್ಲಿ ಸಾಕಷ್ಟು ಬೆಳೀಲಿ, ಆ ದೇವರು ನಮ್ಮ ರೇವಣ ಸಿದ್ದೇಶ್ವರ ಆಶೀರ್ವಾದವನ್ನು ಕೂಡ ಅವನಿಗಿರ್ಲಿ. ಕೊನೆಯದಾಗಿ ಅವನಿಗೆ ನಿಮ್ಮೆಲ್ಲರ ಪರವಾಗಿ, ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾನು ಇಲ್ಲಿವರೆಗೂ ಭಾಷಣ ಮಾಡಿದ್ರ ಪೈಕಿ ಸಮಾರಂಭ ಮುಗಿದ ಮೇಲೂ ಸಮೇತ ಹಿಂಗ್ ಕೂತಿರ್ತಕ್ಕಂಥ ಗುಣಾತ್ಮಕವಾದ ಶ್ರೋತೃಗಳು ನೋಡಿ ಸಿಂಧಿಯರಲ್ಲ ಸರ್. ಒಳ್ಳೆಯದಾಗಲಿ, ಶುಭರಾತ್ರಿ. ಪ್ರಸಾದ ಕೊಡ್ಬೋದಲ್ವಾ? ಥ್ಯಾಂಕ್ ಯು, ಗುಡ್ ಲಕ್ ಸರ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್, ರಾಜೇಶ್ ಸರ್, ಒಳ್ಳೆಯದಾಗಲಿ ಸರ್. ತುಂಬ ದೊಡ್ಡ ಮೊತ್ತ, 500 ರೂಪಾಯಿಗಳಿಂದ ನಾವು ಕೊಡ್ತಾ ಇದ್ದಾರಲ್ಲ, ನಾವೆಲ್ಲರೂ ಕೂಡ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್, ಒಳ್ಳೆಯದಾಗಲಿ ಸರ್. ಈ ಕೊಡುಗೆ ಇದಾಗಲಿ, ಇನ್ನೂ ಕೂಡ ಹೆಚ್ಚಾಗಿ ಬರಲಿ ಅಂತಕ್ಕಂಥದ್ದೇ ನಮ್ಮ ಆಶಯ ಸರ್. ಒಳ್ಳೆಯದಾಗಲಿ. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.